Hello, ಎಲ್ಲರಿಗೂ ನಮಸ್ತೆ. ಚಿಕ್ಕಬಳ್ಳಾಪುರ ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಒಂದು ಫ್ರೀ ಸೀಕ್ರೆಟ್ಸ್ ಆಫ್ 2026 ಕ್ಲಾಸ್ಗೆ ನಿಮ್ಗೆಲ್ಲರೂ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते। गणेश जी के 12 नामों का श्रवण करें। जय श्री गणेश। ओम सुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। and ಒಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ recording in ಇವತ್ತಿನ progress. ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ಕ್ಲಾಸು ಈಸ್ ಆಲ್ ಅಬೌಟ್ ಸೀಕ್ರೆಟ್ಸ್ ಆಫ್ 2026. ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಿಮಗೆ ಈ ಕ್ಲಾಸ್ನ ಮಾಡಿರೋದು ಉದ್ದೇಶ. ಬೋರ್ಡ್ ಕಾಣಿಸ್ತಾ ಇದೆ ಎಲ್ಲರೂ? ನೋಡಿ, ಇವಾಗ ಟುಡೇಸ್ ಕ್ಲಾಸ್ ಈಸ್ ಆಲ್ ಅಬೌಟ್ year 2026.
ಇಯರ್ 2026 ಏನಿದೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಕ್ಲಾಸ್ ಮಾಡಿರುವಂತ ಉದ್ದೇಶ. ಅಂದ್ರೆ ನೋಡಿ, ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಆಲ್ರೆಡಿ ವಿ ಆರ್ ಟುಡೇ ಅಟ್ 9th 12/2025. ನಾವು ಇವಾಗ ಆಲ್ರೆಡಿ ಡಿಸೆಂಬರ್ 9th ಅಲ್ಲಿ ಇದೀವಿ. ಇನ್ನ ರಿಮೈನಿಂಗ್ ಓನ್ಲಿ 20 days ಆರ್ ಲೆಫ್ಟ್ ಟು ಬಿಗಿನ್ ವಿತ್ ದ ನ್ಯೂ ಇಯರ್. ಅಂದ್ರೆ ಈ ನ್ಯೂ ಇಯರ್ ಯಾವುದು ಅಂತಂದ್ರೆ, ಈ ಒಂದು ನ್ಯೂ ಇಯರ್ ನಮ್ಗೆ ದಟ್ ಈಸ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಲ್ಲ, ಇದು ಕೃಷ್ಣ. ವಾಯ್ಸ್ ಕೇಳಿಸ್ತಾ ಇಲ್ವಾ? ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರು ಮೆಸೇಜ್ ಮಾಡಿ. ಹಲೋ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಹೇಳಿ. ಹಲೋ, ಓಕೆ ಓಕೆ, ಕೇಳಿಸ್ತಾ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿ, ನಾವು ಇವಾಗ ಈ ಒಂದು 2000 ಇನ್ನೊಂದು 20 ದಿನಕ್ಕೆ 2026 ಬರುತ್ತೆ. ಈ ಒಂದು 2026 ಯಾವ್ದ್ರ ಪ್ರಕಾರ ಅಂತಂದ್ರೆ, ದಟ್ ಈಸ್ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ಗ್ರಿಗೇರಿಯನ್ ಕ್ಯಾಲೆಂಡರ್ ಅಂತ ಕೂಡ ಕರಿತೀವಿ. ಆ ಒಂದು ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಏನು ದಟ್ ಈಸ್ ಅದರ ಕ್ಯಾಲೆಂಡರ್ ಅಂದ್ರೆ ನಾವು ಯೂಸ್ ಮಾಡುವಂತ ಒಂದು ಕ್ಯಾಲೆಂಡರ್ ಏನು ದಟ್ ಈಸ್ ಇಟ್ ವಿಲ್ ಬಿ ಚೇಂಜ್. ಅದು ನಾವು ಎಲ್ಲರೂ ಕೂಡ ಏನು ನೋಡಿರುವಂತದೆ. ಈ ಒಂದು 2026 ಯಾವ ರೀತಿ ಇರುತ್ತೆ, ವಾಟ್ ಆರ್ ದ ಸೀಕ್ರೆಟ್ಸ್ ದೇರ್ ಇನ್ ದೀಸ್ 2026. ಈ ಒಂದು 2026 ಅಲ್ಲಿ ಏನೇನ್ ಸೀಕ್ರೆಟ್ಸ್ ಇದೆ, ಏನ್ ಸೀಕ್ರೆಟ್ಸ್ ಇದೆ ಅಂತ ಒಂದು ಸ್ವಲ್ಪ ವಿಶ್ಲೇಷಣೆ ಆಗಿ ನೋಡೋದಾದ್ರೆ, 2026 ಇದನ್ನ ಟೋಟಲ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ 2 + 6 ಇಟ್ ಈಸ್ 10 ಬರುತ್ತೆ. ಅಂಡ್ ಇಟ್ ಈಸ್ ನಮ್ಮ ನ್ಯೂಮರಾಲಜಿ ಪ್ರಕಾರ ಇದು 1 ಸೂಚಿಸುತ್ತೆ. ಈ 1 ಅನ್ನೋದು ರೆಪ್ರೆಸೆಂಟ್ ಬರುತ್ತೆ, ಬಟ್ ಯಾವ ರೀತಿ ಈ 1 ನಾವು ತಗೋಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದೇನು ದಟ್ ಈಸ್ ಇದು ಸೂರ್ಯನ ರೆಪ್ರೆಸೆಂಟ್ ಮಾಡುತ್ತೆ, ಸೂರ್ಯ ರೆಪ್ರೆಸೆಂಟ್ ಮಾಡುತ್ತೆ ಸರಿ, ಬಟ್ ಈ ಒಂದು ಫಾರ್ಮ್ ಆಗಿರೋದು ಯಾವ ರೀತಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಒಂದು ಫಾರ್ಮ್ ಆಗಿರೋದು 2 ಮೂನ್ 2 ಸೇರ್ಕೊಂಡು, ಇದು ಪ್ಲಸ್ ಜೊತೆಗೆ ಯಾವ್ದು ಸೇರ್ಕೊಂಡಿದೆ 6, ಅಂದ್ರೆ 2 ಮೂನು ಮತ್ತೆ 1 ಶುಕ್ರ ಸೇರ್ಕೊಂಡು ಏನು ಈ ಒಂದು 10 ಅನ್ನೋದು ಫಾರ್ಮುಲೇಟ್ ಆಗಿದೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ಬಿ ಹೈಲಿ ಅಂಡ್ ಆಲ್ ದ ಅಂಡ್ ಸರಿ, ಇದು ನಮ್ಮ ಒಂದು ದೇಶದಿರ್ಬೋದು ಅಥವಾ ಎಲ್ಲಾನು ಕೂಡ ಏನು ವರ್ಲ್ಡ್ ಇದ್ರಲ್ಲೇನೆ ಏನು ಕೆಲವೊಂದು ರೀತಿಯಾದಂತ ಒಂದು ಐಡ್ ಆಗಿದ್ದಂಥದ್ದು ಇಷ್ಟು ವರ್ಷಗಳು ಕೂಡ ಏನು ಐಡ್ ಆಗಿತ್ತು, ಅವನ್ನೆಲ್ಲಾನು ಕೂಡ ಏನು ದಟ್ ಈಸ್ ಒಂದು ಪೀಕ್ ಲೆವೆಲ್ ಏನು ದಟ್ ಈಸ್
ಸೀಕ್ರೆಟ್ಸ್ ಎಲ್ಲಾನು ಕೂಡ ಹೊರಗಡೆ ಬರುತ್ತೆ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು 6 ಕೂಡ ಇರೋದ್ರಿಂದ ದಟ್ ಈಸ್ ಕೆಲವೊಂದು ಪೀಪಲ್ ಯಾರು ಈ ಒಂದು ಅಸುರರ ತರ ಯಾರಿದ್ರು ಅವರ ಒಂದು ಕೆಲವೊಂದು ಪಾಯಿಂಟ್ಸ್ ಎಲ್ಲಾನು ಅವರ ಒಂದು ಕೆಲವೊಂದು ಪಾಯಿಂಟ್ಸ್ ಎಲ್ಲಾನು ಕೂಡ ಆಚೆ ಕಡೆ ಬರುತ್ತೆ ಅಂತ ಕೂಡ ಹೇಳ್ಬೋದು. ಇದು ಕೆಲವೊಂದು ಸೀಕ್ರೆಟ್ಸ್ ಆದ್ರೆ ಇದ್ರ ಜೊತೆಗೆ ಇನ್ನೂ ಏನು ದಟ್ ಈಸ್ 1 ಇರೋದ್ರಿಂದ 1 ಏನ್ ಮಾಡುತ್ತೆ ದಟ್ ಈಸ್ ಇಟ್ ವಿಲ್ ಬಿ ಡಾಮಿನೇಟಿಂಗ್ ದ ಎನ್ ಎಂಟೈರ್ ಪವರ್. ಯಾವ ರೀತಿಯಾದಂತ ಒಂದು ಪವರ್ ನ ಡಾಮಿನೇಟ್ ಮಾಡುತ್ತೆ ಅಂತಂದ್ರೆ ಎರಡು ಚಂದ್ರ ಸೇರ್ಕೊಂಡು ಏನು ದಟ್ ಈಸ್ ಒಂದು ಆಗಿರೋದ್ರಿಂದ ದಟ್ ಈಸ್ ದ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಹ್ಯೂಮನ್ ಬೀಯಿಂಗ್ ಎಸ್ಪೆಷಲಿ ವುಮೆನ್ ಎಂಪವರ್ಮೆಂಟ್ ಎಲ್ಲಾನು ಕೂಡ ಜಾಸ್ತಿ ಆಗುತ್ತೆ. ವುಮೆನ್ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲಾನು ಕೂಡ ಜಾಸ್ತಿ ಆಗುತ್ತೆ. ವುಮೆನ್ ಸೊಸೈಟೀಸ್ ಎಲ್ಲಾನು ಕೂಡ ಜಾಸ್ತಿ ಆಗುತ್ತೆ. ವುಮೆನ್ ವರ್ಕಿಂಗ್ ಇರ್ಬೋದು ಅಥವಾ ವುಮೆನ್ ಅವ್ರದೇ ಆದಂತ ಒಂದು ಸ್ಟಾರ್ಟ್ಅಪ್ಸ್ ಎಲ್ಲಾನು ಕೂಡ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲಾನು ಕೂಡ ಏನು ಈ ಒಂದು 2026 ನಾವು ನೋಡ್ಬೋದು. ಇದು ಕೆಲವೊಂದು ರೀತಿಯಾದಂತ ಒಂದು ಮೇಜರ್ ಏನು ದಟ್ ಈಸ್ ವಿಶ್ಲೇಷಣೆ ಎಲ್ಲರಿಗೂ ತಿಳಿಸುವಂತದ್ದು. ಬಟ್ ದೆನ್ ವಾಟ್ ಈಸ್ ದ ಸೀಕ್ರೆಟ್ ಅಬೌಟ್ ದೀಸ್ ಇನ್ 2026? ಸೀಕ್ರೆಟ್ ಏನು 2026 ನ ಯಾವ ರೀತಿ ನಾವು ತಗೋಬೇಕು ಅಂತಂದ್ರೆ ನಮ್ಮ ಇಂಡಿಯಾಗೆ ಎಸ್ಪೆಷಲಿ ನಾವು ತಗೋಬೇಕಂದ್ರೆ ನಮ್ಮ ಇಂಡಿಯಾಗೆ ನಾವು ಯಾವ ರೀತಿ ತಗೊಂತೀವಿ ಅಂತಂದ್ರೆ ಇಂಡಿಯಾ ಇಂಡಿಪೆಂಡೆನ್ಸ್ ನಾವು ತಗೋಬೇಕು. ಇಂಡಿಪೆಂಡೆನ್ಸ್ ಏನು ದಟ್ ಈಸ್ 15/8. ಈ 15/8 ನಾವು ತಗೊಂಡಾಗ 15/8 ಮತ್ತೆ 2026 ಏನು ನಾವು ತಗೊಂಡಾಗ ನೋಡಿ 2026 ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತು ದಟ್ ಈಸ್ 10 ನೆಕ್ಸ್ಟ್ ನೋಡಿ ಇದು 6 + 8 + 1 ಇದೆಲ್ಲ ಆಡ್ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ ದಟ್ ಈಸ್ 15 ಅಂತಂದ್ರೆ ದಟ್ ಈಸ್ ಅಗೇನ್ 6 ಬರೋದ್ರಿಂದ ಈ ವರ್ಷ ಎಲ್ಲಾನು ಕೂಡ ಏನು ದಟ್ ಈಸ್ ಶುಕ್ರ ರಿಲೇಟೆಡ್ ಏನು ಥಿಂಗ್ಸ್ ಎಲ್ಲಾನು ಕೂಡ ದಟ್ ಈಸ್ ಟಾಪ್ ಗೆ ಹೋಗುತ್ತೆ. ದಟ್ ಈಸ್ ಶುಕ್ರ ರಿಲೇಟೆಡ್ ಏನು ದಟ್ ಈಸ್ ಥಿಂಗ್ಸ್ ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ಪದಾರ್ಥಗಳು, ಯಾವುದೇ ರೀತಿಯಾದಂತ ಒಂದು ಬೆಳೆಗಳು, ಯಾವುದೇ ರೀತಿಯಾದಂತ ಒಂದು ಗೂಡ್ಸ್, ಯಾವುದೇ ರೀತಿಯಾದಂತ ಒಂದು ಕಮಾಡಿಟೀಸ್, ಶುಕ್ರ ರೆಪ್ರೆಸೆಂಟ್ ಮಾಡುವಂತ ಕಮಾಡಿಟೀಸ್ ಏನಿದಾವೆ ಆ ಶುಕ್ರ ರೆಪ್ರೆಸೆಂಟ್ ಮಾಡುವಂತ ಕಮಾಡಿಟೀಸ್ ಎಲ್ಲಾನು ಕೂಡ ಈ ಲೆವೆಲ್ ಏನು ಪೀಕ್ಗೆ ಹೋಗುತ್ತೆ. ಆ ಕಮಾಡಿಟೀಸ್ ಯಾವ್ಯಾವ್ದಂತ ನಾವು ನೋಡ್ಬೇಕಂದ್ರೆ ಎಸ್ಪೆಷಲಿ ದಟ್ ಈಸ್ ಎಲ್ಲ ಎಸ್ಪೆಷಲಿ ಕೆಲವೊಂದು ಫುಡ್ ಕ್ರೈನ್ಸ್ ಇರ್ಬೋದು, ಕೆಲವೊಂದು ಪದಾರ್ಥಗಳಿರ್ಬೋದು, ಅವೆಲ್ಲನೂ ಕೂಡ ಏನು ದಟ್ ಈಸ್ ಪೀಕ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಯಾವ ರೀತಿಯಾದಂತ ಒಂದು ಕಮಾಡಿಟೀಸ್ ಏನು ಗೂಡ್ಸ್ ಏನು ದಟ್ ಈಸ್ ಪೀಕ್ಗೆ ಹೋಗುತ್ತೆ ಅಂತಂದ್ರೆ ಶುಕ್ರ ರೆಪ್ರೆಸೆಂಟ್ ಮಾಡುವಂತದ್ದು ಯಾವ್ದು ಅಂತಂದ್ರೆ ಇಟ್ ವಿಲ್ ಬಿ ಟೆಕ್ಸ್ಟೈಲ್ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ಟೆಕ್ಸ್ಟೈಲ್ ಏನು ದಟ್ ಈಸ್ ಪೀಕ್ ಗೆ ಹೋಗೋ ಚಾನ್ಸಸ್ ಇದೆ. ಕಾಟನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಕಾಟನ್ ಏನು ದಟ್ ಈಸ್ ಪೀಕ್ ಗೆ ಹೋಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಶುಗರ್ ಏನು ದಟ್ ಈಸ್ ಇಂಡಸ್ಟ್ರೀಸ್, ಶುಗರ್ ಇರ್ಬೋದು, ಶುಗರ್ ಇಂಡಸ್ಟ್ರೀಸ್ ಇರ್ಬೋದು, ಶುಗರ್ ಏನು ದಟ್ ಈಸ್ ವ್ಯಾಲ್ಯೂ ಇರ್ಬೋದು, ಅದೆಲ್ಲಾನು ಕೂಡ ಏನು ದಟ್ ಈಸ್ ಪೀಕ್ ಗೆ ಹೋಗುತ್ತೆ. ವೀಟ್ ಇರ್ಬೋದು, ರೈಸ್ ಇರ್ಬೋದು, ಸಿಲ್ವರ್ ಇರ್ಬೋದು, ಸಿಲ್ಕ್ ಇರ್ಬೋದು, ಗ್ಲಾಸ್ ಇರ್ಬೋದು, ಅಂಡ್ ಆಲ್ಸೋ ಕಾಪರ್. ಅಂಡ್ ನೆಕ್ಸ್ಟ್ ಕೆಲವೊಂದು ಏನು ದಟ್ ಈಸ್ ಈ ಒಂದು ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಮತ್ತೆ ಸ್ಪೈಸಸ್, ಗ್ರೈ, ಅಂಡ್ ವೆರಿ ಎಸ್ಪೆಷಲಿ ದಟ್ ಈಸ್ ಡೈಮಂಡ್ ಮತ್ತೆ ಘೀ. ಈ ಒಂದು ಏನು ದಟ್ ಈಸ್ ಇದ್ರ ಜೊತೆಗೆ ಕೆಲವೊಂದು ಹೈಲಿ ಕಾನ್ಸಂಟ್ರೇಟೆಡ್ ಆಯಿಲ್ಸ್ ಅವೆಲ್ಲ ಏನಿದೆ ಆಲ್ ಎಲ್ಲಾನು ಕೂಡ ಏನು ದಟ್ ಈಸ್ ಅವೆಲ್ಲನೂ ಕೂಡ ಏನು ದಟ್ ಈಸ್ ಒಳ್ಳೆ ಏನು ದಟ್ ಈಸ್ ವ್ಯಾಲ್ಯೂ ಅಲ್ಲಿ ಏನು ದಟ್ ಈಸ್ ಪೀಕ್ ಗೆ ಹೋಗುತ್ತೆ. ಅವೆಲ್ಲನೂ ಕೂಡ ಈ ಒಂದು ವರ್ಷದಲ್ಲಿ ಏನು ದಟ್ ಈಸ್ ವ್ಯಾಲ್ಯೂ ಏನು ತಗೊಂತವೆ. ಎಸ್ಪೆಷಲಿ ಡೈಮಂಡ್ ಕೂಡ ಏನು ದಟ್ ಈಸ್
ವ್ಯಾಲ್ಯೂ ಏನು ದಟ್ ಈಸ್ ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಡೈಮಂಡ್ ವ್ಯಾಲ್ಯೂ ಇದೆ, ಬಟ್ ಈ 2026 ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಗೀನು ಕೂಡ ಏನು ದಟ್ ಈಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಇವೆಲ್ಲನೂ ಕೂಡ ಏನು ದಟ್ ಈಸ್ ಜಾಸ್ತಿ ಆಗ್ತವೆ. ಬಟ್ ಎಸ್ಪೆಷಲಿ ಇದ್ರ ಜೊತೆಗೆ ಒಂದು ಇರೋದ್ರಿಂದ, ಈ ವರ್ಷದ ಏನು ದಟ್ ಈಸ್ ಒನ್ ಇರೋದ್ರಿಂದ, ಈ ಒನ್ ಏನ್ ರೆಪ್ರೆಸೆಂಟ್ ಮಾಡುತ್ತಂದ್ರೆ ದಟ್ ಈಸ್ ವರ್ಷದಲ್ಲಿ ಒಂದಿದೆ. ವರ್ಷದಲ್ಲಿ ಒಂದಿರೋದ್ರಿಂದ ಇದು ಗೋಲ್ಡ್ನು ಕೂಡ ಏನು ಸಮ್ವಾಟ್ ಏನು ದಟ್ ಈಸ್ ಇನ್ಕ್ರೀಸ್ ತಗೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಲೇಟರ್ ಇದು ಫಾಲ್ ಆಗುವಂತ ಚಾನ್ಸಸ್ ಕೂಡ ಇದೆ, ಆಯ್ತಾ. ಇವು ಏನು ದಟ್ ಈಸ್ ನ್ಯೂಮರಾಲಜಿನಲ್ಲಿ ಕೆಲವೊಂದು ಏನು ದಟ್ ಈಸ್ ಥಿಂಗ್ಸ್ ನಾವು ಏನು ಸೀಕ್ರೆಟ್ ಏನು ತಗೊಳುವಂಥದ್ದು ಯಾವ್ದ್ರಿಂದ ನಮ್ಮ ಈ ಒಂದು ನಾವು ಒಬ್ಬ ಇಂಡಿವಿಜುವಲ್ಗೆ ಬರ್ತ್ ನೇಮ್, ಬರ್ತ್ ಪರ್ಸನಲ್ ಇಯರ್ ಇವೆಲ್ಲ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದ್ರ ಮುಖಾಂತರ ಈ ಒಂದು ನಮ್ಮ ದೇಶಕ್ಕೆ ಏನು ದಟ್ ಈಸ್ ಇವನ್ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ನಮ್ಮ ಇಂಡಿಯಾಗೆ ಅಪ್ಲೈ ಆದ್ರೆ ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳು ಕೂಡ ಅವರ ಒಂದು ಇಂಡಿಪೆಂಡೆನ್ಸ್ ತಗೊಂಡು ಅದ್ರ ಮುಖಾಂತರ ನಾವು ಐಡೆಂಟಿಫೈ ಮಾಡ್ತೀವಿ, ಅದ್ರ ಮುಖಾಂತರನೇ ಬರಬೇಕು. ಬಟ್ ಒಂದ್ ಏನಿದೆ ದಟ್ ಈಸ್ 2026 ಎಲ್ಲ ಆಡ್ ಮಾಡಿದ್ರೆ ಒನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ರೆಪ್ರೆಸೆಂಟ್ ಮಾಡೋದು ಏನು ಅಂತಂದ್ರೆ ಯಾವ್ದನ್ನ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಜಾಸ್ತಿ ಆಗುತ್ತಂದ್ರೆ ಇಂಡಿಯಾದಲ್ಲಿ ಏನು ದಟ್ ಈಸ್ 6 ರೆಪ್ರೆಸೆಂಟ್ ಆಗುವಂತ ಒಂದು ಥಿಂಗ್ಸ್ ಎಲ್ಲಾನು ಕೂಡ ನಂಬರ್ 1 ಅಲ್ಲಿ ಏನು ದಟ್ ಈಸ್ ಇರ್ತವೆ ಅನ್ನೋದು ದಟ್ ಈಸ್ ಮೇಜರ್. ನೆಕ್ಸ್ಟ್ ಈ ಒಂದು 2026 ಈ 2026 ಬಿಗಿನ್ ಆಗೋದು ಯಾವಾಗಿಂದ ಅಂತಂದ್ರೆ ಒನ್ ಗ್ರಿಗೇನಿಯನ್ ಕ್ಯಾಲೆಂಡರ್ ಪ್ರಕಾರ 2026 ಈ ಇದಕ್ಕೆ ನಾವು ತಗೊಂತೀವಿ. ಆಕ್ಚುಲಿ ನಮ್ಮ ಇಂಡಿಯನ್ ಏನು ದಟ್ ಈಸ್ ಬಿಗಿನ್ ಆಗೋದು ಅದು ಬೇರೆ. ನಮ್ಮ ಇಂಡಿಯನ್ ನಾವೇನ್ ನೋಡ್ತೀವಿ, ವಿ ಆರ್ ಸೀಯಿಂಗ್ ಫ್ರಮ್ ದಟ್ ಇನ್ ನಮ್ಮ ಯುಗಾದಿಯಿಂದ ಯುಗಾದಿ ತನಕ ನಾವು ನೋಡ್ತೀವಿ. ಬಟ್ ಇದ್ರ ಪ್ರಕಾರ ನಾವು ಏನಾದ್ರು ನೋಡೋದಾದ್ರೆ ಆಸ್ಟ್ರಾಲಜಿಕಲ್ ಏನು ಕಾನ್ಸೆಪ್ಟ್ಸ್ ಏನು ನಾವು ನೋಡಿದಾಗ ಆಸ್ಟ್ರಾಲಜಿಕಲ್ ಅಲ್ಲಿ ಆ ಒಂದು ಡೇಟ್ಗೆ ಅಂದ್ರೆ ನಮ್ ಜನವರಿ 1/1/2026ಗೆ ಅದು ಗುರುವಾರ ಬರುತ್ತೆ. ಇಂಗ್ಲಿಷ್ ನ್ಯೂ ಇಯರ್ ದಟ್ ಈಸ್ ಎಸ್ಪೆಷಲಿ ಇದು ಸ್ಟಾರ್ಟ್ ಆಗೋದು ಏನು ತ್ರಯೋದಶಿ ದಿನ ಸ್ಟಾರ್ಟ್ ಆಗುತ್ತೆ. ತ್ರಯೋದಶಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅವತ್ತು ಫುಲ್ ಎಲ್ಲಾನು ಕೂಡ ರೋಹಿಣಿ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ. ರೋಹಿಣಿ ನಕ್ಷತ್ರದಿಂದ ಸ್ಟಾರ್ಟ್ ಆಗೋದ್ರಿಂದ ರೋಹಿಣಿ ನಕ್ಷತ್ರ ಏನಿದೆ, ರೋಹಿಣಿ ನಕ್ಷತ್ರ ಏನೇನ್ ರೆಪ್ರೆಸೆಂಟ್ ಮಾಡುತ್ತೋ ಆ ಕ್ವಾಲಿಟೀಸ್ ಎಲ್ಲಾನು ಕೂಡ ಮತ್ತೆ ಏನು ದಟ್ ಈಸ್ ಅಲ್ಲಿ ಸಿಗ್ನಿಫಿಕೆಂಟ್ ಆಗುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಏನಾಗುತ್ತೆ ದಟ್ ಈಸ್ ಕೆಲವೊಂದು ಮೆಟಲ್ಸ್ ಲಿಕ್ವಿಡ್ಸ್ ರೆಪ್ರೆಸೆಂಟ್ ಮಾಡುತ್ತೆ, ಗ್ರೈನ್ಸ್ ರೆಪ್ರೆಸೆಂಟ್ ಮಾಡುತ್ತೆ, ಹುಲ್ಲನ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಸ್ಪೆಷಲಿ ಒಂದು ರೋಹಿಣಿ ನಕ್ಷತ್ರ ರೆಪ್ರೆಸೆಂಟ್ ಮಾಡೋದೇ ಇದು ಮೇಜರ್ಲಿ ದಟ್ ಈಸ್ ಹುಲ್ಲನ್ನು ಅಂಡ್ ಆಲ್ಸೋ ದಟ್ ಅಂಡ್ ಗ್ರೈನ್ಸ್. ಈ ಒಂದು ಗ್ರೈನ್ಸ್ ಏನಿದೆ, ಗ್ರೈನ್ಸ್ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಆಲ್ಸೋ ದಟ್ ಅಂಡ್ ಫ್ಯೂ ಫಾರ್ಮ್ ಆಫ್ ಲಿಕ್ವಿಡ್ಸ್, ಕೆಲವೊಂದು ಲಿಕ್ವಿಡ್ ಕೂಡ ಏನು ದಟ್ ಈಸ್ ಈ ನಕ್ಷತ್ರ ಏನು ರೆಪ್ರೆಸೆಂಟ್ ಮಾಡುತ್ತೆ. ಈ ನಕ್ಷತ್ರ ರೆಪ್ರೆಸೆಂಟ್ ಮಾಡೋದ್ರಿಂದ ಇವನು ಕೂಡ ಏನು ದಟ್ ಈಸ್ ಅದರ ಒಂದು ವ್ಯಾಲ್ಯೂಸ್ ಎಲ್ಲಾನು ಕೂಡ ಏನು ದಟ್ ಈಸ್ ನಂಬರ್ 1 ಅಲ್ಲಿ ಏನು ದಟ್ ಈಸ್ ಇರುತ್ತೆ. ನಂಬರ್ 1ಗೆ ಅದನ್ನು ಕೂಡ ಏನು ರಿಲೇಟ್ ಆಗುತ್ತೆ, ಅದನ್ನು ಕೂಡ ಏನು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂತಂದ್ರೆ ರೋಹಿಣಿ ನಕ್ಷತ್ರ ಏನು ಬರುತ್ತೆ. ರೋಹಿಣಿ ನಕ್ಷತ್ರ ಇರೋದ್ರಿಂದ ನಾವಿಲ್ಲಿ ಅವತ್ತಿನ ಒಂದು ಚಾರ್ಟ್ ಏನಾದ್ರು ನೋಡಿದಾಗ ಚಾರ್ಟ್ ಮುಖಾಂತರ ಕೂಡ ಕೆಲವೊಂದು ಥಿಂಗ್ಸ್ ನಾವು ವಿಶ್ಲೇಷಣೆ ಮಾಡ್ತೀವಿ. ಅದೆಲ್ಲಾನು ಕೂಡ ನೆಕ್ಸ್ಟ್ ನೋಡೋಣ. ಮತ್ತೆ ಒಬ್ಬ ಹ್ಯೂಮನ್ ಬೀಯಿಂಗ್ ಗೆ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕಂತಂದ್ರೆ, ಒಬ್ಬ ಹ್ಯೂಮನ್ ಬೀಯಿಂಗ್ ಗೆ ಮೈನರ್ ಆಗಿ ಕೆಲವೊಂದು ಮಾತ್ರ ಹೇಳೋದಾದ್ರೆ ಕೆಲವೊಂದು ಥಿಂಗ್ಸ್ ಏನು ದಟ್ ಈಸ್ ರೋಹಿಣಿ ನಕ್ಷತ್ರ ಯಾರ್ಯಾರಿಗೆ ದಟ್ ಈಸ್ ಪ್ಲಸ್ ಇದೆ. ಪ್ಲಸ್ ಅಂತಂದ್ರೆ ದಟ್ ಈಸ್ ಫೇವರೇಬಲ್, ಯಾರ್ಯಾರಿಗೆ ಫೇವರೇಬಲ್ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಏನು ದಟ್ ಈಸ್ ಈ ಒಂದು ವರ್ಷ ಏನು ದಟ್ ಈಸ್ 2026 ಏನು ದಟ್ ಈಸ್ ಇಟ್ ವಿಲ್ ಬಿ ದಟ್ 100% ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ. ಅವ್ರಿಗೆಲ್ಲರಿಗೂ ಕೂಡ ಏನು ದಟ್ ಈಸ್ 100% ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ. ಯಾರ್ಯಾರಿಗೆ ರೋಹಿಣಿ ನಕ್ಷತ್ರ ಏನು ನೆಗೆಟಿವ್ ಇದೆ ಅಂದ್ರೆ ದಟ್ ಈಸ್ ಫೇವರೇಬಲ್ ಇಲ್ಲ ಅಂದ್ರೆ ತಾರಾಬಲದಲ್ಲಿ ಫೇವರೇಬಲ್ ಇಲ್ಲ, ಅವ್ರಿಗೆ ಏನು ದಟ್ ಈಸ್ 2026
ಏನು ದಟ್ ಈಸ್ ಇಟ್ ಮೈ ಗಿವ್ ದಡ್ದ ಅಂಡ್ ನಾಟ್ ಗುಡ್. ಅಂದ್ರೆ 0% ಅಂತಲ್ಲ, ಇಟ್ ವಿಲ್ ಬಿ ಗಿವ್ ದಡ್ದ ಅಂಡ್ ಸಮ್ ದಡ್ದ ಅಂಡ್ ಬೆನಿಫಿಟ್. ಕೆಲವೊಂದು ಬೆನಿಫಿಟ್ ಕೊಡುತ್ತೆ, ಕೆಲವೊಂದು ಬೆನಿಫಿಟ್ ಕೊಡಲ್ಲ. ಅದನ್ನೇ ನಾವು ಏನಂತ ಕರಿತೀವಿ, ದಟ್ ಈಸ್ 50% ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಏನಕ್ಕೆ ನೆಗೆಟಿವ್ ಇದ್ರೂ ಕೂಡ 50% ಬರುತ್ತಂತಂದ್ರೆ ಅವನ ಒಂದು ದಶಾಭುಕ್ತಿಗಳು ಏನೇನ್ ನಡೀತಾ ಇರುತ್ತೋ ಅದನ್ನು ಕೂಡ ಇಲ್ಲಿ ಕೌಂಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರ ಏನು ದಟ್ ಈಸ್ ಇದು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಏನು ದಟ್ ಈಸ್ 50% ಬರುತ್ತೆ. ಹಂಗಂತ ಹೇಳ್ಬಿಟ್ಟು ರೋಹಿಣಿ ನಕ್ಷತ್ರ ಯಾರ್ಯಾರು ಬೆನಿಫಿಟ್ ಇದೆಯೋ ಅವ್ರಿಗೆಲ್ಲರಿಗೂ ಕೂಡ 100% ಫೇವರೇಬಲ್, 100% ಬೆನಿಫಿಟ್ ಕೊಡುತ್ತೆ ಅಂತಂದ್ರೆ ಅದನ್ನು ನಾವು ಕ್ಲೀನ್ ಆಗಿ ಏನು ದಟ್ ಈಸ್ ನೋಡಿ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಏನು ದಟ್ ಈಸ್ ಅದ್ರ ಮುಖಾಂತರ ನಾವು ಮುಂದೆ ಹೋಗೋದಾದ್ರೆ ಅವಾಗ ನಮ್ಗೆ ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ. ನೆಕ್ಸ್ಟ್ ಈ ವರ್ಷದಲ್ಲಿ ಏನು ದಟ್ ಈಸ್ 2026 ಅಲ್ಲಿ ಮೇಜರ್ಲಿ ದಟ್ ಈಸ್ ಕೃಷ್ಣ ರಿಲೇಟೆಡ್ ಅಥವಾ ಭಗವದ್ಗೀತೆ ಇರ್ಬೋದು, ಅಥವಾ ಗೀತೆಯ ಸಾರಾಂಶ ಇರ್ಬೋದು, ಗೀತೆ ಏನು ಪಬ್ಲಿಸಿಟಿ ಇರ್ಬೋದು, ಮತ್ತೆ ಕೃಷ್ಣನ ಟೆಂಪಲ್ಸ್ ಇರ್ಬೋದು, ಅಥವಾ ಕೃಷ್ಣನ ಫಾರಮ್ಸ್ ಏನೇನು ಒಂದು ಫಾರಮ್ಸ್ ಇದೆಯೋ ಆ ಫಾರಮ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಟಾಪ್ ಅಲ್ಲಿ ಅಂದ್ರೆ ದಟ್ ಈಸ್ ನಂಬರ್ 1 ಗೆ ಏನು ದಟ್ ಈಸ್ ರಿಲೇಟ್ ಆಗುತ್ತೆ. ಆ ನಂಬರ್ 1 ಗೆ ರಿಲೇಟ್ ಆಗೋದ್ರಿಂದ ಅವೆಲ್ಲಾನು ಕೂಡ ಏನು ದಟ್ ಈಸ್ ಬೂಮಿಂಗ್, ಅವೆಲ್ಲಾನು ಕೂಡ ಏನು ದಟ್ ಈಸ್ ಬೂಮ್ ಅಲ್ಲಿ ಹೋಗುತ್ತೆ. ಅದ್ರ ಜೊತೆಗೆ ಅವೆಲ್ಲಾನು ಕೂಡ ಏನು ದಟ್ ಈಸ್ ಗೆಟಿಂಗ್ ದಟ್ ಇನ್ ವ್ಯಾಲ್ಯೂ ಏನು ದಟ್ ಈಸ್ ಅಂದ್ರೆ ಇವಾಗ ವ್ಯಾಲ್ಯೂ ಇಲ್ಲ ಅಂತಲ್ಲ, ವ್ಯಾಲ್ಯೂ ಇದೆ, ಬಟ್ ಅವೇರ್ನೆಸ್ ಏನು ದಟ್ ಈಸ್ ಜಾಸ್ತಿ ಆಗುತ್ತೆ. ಅವೇರ್ನೆಸ್ ಏನು ದಟ್ ಈಸ್ ತುಂಬಾನೇ ಅವೇರ್ನೆಸ್ ಏನು ದಟ್ ಈಸ್ ಸಿಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ 100% ಏನು ದಟ್ ಈಸ್ ತುಂಬಾ ಬೆನಿಫಿಟ್ ಕೊಡುವಂತದ್ದು ನೆಕ್ಸ್ಟ್ ಇಯರ್ 2026 ಅಲ್ಲಿ 100% ಬೆನಿಫಿಟ್ ಕೊಡುವಂತದ್ದು ಯಾವ್ದಂತಂದ್ರೆ ದಟ್ ಈಸ್ ಎಸ್ಪೆಷಲಿ ಯೆಲ್ಲೋ ಗ್ರೈನ್ಸ್. ಈ ಒಂದು ಯೆಲ್ಲೋ ಗ್ರೈನ್ಸ್ ಏನಿದೆ, ಈ ಒಂದು ಯೆಲ್ಲೋ ಗ್ರೈನ್ಸ್ ಏನು ದಟ್ ಈಸ್ ತುಂಬಾ ದಟ್ ಈಸ್ ಪ್ರಾಫಿಟ್ ಅಲ್ಲಿ ನಡೆಯುತ್ತೆ. ಪ್ರಾಫಿಟ್ ಅಲ್ಲಿ ನಡೆಯುವಂತ ಒಂದು ಏನು ದಟ್ ಈಸ್ ಥಿಂಗ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಯೆಲ್ಲೋ ಗ್ರೈನ್ಸ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಏನು ದಟ್ ಈಸ್ ಬೂಮ್ ಆಗುತ್ತೆ. ರಿಯಲ್ ಎಸ್ಟೇಟ್ ಏನು ದಟ್ ಈಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಎಸ್ ಸರ್, 2026 ಅಲ್ಲಿ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಅಲ್ಲಿ ಲ್ಯಾಂಡ್ ಗಿಂತನೂ ಕೂಡ ಏನು ದಟ್ ಈಸ್ ಬಿಲ್ಡಿಂಗ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ತುಂಬಾನೇ ಏನು ದಟ್ ಈಸ್ ಬೆನಿಫಿಟ್, ತುಂಬಾ ಪೀಕ್ ಗೆ ಅಥವಾ ತುಂಬಾ ಬೆನಿಫಿಟ್ ಗೆ ಏನೋ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಇಯರ್ ಏನು ದಟ್ ಈಸ್ ಈ ಒಂದು ಸೆಂಟೆಡ್ ಐಟಮ್ಸ್ ಏನಿದೆ, ಕೆಲವೊಂದು ಸೆಂಟೆಡ್ ಐಟಮ್ಸ್ ಎಲ್ಲಾನು ಕೂಡ ಕಮ್ಮಿ ಆಗೋ ಚಾನ್ಸಸ್ ಇದೆ. ಅವೆಲ್ಲಾನು ಕೂಡ ಏನು ದಟ್ ಈಸ್ ಅಷ್ಟು ಬೂಮಿಂಗ್ ಏನು ದಟ್ ಈಸ್ ಹೋಗದೇನು ಇರ್ಬೋದು. ಬಟ್ ಆಯಿಲ್ಸ್ ಏನೋ ದಟ್ ಈಸ್ ಚೆನ್ನಾಗಿ ಏನೋ ದಟ್ ಈಸ್ ಇಂಪ್ರೂವ್ ಆಗುತ್ತೆ. ಆಯಿಲ್ಸ್ ಅಲ್ಲಿ ಏನೋ ದಟ್ ಈಸ್ ಡೆವಲಪ್ಮೆಂಟ್ಸ್ ಏನು ತುಂಬಾ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಈ ಒಂದು ಈ ಒಂದು 2026 ಅಲ್ಲಿ ಬಂದಾಗ 2026 ಅಲ್ಲಿ ಅದರ್ ಪ್ರಾಫಿಟ್ ಏನಂತಾನೆ ಕೊಡುವಂತದ್ದು ಏನು ಶೇರ್ಸ್, ಕೆಲವೊಂದು ಶೇರ್ಸ್ ಏನು ದಟ್ ಈಸ್ ತುಂಬಾ ಏನು ದಟ್ ಈಸ್ ಪೀಕ್ ಗೆ ಹೋಗುತ್ತೆ. ಅಂಡ್ ಶೇರ್ಸ್ ಅಲ್ಲಿ ಏನು ದಟ್ ಈಸ್ ಪೀಕ್ ಹೋಗುತ್ತೆ. ಮತ್ತೆ ಶೇರ್ಸ್ ಅಲ್ಲಿ ಬಿಕಾಸ್ ಇದು ಶುಕ್ರ ರಿಲೇಟೆಡ್ ಇರೋದ್ರಿಂದ ಈ ಒಂದು ಶೇರ್ಸ್ ಅಲ್ಲಿ ಏನು ಮೋಸ ಮಾಡೋರು ಕೂಡ ಏನು ಜಾಸ್ತಿ ಆಗ್ತಾರೆ. ಶೇರ್ಸ್ ಇಂದಾನೆ ಅವರು ಬೆನಿಫಿಟ್ ತಗೊಳೋದಕ್ಕೆ ಹೋಗ್ತಾರೆ. ಬಟ್ ಅದು ಏನಾಗುತ್ತೆ, ಬೇರೆಯವ್ರಿಗೆ ಕೆಲವೊಬ್ರಿಗೆ ಏನು ದಟ್ ಈಸ್ ಲಾಸ್ ಏನು ತಂದ್ಕೊಡುವಂತ ಚಾನ್ಸಸ್ ತುಂಬಾನೇ ಇದೆ. ಇದ್ರ ಜೊತೆಗೆ ಈ ಒಂದು 2026 ಅಲ್ಲಿ ಏನು ದಟ್ ಈಸ್ ವೀಟ್ ರಿಲೇಟೆಡ್ ಏನು ದಟ್ ಈಸ್ ಐಟಮ್ಸ್ ಏನಿದೆ, ವೀಟ್ ರಿಲೇಟೆಡ್ ಏನು ದಟ್ ಈಸ್ ಗೂಡ್ಸ್ ಇದೆ, ಅದೆಲ್ಲಾನು ಕೂಡ ಪೀಕ್ ಹೋಗುತ್ತೆ. ಬಟ್ ಅದರಲ್ಲಿ ಕೆಲವೊಂದು ರೀತಿಯಾದಂತ ಒಂದು ಕಾಂಪ್ಲಿಕೇಶನ್ಸ್ ಕೂಡ ಏನು ಉದ್ಭವ ಆಗುತ್ತೆ. ಅದನ್ನು ಕೂಡ ನಾವು ನೋಡ್ಬೋದು ಯಾವುದು 2026 ಅಲ್ಲಿ. ಅಂಡ್ ಮಿಲ್ಕ್ ರಿಲೇಟೆಡ್ ಮಿಲ್ಕ್ ಕೂಡ ಏನು ಜಾಸ್ತಿ ಅದೆಲ್ಲಾನು ಕೂಡ ಏನು ದಟ್ ಈಸ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಕೋಕೋನಟ್ ಇರ್ಬೋದು, ಕೋಕೋನಟ್ ಟೆಂಡರ್ ಕೋಕೋನಟ್ ಇವೆಲ್ಲಾನು ಕೂಡ ಏನು ಸ್ವಲ್ಪ
ತಕ್ಕಮಟ್ಟಿಗೆ ಏನು ದಟ್ ಈಸ್ ಚೇಂಜಸ್ ಏನು ಈ ಒಂದು 2026 ಅಲ್ಲಿ ಏನು ಕಾಣಿಸುತ್ತೆ. ಇದು ಏನು ದಟ್ ಈಸ್ ಕೆಲವೊಂದು ಏನು ದಟ್ ಈಸ್ ಸೀಕ್ರೆಟ್ಸ್ ಆಫ್ ದ 2026 ಯಾವುದು ದಟ್ ಈಸ್ ಸೀಕ್ರೆಟ್ಸ್ ಅಬೌಟ್ ದ 2026. ಈಗ ಇದ್ರೇನು ದಟ್ ಈಸ್ ಇದೆಲ್ಲ ಏನಕ್ಕೆ ಇವ ನೀವು ತಿಳಿಸಿದ್ದು ಅಂತಂದ್ರೆ, ಯಾರು ಏನು ದಟ್ ಈಸ್ ಬಿಸ್ನೆಸ್ ಮಾಡ್ತಾ ಇದಾರೋ ಅಥವಾ ಯಾರು ಬಿಸ್ನೆಸ್ ಮಾಡಕ್ ಹೋಗ್ಬೇಕು ಅನ್ಕೊಂಡಿರೋ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೇವು ಅವರೆಲ್ಲರೂ ಕೂಡ ಏನು ದಟ್ ಈಸ್ ಇವೆಲ್ಲಾನು ಕೂಡ ಏನು ಬೂಮಿಂಗ್ ಇನ್ 2026 ಇವೆಲ್ಲಾನು ಕೂಡ ಬೂಮ್ ಅಲ್ಲಿ ಹೋಗೋ ಚಾನ್ಸಸ್ ಏನು ದಟ್ ಈಸ್ 2026 ಅಲ್ಲಿ ಇದೆ. ಹಂಗಾಗಿ ದಟ್ ಈಸ್ ಈ ಒಂದು ರಿಲೇಟೆಡ್ ಏನು ಬಿಸ್ನೆಸ್ ಅಲ್ಲಿ ನಾವು ಹೋದಾಗ ಅವಾಗ ಏನು ದಟ್ ಈಸ್ ನಮ್ಗೆ ಬೆನಿಫಿಟ್ ಏನು ದಟ್ ಈಸ್ ಜಾಸ್ತಿ ಸಿಗುತ್ತೆ. ಅದರ್ವೈಸ್ ಏನು ದಟ್ ಈಸ್ ನಮ್ಗೆ ಏನು ದಟ್ ಈಸ್ ಬೇರೆ ಒಂದು ಇಂಡಸ್ಟ್ರೀಸ್ ಅಲ್ಲಿ ಏನು ನಾರ್ಮಲ್ ಪ್ರಾಫಿಟ್ ಇರುತ್ತೆ, ಬಟ್ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ ಏನು ದಟ್ ಈಸ್ ಲಾಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಂಗಾಗಿ ಈ ಒಂದು ತಿಳ್ಕೊಂಡು ಇದ್ರ ಮುಖಾಂತರ ನಾವ್ ಏನಾದ್ರೂ ಕೂಡ ಮುಂದೆ ಹೋದ್ರೆ ಅವಾಗ ನಮ್ಗೆ ಏನಾಗುತ್ತೆ ದಟ್ ಈಸ್ 100% ಏನು ದಟ್ ಈಸ್ ಪ್ರಾಫಿಟ್ ಕಮ್ಮಿ ಇದ್ರೂ ಕೂಡ ಅಥವಾ ಪ್ರಾಫಿಟ್ ಜಾಸ್ತಿ ಬಂದ್ರು ಕೂಡ ಲಾಸ್ ಅಂತೂ ಏನು ದಟ್ ಈಸ್ ಆಗದೆ ಇರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈ ಒಂದು 2026 ಅಲ್ಲಿ ಏನು ದಟ್ ಈಸ್ ಡೆವಲಪ್ಮೆಂಟ್ಸ್ ಏನು ದಟ್ ಈಸ್ ತುಂಬಾ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಏನು ದಟ್ ಈಸ್ ಆಡಂಬರ ತತ್ವ ಏನು ದಟ್ ಈಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ದಟ್ ಈಸ್ ಲಕ್ಸುರಿ ನೆಸ್ಗೆ ಏನು ದಟ್ ಈಸ್ ಇಂಪಾರ್ಟೆನ್ಸ್ ಏನು ಕೊಡ್ತಾರೆ, ಲಕ್ಸುರಿ ಥಿಂಗ್ಸ್ ಏನು ದಟ್ ಈಸ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದ್ರೆ ಅದರ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತಂತಲ್ಲ, ಅದಕ್ಕೆ ಇಂಪಾರ್ಟೆನ್ಸ್ ಏನು ಜಾಸ್ತಿ ಎಲ್ಲರೂ ಕೂಡ ಏನು ದಟ್ ಈಸ್ ಕೊಡ್ತಾ ಹೋಗ್ತಾರೆ. ಹಂಗಾಗಿ ದಟ್ ಈಸ್ ಯಾವುದೇ ಒಂದು ಇಂಡಸ್ಟ್ರಿ ಏನು ದಟ್ ಈಸ್ 2026 ಅಲ್ಲಿ ಇಂಪ್ರೂವ್ ಆಗ್ಬೇಕಂತಂದ್ರೆ ಅವ್ರು ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಏನು ದಟ್ ಈಸ್ ಲಕ್ಸುರಿ ಥಿಂಗ್ಸ್ ಏನು ಹೈಲೈಟ್ ಮಾಡ್ತಾ ಹೋಗ್ಬೇಕು. ಲಕ್ಸುರಿ ಥಿಂಗ್ಸ್ ಹೈಲೈಟ್ ಮಾಡ್ಬೇಕಂದ್ರೆ ಏನು ಅವರ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರ್ಬೋದು, ಅವರು ಏನು ದಟ್ ಈಸ್ ಅವರು ಏನ್ ಅಂಗಡಿ ಇಟ್ಕೊಂಡಿದ್ರು ಅಲ್ಲಿ ಏನು ದಟ್ ಈಸ್ ಕೆಲವೊಂದು ಥಿಂಗ್ಸ್ ಎಲ್ಲ ಕೂಡ ಹೈಲೈಟ್ ಮಾಡ್ಕೊಳ್ಳುವಂಥದ್ದು. ಅದೆಲ್ಲಾನು ಕೂಡ ಹೈಲೈಟ್ ಅಂತಂದ್ರೆ ಲೈಟ್ಸ್ ಏನು ದಟ್ ಈಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಕಲರ್ ಏನು ಹಾಕೊಳ್ಳುವಂಥದ್ದು, ಯಾವುದೇ ರೀತಿಯಾದಂತ ಒಂದು ಶೇಡ್ಸ್ ಇಲ್ದಿರ ಏನು ದಟ್ ಈಸ್ ಮೇಂಟೈನ್ ಮಾಡೋದು, ನೀಟ್ನೆಸ್ ಏನು ಎಲ್ಲೆಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೋ ಅಲ್ಲಿ ಆ ಒಂದು ಇಂಡಸ್ಟ್ರೀಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಅಂದ್ರೆ ಇಲ್ಲಿ ಲಿಸ್ಟ್ ಅಲ್ಲಿ ಹೇಳ್ದೇ ಇರುವಂತ ಗೂಡ್ಸ್ ಇದ್ರು ಕೂಡ ಏನೋ ಹಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಆ ಒಂದು ಇಂಡಸ್ಟ್ರಿನೂ ಕೂಡ ಏನು ದಟ್ ಈಸ್ ಆ ಒಂದು ಕಮರ್ಷಿಯಲ್ ಏನು ದಟ್ ಈಸ್ ಆಕ್ಟಿವಿಟೀಸ್ ಅಲ್ಲಿ ಬೆನಿಫಿಟ್ ಏನು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಾಗಿರೋದು, ಯಾವುದೇ ಒಬ್ಬ ಇಂಡಿವಿಜುವಲ್ ಏನು ದಟ್ ಈಸ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ಒಂದು 2026 ಅಂತ ಬಂದಾಗ ಅವ್ರು ಏನ್ ಮಾಡ್ಬೇಕಂತಂದ್ರೆ ಅವರ ಒಂದು ಪರ್ಸನಲ್ ಇಯರ್ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅವರ ಒಂದು ಪರ್ಸನಲ್ ಇಯರ್ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಪರ್ಸನಲ್ ಇಯರ್ ಈಸ್ ನಥಿಂಗ್ ಬಟ್ ದ ಡೇಟು, ಅವರ ಒಂದು ಬರ್ತ್ ಡೇಟು ಮತ್ತೆ ಬರ್ತ್ ಮಂತ್ ಇವೆರಡು ತಗೊಂಡು ಇದನ್ನ ಏನು ದಟ್ ಈಸ್ 2026 ಗೆ ಆಡ್ ಮಾಡ್ಬೇಕು. 2026 ಅಂತಂದ್ರೆ ಏನು ದಟ್ ಈಸ್ 1 ಬರುತ್ತೆ. ಅಂದ್ರೆ ಅವರ ಡೇಟು ಮತ್ತೆ ಬರ್ತ್ ನಂಬರ್ ಎರಡೂನು ಕೂಡ ತಗೊಂಡು, ಅಂದ್ರೆ ಬರ್ತ್ ಡೇಟು ಮತ್ತೆ ಬರ್ತ್ ಮಂತ್ ಎರಡು ತಗೊಂಡು ಅದನ್ನ ನಾವೇನ್ ಮಾಡಬೇಕು 2026 ಇಯರ್ ಗೆ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ಯಾರ್ದಾದ್ರು ಡೇಟು 15/1 ಅಂತಿದೆ ಅನ್ಕೊಳ್ಳಿ, ಯಾವ್ದೋ ಒಂದು ವರ್ಷ. ಇದಕ್ಕೆ ನಾವೇನ್ ಮಾಡಬೇಕು, ಇವೆರಡು ಆಡ್ ಮಾಡಬೇಕು. ಇವೆರಡು ಆಡ್ ಮಾಡೋದಂತಂದ್ರೆ 15 ಅಂತಂದ್ರೆ ಏನು 6, 5 + 1 6 ಪ್ಲಸ್ ಇದು 1 ಜನವರಿ, ಇನ್ನೊಂದು ಏನು ದಟ್ ಈಸ್ 2026 ಏನು 1. ಇದೆಲ್ಲ ಆಡ್ ಮಾಡೋದು ನೋಡಿ 6 7 8 ಬರುತ್ತೆ. ಆಯ್ತಾ, ಇದು ಏನು ಅವರ ಈ ಒಂದು ಡೇಟ್ಗೆ ದಟ್ ಈಸ್ ಇದು ಪರ್ಸನಲ್ ಇಯರ್. ಸಪೋಸ್ 24/5 ಇದೆ, ಇವ್ರಿಗೆ ಪರ್ಸನಲ್ ಇಯರ್ ಯಾವ್ದು ಅಂತ ಬಂದಾಗ ಇದು 6 + 5 + 1 ಅಂತಂದ್ರೆ ಇದೆಲ್ಲಾನು ಆಡ್ ಮಾಡಿದ್ರೆ 12 ಬರುತ್ತೆ. 12ಗೆ ಅಗೇನ್ ಇಟ್ ಈಸ್ 3. ಇವರ ಒಂದು ಪರ್ಸನಲ್ ಇಯರ್ 3. ಸಪೋಸ್ 33 ಇದೆ, ಮತ್ತೆ ಇವ್ರಿಗೆ ಪರ್ಸನಲ್ ಇಯರ್ ಯಾವ್ದು ಅಂತ ಬಂದಾಗ 3 + 3 + 1 ಅಂದ್ರೆ 6 + 1 7. ಇವ್ರಿಗೆ ಪರ್ಸನಲ್ ಇಯರ್ 7 ಬರುತ್ತೆ. ಆಯ್ತಾ, ಇದ್ರ ಪ್ರಕಾರನು ಕೂಡ ಏನು ಕೆಲವೊಂದು ಥಿಂಗ್ಸ್ ಏನು ದಟ್ ಈಸ್ ಅವರ
ಒಂದು ನ್ಯೂಮರಾಲಜಿ ಪ್ರಕಾರ ನಾವು ಏನು ದಟ್ ಈಸ್ ಕೆಲವೊಂದು ಥಿಂಗ್ಸ್ ನ ಹೇಳ್ತಾ ಬರ್ತೀವಿ. ನೋಡಿ ಯಾರ್ಯಾರಿಗೆ ಯಾರೇ ಇಂಡಿವಿಜುವಲ್ಗೆ ಯಾರದೇ ಒಂದು ಡೇಟ್ ಆಫ್ ಬರ್ತ್ ತಗೊಂಡು ಅವರು ಎಲ್ಲಾನು ಏನು ಪರ್ಸನಲ್ ಇಯರ್ ಏನಾದ್ರು ಕೂಡ 1 ಬಂತಂದ್ರೆ ಈ ವರ್ಷ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ದಟ್ ಈಸ್ ಪರ್ಸನಲ್ ಇಯರ್ ಏನು 1 ಬಂತಂದ್ರೆ ಎಲ್ಲರೂ ಏನ್ ಹೇಳ್ತಾರೆ ದಟ್ ಈಸ್ ಇಟ್ ವಿಲ್ ಬಿ ಗುಡ್ ಅಂಡ್ ಈ ವರ್ಷನೂ ಕೂಡ ಏನು ದಟ್ ಈಸ್ 1 ಇರೋದು ಇದೆಲ್ಲಾನು ಕೂಡ ಏನು ದಟ್ ಈಸ್ ಬೂಮ್ ಆಗುತ್ತೆ ಅವ್ರಿಗೆಲ್ಲ ಅವ್ರಿಗೆಲ್ಲರೂ ಕೂಡ ಚೆನ್ನಾಗಿ ಇರುತ್ತೆ ಅಂತ ಬಂದಾಗ ಬಟ್ ನಮ್ಮ ಇಂಡಿಯಾದ ಏನು ದಟ್ ಈಸ್ ಇಂಡಿಯಾದ ಏನು ತಗೊಂಡಾಗ ಇಂಡಿಯಾದ ಬಂದ್ಬಿಟ್ಟು ಟೋಟಲ್ ಏನು ದಟ್ ಈಸ್ 6 ಪರ್ಸನಲ್ ಇಯರ್ 6 ಬರುತ್ತೆ. ಬಟ್ ವರ್ಷದ ಏನು ದಟ್ ಈಸ್ 2026 ಬಂದ್ಬಿಟ್ಟು ಅದು 1 ಬರುತ್ತೆ. ಅಂದ್ರೆ ಇಲ್ಲಿ ನಾವು 2 ತಿಂಗಳ ತಗೋಬೇಕು. 2026 ಒಂದು ಇದೇನ್ ಬರುತ್ತೆ 1 ಬರುತ್ತೆ. ಇಂಡಿಯಾದ ಏನು ದಟ್ ಈಸ್ ಪರ್ಸನಲ್ ಇಯರ್ ಇಂಡಿಯಾದ ಏನು ತಗೊಂಡಾಗ ಪರ್ಸನಲ್ ಇಯರ್ ಇಂಡಿಯಾಗೆ ಏನ್ ಬರುತ್ತೆ ಇಟ್ ವಿಲ್ ಬಿ ದಟ್ 6 ಬರುತ್ತೆ. ಆಯ್ತು ಇವನು ಕೂಡ ಏನು ದಟ್ ಈಸ್ ಕೌಂಟ್ ಆಗುತ್ತೆ. ಈ ಒನ್ಗೆ ಏನು ದಟ್ ಈಸ್ ಮ್ಯಾಚ್ ಆಗುತ್ತೆ. ಬಟ್ 6 ಏನು ದಟ್ ಈಸ್ ಅದು ಅಂತ ಒಂದು ಬೆನಿಫಿಟ್ ಏನು ಕೊಡಲ್ಲ. ದೇರ್ಫೋರ್ 1 ಅವ್ರಿಗೆ 50% ಏನು ರಿಸಲ್ಟ್ ಬರುತ್ತೆ. ಪರ್ಸನಲ್ ಇಯರ್ ಏನು 2 ಇರೋರ್ಗೆ ಈ ವರ್ಷದಲ್ಲೇ 2 ಏನು 2 ಇರೋದ್ರಿಂದ ನೆಕ್ಸ್ಟ್ ಇದು 1 ಇರೋದ್ರಿಂದ 2026 1 ಬರೋದ್ರಿಂದ ಇದು ಬೆನಿಫಿಟ್ ಕೊಡುತ್ತೆ. ಇದನ್ನು ಕೂಡ ಏನು ದಟ್ ಈಸ್ ಸಮ್ ಬೆನಿಫಿಟ್ ಕೊಡುತ್ತೆ. ಪರ್ಸನಲ್ ಇಯರ್ 2 ಬರೋರ್ಗೆ ಈ ವರ್ಷ ಚೆನ್ನಾಗಿರುತ್ತೆ. ಪರ್ಸನಲ್ ಇಯರ್ 3 ಬರೋರ್ಗೆ ಇದು ಏನು 100% ಬೆನಿಫಿಟ್ ಕೊಡುತ್ತೆ. ಪರ್ಸನಲ್ ಇಯರ್ 4 ಬರೋರ್ಗೆ ಈ ವರ್ಷ ಏನು ದಟ್ ಈಸ್ 1 ಏನು ದಟ್ ಈಸ್ ರಾಹು ಫಾಲೋ ಮಾಡುತ್ತೆ. ರಾಹುನ ಏನು ದಟ್ ಈಸ್ 1 ಫಾಲೋ ಮಾಡುತ್ತೆ. ದೇರ್ಫೋರ್ ಇವ್ರಿಗೂ ಕೂಡ ಏನು ದಟ್ ಈಸ್ ಬೆನಿಫಿಟ್ ಇದೆ. ಯಾವ ರೀತಿ ಬೆನಿಫಿಟ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಅವರು ಜಾತಕದ ಆಧಾರದ ಮೇಲೆ ಇರುತ್ತೆ. ಅದರ ಜೊತೆಗೆ ಅವರು ಯುಟಿಲೈಸ್ ಮಾಡ್ಕೊಳೋದ್ರ ಮೇಲೆ ಇರುತ್ತೆ. ಬಿಕಾಸ್ ಏನು ದಟ್ ಈಸ್ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಅವರು ಏನು ಕೆಲಸ ಮಾಡ್ದಿಲ್ಲ ಸುಮ್ನೆ ಕಾಲಾರನ್ನ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ಬೆನಿಫಿಟ್ ಬರಲ್ಲ. ಅವರು ಬೆನಿಫಿಟ್ ಇದೆ ಆ ಬೆನಿಫಿಟ್ ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಏನು ಕೂಡ ಏನು ದಟ್ ಈಸ್ ಅವರು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ 5 ಏನು ದಟ್ ಈಸ್ ಈ ವರ್ಷ 5 ಮತ್ತೆ 6 ಏನು ದಟ್ ಈಸ್ 5 ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ಏನು 6 ಹಂಗಾಗಿರೋದ್ರಿಂದ 5 6 ಏನು ದಟ್ ಈಸ್ ಫ್ರೆಂಡ್ಲಿ ನೇಚರ್ ಇರುತ್ತೆ. ಫ್ರೆಂಡ್ಲಿ ನೇಚರ್ ಇರೋದ್ರಿಂದ ಈ ವರ್ಷ ಏನು ದಟ್ ಈಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ನ್ಯೂ ಸ್ಟಾರ್ಟ್ಅಪ್ಸ್ ಅದೆಲ್ಲಾನು ಕೂಡ ಏನು ದಟ್ ಈಸ್ ಇಂಡಿಯಾದಲ್ಲಿ ಏನು ದಟ್ ಈಸ್ ತುಂಬಾನೇ ಏನು ದಟ್ ಈಸ್ ಬೆಳವಣಿಗೆ ಆಗುತ್ತೆ. ತುಂಬಾನೇ ಏನು ಜಾಸ್ತಿ ಏನು ದಟ್ ಈಸ್ ಆಗೋ ಚಾನ್ಸಸ್ ಕೂಡ ಏನು ಜಾಸ್ತಿ ಇದೆ. ನೆಕ್ಸ್ಟ್ 6 ಬಂದಾಗ 6 ಏನು ದಟ್ ಈಸ್ 100% ಏನು ದಟ್ ಈಸ್ 6 ಗೆ ಸಪೋರ್ಟ್ ಇರುತ್ತೆ. ದಟ್ ಈಸ್ ಪರ್ಸನಲ್ ಇಯರ್ ಯಾರಿಗೆ 6 ಬರುತ್ತೆ ಅವ್ರಿಗೆಲ್ಲರೂ ಕೂಡ ಏನು ದಟ್ ಈಸ್ ಈ ವರ್ಷ ಏನು 100% ಏನು ಲಕ್ ಫಾಲೋ ಆಗ್ತಾ ಇರುತ್ತೆ. ಬಟ್ ಅವರು ಯೂಸ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಯೂಸ್ ಮಾಡ್ಕೊಳೋದು ಅನ್ನೋದು ನೆಕ್ಸ್ಟ್ ಅವ್ರು ತಿಳ್ಕೊಬೇಕು. ಅವ್ರು ತಿಳ್ಕೊಂಡು ಯಾವ ಪರ್ಪಸ್ ಯೂಸ್ ಮಾಡ್ಕೋಬೇಕು ಅನ್ನೋದು ಏನು ದಟ್ ಈಸ್ ಅದೆಲ್ಲ ತಿಳ್ಕೊಂಡು ಅವ್ರು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ 7 ಬಂದಾಗ ಏನು ದಟ್ ಈಸ್ ಕೆಲವೊಂದು ಥಿಂಗ್ಸ್ ಏನು ಕಾಂಪ್ಲಿಕೇಟೆಡ್ ಆಗುತ್ತೆ. ಕೆಲವೊಂದು ಥಿಂಗ್ಸ್ ಏನು ದಟ್ ಈಸ್ ಈಸಿ ಆಗುತ್ತೆ. ಯಾವಾಗ ಅವ್ರಿಗೆ ಈಸಿ ಆಗುತ್ತೆ ಅಂತಂದ್ರೆ ಯಾವಾಗ ಏನು 7 ಬರುತ್ತೋ ಪರ್ಸನಲ್ ಇಯರ್ 7 ಬಂದಾಗ ಕೆಲವೊಂದ್ಸತಿ ಏನು ದಟ್ ಈಸ್ ಫೈನಾನ್ಷಿಯಲ್ ಅಲ್ಲಿ ಏನು ದಟ್ ಈಸ್ ಕೇರ್ಫುಲ್ ಆಗಿ ಏನು ನೋಡ್ಕೋಬೇಕು. ಫೈನಾನ್ಷಿಯಲ್ ಅಲ್ಲಿ ಏನು ದಟ್ ಈಸ್ ಮ್ಯಾನೇಜ್ಮೆಂಟ್ ಏನು ದಟ್ ಈಸ್ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ದಟ್ ಈಸ್ ಮೋಸ ಮಾಡೋರು ಏನು ಸಂಖ್ಯೆ ಜಾಸ್ತಿ ಆಗುತ್ತೆ. ಅಥವಾ ಅವರೇ ಏನು ದಟ್ ಈಸ್ ಮೋಸ ಹೋಗೋ ಚಾನ್ಸಸ್ ಕೂಡ ಏನು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಪರ್ಸನಲ್ ಇಯರ್ 7 ಅಲ್ಲಿ ಬಂದಾಗ ಸ್ವಲ್ಪ ಏನು ದಟ್ ಈಸ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಮಾಡ್ಕೊಂಡಾಗ ಅವ್ರಿಗೆ ಆಟೋಮೆಟಿಕಲಿ ಏನು ಬೆನಿಫಿಟ್ ಬರುತ್ತೆ. ನೆಕ್ಸ್ಟ್ ಪರ್ಸನಲ್ ಇಯರ್ 8 ಬಂದಾಗ 8 ಏನು ದಟ್ ಈಸ್ 8 to 6 ಏನು ದಟ್ ಈಸ್ ಸಪೋರ್ಟಿವ್ ಆಗಿ ಇರೋದ್ರಿಂದ ಇದು ಮತ್ತೆ ಏನು 1 ಮತ್ತೆ 8 ಬಂದಾಗ ಸಮ್ ಏನು ಅಪೋಸಿಷನ್ ಇರುತ್ತೆ. ಆಯ್ತಾ. ಹಂಗಾಗಿ ಏನು ದಟ್ ಈಸ್ ಪರ್ಸನಲ್ ಇಯರ್ 8 ಯಾರು ಬರುತ್ತೆ ಅವ್ರಿಗೆಲ್ಲಾನು ಕೂಡ ಏನು 50% ಏನು ದಟ್ ಈಸ್ ಬೆನಿಫಿಟ್ ಬರುತ್ತೆ. ನೆಕ್ಸ್ಟ್ ಪರ್ಸನಲ್ ಇಯರ್ 9 ಬರೋರ್ಗೆ ಏನು ದಟ್ ಈಸ್ 9 ಮತ್ತೆ 1 ಮತ್ತೆ 6 ಇವೆಲ್ಲಾನು ಕೂಡ ಏನು ದಟ್ ಈಸ್ ಫ್ರೆಂಡ್ಲಿ ನೇಚರ್ ಇರುವಂತದ್ದು. ಇವ್ರಿಗೂ ಕೂಡ ಏನು ದಟ್ ಈಸ್ ಪರ್ಸನಲ್ ಇಯರ್ 9 ಯಾರು ಬರುತ್ತೋ ಅವ್ರಿಗೆಲ್ಲಾನು ಕೂಡ ಏನು ಸ್ಟಾರ್ಟ್ಅಪ್ಸ್ ಏನು ಮಾಡುವಂತ ಚಾನ್ಸಸ್ ಏನು ಜಾಸ್ತಿ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾನು ಕೂಡ ಮಾಡ್ತಾರೆ. ಅದಾದ್ಮೇಲೆ ಆಲ್ರೆಡಿ ಏನು ದಟ್ ಈಸ್ ಏನು ಒಂದು ವರ್ಕ್ ಇನಿಶಿಯೇಟ್ ಮಾಡಿರ್ತಾರೆ. ಆ ವರ್ಕ್ ಅಲ್ಲಿ ಏನಾದ್ರು ಪೆಂಡಿಂಗ್ ಇದ್ರೆ ಆ ಪೆಂಡಿಂಗ್ ಕೆಲಸಗಳೆಲ್ಲಾನು ಕೂಡ ಏನು ದಟ್ ಈಸ್ ಕಂಪ್ಲೀಟ್ ಮಾಡಕ್ಕೆ ಏನು ಟ್ರೈ ಮಾಡ್ತಾ ಇರ್ತಾರೆ. ಆ ಕಂಪ್ಲೀಟ್ ಆಗೋ ಕೂಡ ಏನು ಆಗುತ್ತೆ.
ಕೆಲವೊಂದು ಏನಾದ್ರೂ ಕೂಡ ಅವರು ಕಂಪ್ಲೀಟ್ ಮಾಡ್ಲೇಬೇಕನ್ನೋಂತ ಒಂದು ವರ್ಷ ಏನಾದ್ರು ಇದೆ ಅದೆಲ್ಲಾನು ಕೂಡ ಈಸಿಲಿ ಈ ಒಂದು ವರ್ಷ ಏನು ಅವ್ರಿಗೆ ಕಂಪ್ಲೀಟ್ ಆಗುತ್ತೆ. ಇದು ಒಬ್ಬ ಇಂಡಿವಿಜುವಲ್ ಏನು ದಟ್ ಈಸ್ ಸಿಂಪಲ್ ಆಗಿ ನೋಡ್ಕೊಳ್ಳುವಂತ ಒಂದು ಏನು ದಟ್ ಈಸ್ ಪರ್ಸನಲ್ ಇಯರ್ ಪ್ರಕಾರ ಇದಿಷ್ಟೇ ಅಲ್ಲ. ಇದ್ರ ಜೊತೆಗೆ ಏನು ಬೇರೆ ಥಿಂಗ್ಸ್ ಕೂಡ ನಾವು ಅಪ್ಲೈ ಬೇರೆ ಥಿಂಗ್ಸ್ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ತಿಳಿಸ್ಕೊಡ್ತೀವಿ. ಇದು ಇಷ್ಟರಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು. ಹ್ಮ್ ಸೊ ಕೆಲವೊಬ್ಬರಿಗೆ ಸಪ್ಪತ್ತಾರೆ, ಕ್ಷೇಮತಾರೆ, ಪರಮ ಮಿತ್ರ ತಾರೆ, ಆ ಥರ ಎಲ್ಲ ಒಳ್ಳೆ ತಾರೆ ಬಂದ್ರೆ ಓಕೆ. ಸಪೋಸ್ ಹ್ಮ್ ವದ ತಾರೆ, ಪ್ರತ್ಯ ತಾರೆ, 9 ದಿನ ತಾರೆ ಎಲ್ಲ ಬಂದಾಗ ಅದು ಹ್ಮ್ ರೆಮಿಡೀಸ್ ಏನಾದರೂ ಫರ್ದರ್ ಹೇಳಕ್ ಟ್ರೈ ಮಾಡ್ತೀರಾ? ರೆಮಿಡೀಸ್ ಎಲ್ಲಾನು ಕೂಡ ಸಪರೇಟ್ ಅವರ ಒಂದು ಇನ್ನೂ ಕೆಲವೊಂದು ಕಾನ್ಸೆಪ್ಟ್ ಇದೆ ಸರ್, ಅದನ್ನೆಲ್ಲ ನೋಡ್ಕೊಂಡು ಹೇಳ್ತೀವಿ. ಅದು ನೆಕ್ಸ್ಟ್ 15th ಕ್ಲಾಸ್ ಮಾಡ್ತಾ ಇದೀವಲ್ಲ ಅದ್ರಲ್ಲಿ ಓಕೆ, ಹೇಳ್ತೀವಿ. ಹ್ಮ್ ಸರಿ ಸರ್. ಸರ್, ಆಮೇಲೆ ಇನ್ನೊಂದು, ಈ ಗೋಲ್ಡ್ ಸಿಲ್ವರ್ ರೈಸ್ ಆಗುತ್ತೆ ಅಂದ್ರಲ್ಲ ರೇಟು, ಹ್ಮ್ ನೆಕ್ಸ್ಟ್ ಇಯರ್ ಅಪ್ ಟು ಯಾವ ಮಂತ್ ಗಂಟೆ? ಯಾಕಂದ್ರೆ ಎಲ್ಲರೂ ಸ್ವಲ್ಪ ಆಂಕ್ಷಿಯಸ್ ಆಗಿರ್ತಾರಲ್ಲ ಇವಾಗ ಗೋಲ್ಡ್ ಸಿಲ್ವರ್ ಮೇಲೆ. ಹ್ಮ್ ಕೆಲವೊಬ್ರಿಗೆಲ್ಲ ಶೇರ್ಸ್, ಆಮೇಲೆ ಮ್ಯೂಚುವಲ್ ಫಂಡ್, ಸಿಪ್ಪು ಇದ್ರೆಲ್ಲ ಅಷ್ಟೊಂದು ಐಡಿಯಾ ಇರಲ್ಲ. ಸ್ವಲ್ಪ ಹ್ಮ್ ಒಂದು ಲೇ ಮ್ಯಾನ್ಗೆ ಒಂದು ಯುಟಿಲೈಸ್ ಆಗೋ ಥರ 2026 ನಲ್ಲಿ ಅಪ್ ಟು ವಿಚ್ ಮಂತ್ ವಿ ಕ್ಯಾನ್ ಟೇಕ್ ರಿಸ್ಕ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರು? ನವೆಂಬರ್ ತನಕ ಆಗುತ್ತೆ ಸರ್. ನವಂಬರ್ 2026 ನವಂಬರ್ 1. ಹ್ಮ್ ಅಂದ್ರೆ ನೀವು ಹೇಳೋದು ಅಕ್ಟೋಬರ್ಗೆ ಎಂಡ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ನವೆಂಬರ್ ತನಕನೂ ಕೂಡ ನವೆಂಬರ್ ಎಂಡಿಂಗ್ ಅಲ್ಲಿ ಸೊ ಆಮೇಲೆ ಸೇಲ್. ಡೌನ್ಫಾಲ್ ಆಗೋ ಚಾನ್ಸಸ್ ಇದೆ. ಹ್ಮ್ ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಎಲ್ಲಾನು ಕೂಡ ನೆಕ್ಸ್ಟ್ ಅವಾಗ ಸೇಲ್ ಮಾಡ್ಕೊಂಡ್ರೆ ಒಳ್ಳೇದು. ಸಿಲ್ವರ್ ಒಳ್ಳೇದು. ಕೂಡ ಏನೋ ತುಂಬಾನೇ ಪೀಕ್ ಹೋಗುತ್ತೆ. ಆಯ್ತಾ, ಓಕೆ. ಇನ್ವೆಸ್ಟ್ ಮಾಡೋರು ಮಾಡ್ಕೋಬಹುದು, ಇಲ್ಲ ಮನೆ ಯೂಸ್ ಬೇಕಂತವ್ರು ತಗೋಬೇಕು ಅನ್ಕೊಂಡವ್ರು 2027 ಅಲ್ಲಿ ತಗೊಂಡ್ರೆ ಒಳ್ಳೇದು. 2027 ಅಲ್ಲಿ ಕಮ್ಮಿ ಆಗುತ್ತೆ. ಸರಿ ಸರ್. ಸೊ ಹ್ಮ್ ಮತ್ತೆ ಇನ್ವೆಸ್ಟ್ ಮಾಡಿ ಮಾರಂಗಿದ್ರೆ ಅಕ್ಟೋಬರ್ ಇಸ್ ವಿಲ್ ಬಿ ದ ಸೇಫ್ ಮಂತ್ ಡೆಡ್ ಹ್ಮ್ ಲೈನ್. ಹ್ಮ್ ಓಕೆ ಓಕೆ, ಥ್ಯಾಂಕ್ ಯು ಸರ್. ಎಸ್. ಸರ್ ನಮಸ್ತೆ. ನಮಸ್ತೆ ಸರ್. ಇವಾಗ ಪರ್ಸನಲ್ ಇಯರ್ ನಮ್ದು ಸೆಪ್ಟೆಂಬರ್ ಇರುತ್ತೆ. ಸೆಪ್ಟೆಂಬರ್ 25 ಟು ಸೆಪ್ಟೆಂಬರ್ 26 ಆ ತರ ತಗೋಬೇಕಾ? ಹಾ ಹೌದು ಸರ್. ಅಂದ್ರೆ ಈ ಜನವರಿಯಿಂದ ತಗೊಳಕ್ ಬರಲ್ಲ? ಅಂದ್ರೆ ಜನವರಿ ಅಂತಂದ್ರೆ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಒಂದ್ ನಿಮಿಷ. ಅಂದ್ರೆ ಈಗ ಇವಾಗ ನಿಮ್ಗೆ 27/9/2026 ಅಂದ್ರೆ ಒಂದೇ ಬರುತ್ತೆ. ಈಗ ನೋಡಿ ಸರ್, 27/9 ಅಲ್ಲ, ಹ್ಞೂ ಸರ್. 27/9 ಅಂತಂದಾಗ 27/9 ಇದು 9/9/1 ಅಂತ ಓಕೆ ಸರ್. ನಿಮ್ಗೆ ಈಗೇನ್ ಒನ್ನೇ ಬರುತ್ತೆ. 1 ಎಲ್ಲಿ ತನಕ ಬರುತ್ತಂತಂದ್ರೆ ಇದು ಈ ಡೇಟ್ ತನಕ ಬರುತ್ತೆ ಸರ್. 2025 ಟು 26 ಸೆಪ್ಟೆಂಬರ್ ವರೆಗೆ. ಹ್ಮ್ ಅಲ್ಲಿಂದ ನೆಕ್ಸ್ಟ್ ನೀವೇನ್ ಮಾಡಬೇಕು, ನೆಕ್ಸ್ಟ್ ತಗೋಬೇಕು. ಅಂದ್ರೆ ನೆಕ್ಸ್ಟ್ ಅಂತಂದ್ರೆ 2027 ಅಂತ ಅನ್ಕೊಂಡಿರ್ತೀರ, ಬಟ್ ಅವಾಗ ನಿಮ್ಗೆ ನೆಕ್ಸ್ಟ್ 2026 50%, 2027 50% ಕೆಲಸ ಮಾಡುತ್ತೆ. ಇವಾಗ ಎಂಟೈರ್ 2027 ಅಲ್ಲಿ ಯಾವಾಗಿಂದ 28/9 ಆದ್ಮೇಲೆ 100% ಇದೇ ಬರಲ್ಲ. ಇದು ಓಕೆ ಓಕೆ ಇದು ಇದು ಇರುತ್ತೆ, ಇದು ಇರುತ್ತೆ, ಇದು 50% ಕೆಲಸ ಮಾಡುತ್ತೆ. ಅವಾಗ 50-50 ಪ್ರಪೋರ್ಷನೇಟ್ ಅಲ್ಲಿ ತಗೋಬೇಕು. ಓಕೆ ಸರ್. ಓಕೆ ಓಕೆ. ಬೇರೆ ಯಾರು ಏನಾದ್ರು ಪ್ರಶ್ನೆ ಇದೆಯಾ? ಹಲೋ.
ನಮಸ್ಕಾರ ಸರ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸರ್, ಈಗ ನಮ್ಮ ಪರ್ಸ್ನಲಿ ಇಯರ್ ಬರೀ ಇವಾಗ 1963 ಇದ್ರೆ ಇವಾಗ 26ನ ಇಯರ್ ಮಾತ್ರ ಕೊಡ್ಬೇಕು. ಈ ಇಯರ್ ಮಾತ್ರ ತಿಂಗ್ಳು ಮೇಡಮ್ ನಿಮ್ದು ತಿಂಗಳು ಮಂತು ಸೇರಿಸ್ಬೇಕಾ ಕೊಡಕ್ಕೆ? ನಿಮ್ದು ಡೇಟ್ ಹೇಳಿ ಮೇಡಮ್. ಡೇಟ್ 25/2/1963. 25/2/1963. ಅದು ಬೇಕಿಲ್ಲ. 25 ಇದರಲ್ಲಿ 25 ಅಂತಂದ್ರೆ 7 + 2 + 1 ಹಿಂಗೆ 10 ಬರುತ್ತೆ. 10 ಅಂದ್ರೆ 1. ಪರ್ಸನಲ್ ಇಯರ್ 1 ದಟ್ ಈಸ್ ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಎಲ್ಲಾನು ಕೂಡ ಮಾಡೋದಕ್ಕೆ ನಿಮ್ಗೆ ಒಳ್ಳೇದಿರುತ್ತೆ. ಬಟ್ ಆಸ್ಟ್ರಾಲಜಿಕಲ್ ಕಾನ್ಸೆಪ್ಟ್ ಅನ್ನು ಕೂಡ ಕೆಲವೊಂದು ನೋಡ್ಕೋಬೇಕು. ಅದ್ರ ಪ್ರಕಾರ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಎಲ್ಲಾನು ಕೂಡ ಹೋಗ್ಬೋದು. ಈ ವರ್ಷ ತಿಂಗಳು ಈ ವರ್ಷದನು ತಿಂಗಳು 1 ಸೇರಿಸ್ಬೇಕು. ನಮ್ ಡೇಟ್ ಆಫ್ ಬರ್ತ್ನು ಸೇರಿಸ್ಬೇಕು. ಅವಾಗ ನೋಡ್ಬೇಕು. ಹೌದು. ನಾನು ಲಾಸ್ಟ್ ಅಲ್ಲಿ ಬರೋ 4 ನಂಬರ್ ಏನೋ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಅಲ್ಲ, ಇದು ನಿಮ್ದು ಡೇಟು ಮತ್ತೆ ಮಂತು ಇದಕ್ಕೆ ಏನು ದಟ್ ಈಸ್ ಈ ವರ್ಷದ್ದು 2026 1 ಬರುತ್ತೆ. ಅವನ್ನು ಸೇರಿಸ್ಕೋಬೇಕು. ಓಕೆ, ಬೇರೆ ಏನೋ ಪ್ರಶ್ನೆ ಇದೆಯಾ? ಈ ವರ್ಷ 12 ಮಂತ್ ವರೆಗೂ ಇದು ಲೆಕ್ಕ. ನೆಕ್ಸ್ಟ್ ಇಯರ್ಗೆ. ಹೌದು. ಓಕೆ, ಸರಿ ಸರ್, ಥ್ಯಾಂಕ್ ಯು. ಓಕೆ, ನೋಡಿ ಬೇರೆ ಇನ್ನ ಪ್ರಶ್ನೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ದಟ್ ಈಸ್ ಇನ್ನೊಂದು ಕೆಲವೊಂದು ಥಿಂಗ್ಸ್ ನಿಮ್ಗೆ ವಾಸ್ತು ರಿಲೇಟೆಡ್ ಕೆಲವೊಂದು ಏನು ದಟ್ ಈಸ್ 2026 ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ವಾಸ್ತು ರಿಲೇಟೆಡ್, ಮತ್ತೆ ಕೆಲವೊಂದು ಅದರ್ ಕಾನ್ಸೆಪ್ಟ್ಸ್ ಏನು ದಟ್ ಈಸ್ ಆಸ್ಟ್ರಾಲಜಿಕಲ್ ಇರ್ಬೋದು, ನ್ಯೂಮರಾಲಜಿಕಲ್ ಇರ್ಬೋದು, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಒಬ್ಬ ಇಂಡಿವಿಜುವಲ್ಗೆ ಇಲ್ಲಿ ತನಕ ಹೇಳಿದ್ದು ದಟ್ ಈಸ್ ಓವರ್ ಆಲ್ ಜನರಲ್ ಆಗಿ ಹೇಳಿದ್ದು. ಒಬ್ಬ ಇಂಡಿವಿಜುವಲ್ಗೆ ಯಾವ ರೀತಿ ಒಂದು 26ನ ನಾವು ಬೆನಿಫಿಟ್ ಮಾಡ್ಕೋಬೇಕು ಅಂತ ಬಂದಾಗ ಈ ವಾಸ್ತು ರಿಲೇಟೆಡ್ ಕಾನ್ಸೆಪ್ಟ್ ಹೋಗೋದಕ್ಕಿಂತ ಮುಂಚೆ ಇದೇ ಒಂದು 15ನೇ ತಾರೀಕು ನಮ್ಮ ಒಂದು ಇದು ಫುಲ್ ಏನು ದಟ್ ಈಸ್ ಇನ್ ಡೆಪ್ತ್ ಕೋರ್ಸ್ ಇದೆ. ಈ ಒಂದು ಸೀಕ್ರೆಟ್ಸ್ ಆಫ್ 2026 ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅವರು ಜಾಯಿನ್ ಆಗ್ಬೋದು. ದಟ್ ಈಸ್ ಫೀಸ್ ಬಂದ್ಬಿಟ್ಟು 150 rupees ಮಾತ್ರ ಇರುತ್ತೆ. ಒಂದು ಅದರಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ. ಇವಾಗ ದಟ್ ಈಸ್ ನಾವು 2026 ಅಲ್ಲಿ ವಾಸ್ತು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ 2026 ಅಲ್ಲಿ ಏನು ದಟ್ ಈಸ್ ವಾಸ್ತು ಏನು ದಟ್ ಈಸ್ ಆಕ್ಚುಲಿ ಏನು ದಟ್ ಈಸ್ ಈ ವರ್ಷದಲ್ಲಿ ಏನು ದಟ್ ಈಸ್ 1 ನಂಬರ್ ಇನ್ಫ್ಲೂಯೆನ್ಸ್ ಆಗುತ್ತೆ, ಮತ್ತೆ 6 ನಂಬರ್ಸ್ ಏನು ಇನ್ಫ್ಲೂಯೆನ್ಸ್ ಆಗುತ್ತೆ. 1 and 6 ಏನು ಇನ್ಫ್ಲೂಯೆನ್ಸ್ ಆಗೋದ್ರಿಂದ ಒಂದು ಸೀಕ್ರೆಟ್ಸ್ ಆಫ್ ಏನು ದಟ್ ಈಸ್ ಕೆಲವೊಂದು ಸೀಕ್ರೆಟ್ಸ್ ಆಫ್ ಏನು ದಟ್ ಈಸ್ ವಾಸ್ತು ಎಲ್ಲಾನು ಕೂಡ ಏನು ರಿವೀಲ್ ಆಗುತ್ತೆ. ಸೀಕ್ರೆಟ್ಸ್ ಅಂದಿದ ತಕ್ಷಣ ಏನು ದಟ್ ಈಸ್ ವಾಸ್ತು ಅಂತ ಅಂದಿದ ತಕ್ಷಣ ಎಲ್ಲರೂ ಏನ್ ಅನ್ಕೊಂಡಿದೀವಿ, ನಮ್ಗೆಲ್ಲರೂ ಕೂಡ ಗೊತ್ತಿರೋಂಗೆ ವಾಸ್ತು ಅಂದಿದ ತಕ್ಷಣ ಏನು ದಟ್ ಈಸ್ 4 ಡೈರೆಕ್ಷನ್ಸ್, 4 ಉಪದಿಕ್ಕುಗಳು, ಮತ್ತೆ ಆಕಾಶ, ಭೂಮಿ, ಮತ್ತೆ 5 ಎಲಿಮೆಂಟ್ಸ್, ಈ ರೀತಿಯ ಕೆಲವೊಂದೆಲ್ಲಾನು ಕೂಡ ಏನು ದಟ್ ಈಸ್ ಅದರದೇ ಆದಂತ ಒಂದು ಪುರಾಣಗಳಲ್ಲಿ ಏನು ಏನೇನಿದೆ ಅದೆಲ್ಲಾನು ಕೂಡ ಹೇಳ್ತಾ ಹೋಗ್ತಾರೆ. ಅದನ್ನ ಏನು ದಟ್ ಈಸ್ ಕೆಲವೊಬ್ರೆಲ್ಲಾನು ಕೂಡ ಏನು ದಟ್ ಈಸ್ ಸಿಂಪ್ಲಿಫೈ ಮಾಡಿ ಮತ್ತೆ ಅದನ್ನ ಏನು ಇವಾಗಿನ ಒಂದು ಆರ್ಕಿಟೆಕ್ಚರ್ಗೆ ಬೇಕಾದಂಗೆ ಏನು ದಟ್ ಈಸ್ ಸಿಂಪ್ಲಿಫೈ ಮಾಡಿ ಅವ್ರವ್ರಿಗೆ ಏನು ದಟ್ ಈಸ್ ಬೇಕಾಗೋ ರೀತಿಯಲ್ಲಿ ಏನು ದಟ್ ಈಸ್ ಮಾಡಿಫೈ ಮಾಡ್ಕೊಂಡು ಏನು ಬೇರೆ ಬೇರೆ ರೀತಿಯ ಒಂದು ಆಯಾಮಗಳಲ್ಲಿ ಏನು ದಟ್ ಈಸ್ ಈ ಒಂದು ವಾಸ್ತುನ ಏನು ತಗೊಂಡು ಹೊರಟೋಗಿದ್ದಾರೆ. ಬಟ್ 2026 ಅಲ್ಲಿ ಏನಾಗುತ್ತೆ ದಟ್ ಈಸ್ ಆಕ್ಚುಲಿ ಏನು ದಟ್ ಈಸ್ 2026 ಅಲ್ಲಿ ವಾಸ್ತುವಿನ ಏನು ದಟ್ ಈಸ್ ಪುರಾಣ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮಾಯಾಮತದಲ್ಲಿ ಏನ್ ಹೇಳಿದ್ದಾರೆ ಆಯ್ತಾ, ಇವೆಲ್ಲಾನು ಕೂಡ ಏನು ದಟ್ ಈಸ್ ಸೀಕ್ರೆಟ್ಸ್ ಎಲ್ಲಾನು ಕೂಡ ಕೆಲವೊಬ್ರೆಲ್ಲಾನು ಕೂಡ ಏನು ರಿವೀಲ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಎಲ್ಲರೂ ಕೂಡ ಏನು ಕಲಿಯೋದಕ್ಕೂ ಕೂಡ ಏನ್ ಮಾಡ್ತಾರೆ ಹೋಗ್ತಾರೆ. ಅಂಡ್ 2026 ಅಲ್ಲಿ ಈ ಒಂದು ಆಸ್ಟ್ರಾಲಜಿಕಲ್ ರಿಲೇಟೆಡ್ ಏನು ದಟ್ ಈಸ್ ಇದು ಅಷ್ಟು ಏನು ದಟ್ ಈಸ್
ಬೆನಿಫಿಟ್ ಆಗಲ್ಲ ಅಂತ ಒಂದು ಪೀಪಲ್ ಏನು ದಟ್ ಈಸ್ ಡಿಸೈಡ್ ಮಾಡುವಂತ ಚಾನ್ಸಸ್ ಕೂಡ ಏನು ಜಾಸ್ತಿ ಮಾಡ್ತಾರೆ. ಆಕ್ಚುಲಿ ಕೂಡ ಏನು ದಟ್ ಈಸ್ ಆಸ್ಟ್ರಾಲಜಿಕಲ್ ಕಾನ್ಸೆಪ್ಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ದಟ್ ಈಸ್ ಅಪ್ಲೈ ಆಗೋದು ಸ್ವಲ್ಪ ಕಮ್ಮಿ. ಬಟ್ ವಾಸ್ತು ಏನು ದಟ್ ಈಸ್ ಇದು 100% ಏನು ದಟ್ ಈಸ್ ಕೆಲಸ ಮಾಡುತ್ತೆ. 100% ಕೆಲಸ ಮಾಡೋದೇ ಯಾವ್ದು ದಟ್ ಈಸ್ ವಾಸ್ತು. ಏನೇ ಒಂದು ಆಗುಗಳು ಇರ್ಬೋದು, ಯಾವುದೇ ಒಬ್ಬ ಹ್ಯೂಮನ್ ಬೀಯಿಂಗು ದಟ್ ಈಸ್ ಒಬ್ಬ ಇಂಡಿವಿಜುವಲ್ ಏನು ದಟ್ ಈಸ್ ಒಬ್ಬ ಮನೆ ಏನು ದಟ್ ಈಸ್ ಪ್ರೋಗ್ರೆಸ್ ಇರ್ಬೋದು, ಮನೆ ಬೆಳವಣಿಗೆ, ಮನೆ ಏನು ಡೆವಲಪ್ಮೆಂಟ್ ಎಲ್ಲಾನು ಆಗ್ಬೇಕಂತಂದ್ರೆ ದಟ್ ಈಸ್ 100% ಏನು ದಟ್ ಈಸ್ ವಾಸ್ತುನೇ ಕೆಲಸ ಮಾಡೋದು. ಮತ್ತೆ 100% ವಾಸ್ತು ಮಾಡೋದಕ್ಕಾಗುತ್ತಂತ 100% ವಾಸ್ತು ಮಾಡಕ್ಕಾಗಲ್ಲ. 60% ಅಥವಾ 70% ವಾಸ್ತು ಏನು ದಟ್ ಈಸ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಮೋರ್ ದ್ಯಾನ್ ಏನು ದಟ್ ಈಸ್ 90% ಅಷ್ಟು ಏನು ದಟ್ ಈಸ್ ಬೆನಿಫಿಟ್ ಏನು ಸಿಗುತ್ತೆ. ಆಯ್ತಾ. ಇದು ಏನು ದಟ್ ಈಸ್ ಈ ಒಂದು ಸೀಕ್ರೆಟ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಈ ಒಂದು 2026 ಅಲ್ಲಿ ಏನು ದಟ್ ಈಸ್ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಸೀಕ್ರೆಟ್ಸ್ ಎಲ್ಲಾನು ಕೂಡ ಏನು ತಿಳ್ಕೊಂತಾರೆ. ಮತ್ತೆ ಪೀಪಲ್ ಕೂಡ ಏನು ಅದಕ್ಕೆ ಒತ್ತು ಕೊಟ್ಟು ಅದೆಲ್ಲಾನು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳೋಂತ ಒಂದು ಸನ್ನಿವೇಶಗಳು ಕೂಡ ಏನು ದಟ್ ಈಸ್ 2026 ಅಲ್ಲಿ ಬರುತ್ತೆ. ಎಸ್ಪೆಷಲಿ ಈ ಒಂದು 2026 ಅಲ್ಲಿ ವಾಸ್ತು ರಿಲೇಟೆಡ್ ಅಲ್ಲಿ ಹೇಳೋದಾದ್ರೆ, ಯಾರ್ಯಾರು ಈ ಒಂದು ಈಗ ಒಂದು ಹೊಸ ಮನೆಗಳು ಏನು ದಟ್ ಈಸ್ ಕಟ್ಟಕ್ ಹೋಗ್ತಾ ಇದಾರೆ, ಹೊಸ ಮನೆಗಳು ಏನು ದಟ್ ಈಸ್ ಡೆವಲಪ್ಮೆಂಟ್ ಏನಿದೆ, ಬಿಲ್ಡಿಂಗ್ ಏನು ಡೆವಲಪ್ಮೆಂಟ್ಸ್ ಎಲ್ಲಾನು ಕೂಡ ಏನು 2026 ಅಲ್ಲಿ ಚೆನ್ನಾಗಾಗುತ್ತೆ. ಹೊಸ ಬಿಲ್ಡಿಂಗ್ ಏನು ದಟ್ ಈಸ್ ಕಟ್ಟಿ ಏನು ಮಾರೋರ್ಗೆ ಏನು ದಟ್ ಈಸ್ ಒಳ್ಳೆ ಬೆನಿಫಿಟ್ ಏನು ದಟ್ ಈಸ್ 2026 ಅಲ್ಲಿ ಸಿಗುತ್ತೆ. ಯಾರ್ಯಾರು ದಟ್ ಈಸ್ ಮನೆ ಕಟ್ಟಬೇಕಂತ ಅನ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಪ್ರಯತ್ನದಿಂದನೇ ಏನು 2026 ಅಲ್ಲಿ ಏನು ಮನೆಗಳು ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಆ ರೀತಿಯಾದಂತ ಬೆನಿಫಿಟ್ಸ್ ಏನು ದಟ್ ಈಸ್ ಆಟೋಮೆಟಿಕಲಿ ಏನು 2026 ಅಲ್ಲಿ ಏನು ದಟ್ ಈಸ್ ಸಿಗುತ್ತೆ. ಇದು ನಮ್ಗೆ ವೆರಿ ಈಸಿಲಿ ಏನು ದಟ್ ಈಸ್ ಸಿಗುತ್ತೆ. ಅಂದ್ರೆ ಯಾವ ರೀತಿಯಾದಂತ ಒಂದು ದಟ್ ಈಸ್ ಪ್ರಯತ್ನಗಳು ಏನು ಮಾಡ್ಬೇಕಂತಂದ್ರೆ, ಅವರ ಒಂದು ನಕ್ಷತ್ರ ಅನುಸಾರವಾಗಿ ಯಾವತ್ತು ಅವರು ಪ್ರಯತ್ನ ಪಡಬೇಕು ಅನ್ನೋದಿರ್ಬೋದು, ಅವರ ಒಂದು ಡೇಟ್ ಪ್ರಕಾರ ಯಾವತ್ತು ಪ್ರಯತ್ನ ಪಡ್ಬೇಕಂತ ಇರ್ಬೋದು, ಅದೆಲ್ಲಾನು ಕೂಡ ಏನು ದಟ್ ಈಸ್ ಅವರು ನೋಡ್ಕೊಂಡು ಏನು ದಟ್ ಈಸ್ ಪ್ರಯತ್ನ ಪಟ್ಟಿದ ತಕ್ಷಣ ಏನು ದಟ್ ಈಸ್ ವೆರಿ ಈಸಿಲಿ ಆಗುತ್ತೆ. ಇದ್ರ ಜೊತೆಗೆ ಏನು ದಟ್ ಈಸ್ ವಾಸ್ತುನಲ್ಲಿ ಏನು ಕೆಲವೊಂದು ಕ್ಲೂಸ್ ಏನು ದಟ್ ಈಸ್ ಅವರ ಒಂದು ಮನೆ ಸ್ವಲ್ಪ ಏನು ದಟ್ ಈಸ್ ನೀಟ್ನೆಸ್ ಆಗಿ ಏನು ಮೇಂಟೈನ್ ಮಾಡ್ಕೊಂತ ಇದ್ರೆ ಆಟೋಮೆಟಿಕಲಿ ಏನು ದಟ್ ಈಸ್ ಅವ್ರಿಗೆ ಹೈಯೆಸ್ಟ್ ಏನು ದಟ್ ಈಸ್ ಬೆನಿಫಿಟ್ ಆಟೋಮೆಟಿಕಲಿ ಏನು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಕ್ಲೀನ್ಲಿನೆಸ್ ಗೆ ಯಾರು ಒತ್ತು ಕೊಡ್ತಾರೋ ಅವ್ರಿಗೆ ಆಟೋಮೆಟಿಕಲಿ ಒಂದು 2026 ಅಲ್ಲಿ ದಟ್ ಈಸ್ ವಾಸ್ತು ಪ್ರಕಾರ ಏನು ಆಟೋಮೆಟಿಕಲಿ ಬೆನಿಫಿಟ್ ಏನು ಸಿಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಏನು ದಟ್ ಈಸ್ ಡೆಕೋರೇಟಿವ್ ಐಟಮ್ಸ್ ಏನು ಯೂಸ್ ಮಾಡ್ಕೊಳೋದು, ಅದೆಲ್ಲಾನು ಕೂಡ ಏನು ದಟ್ ಈಸ್ ಮಾಡಿದ ತಕ್ಷಣ ಕೂಡ ವಾಸ್ತುನಲ್ಲಿ ಏನು ದಟ್ ಈಸ್ ಆಟೋಮೆಟಿಕಲಿ ಅವ್ರಿಗೆ ದಟ್ ಈ ಒಂದು ಆಡೆಡ್ ಅಡ್ವಾಂಟೇಜ್ ಆಗಿ ದಟ್ ಈಸ್ ಬೆನಿಫಿಟ್ ಏನು ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ಇವೆಲ್ಲನೂ ಕೂಡ ಏನು ದಟ್ ಈಸ್ ಒಂದು ಎಂಟ್ರೆನ್ಸ್ ಅಲ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಯೂಸ್ ಮಾಡೋದಿರ್ಬೋದು, ಅಥವಾ ಒಂದು ಡಿಸೈನ್ ರಿಲೇಟೆಡ್ ಏನು ದಟ್ ಈಸ್ ಥಿಂಗ್ಸ್ ಎಲ್ಲಾನು ಕೂಡ ಯೂಸ್ ಮಾಡೋದಿರ್ಬೋದು, ಅಂಡ್ ಫ್ರಾಗ್ರೆನ್ಸ್ ಏನು ದಟ್ ಈಸ್ ಬರುವಂತ ಒಂದು ಥಿಂಗ್ಸ್ ನ ಯೂಸ್ ಮಾಡೋದಿರ್ಬೋದು, ಅದೆಲ್ಲ ಮಾಡಿದಾಗ ಆಟೋಮೆಟಿಕಲಿ ಏನು ದಟ್ ಈಸ್ 2026 ವಾಸ್ತು ಬೆನಿಫಿಟ್ ಆಟೋಮೆಟಿಕಲಿ ಸಿಗುತ್ತೆ. ಆಯ್ತಾ. ಇದು ಏನು ದಟ್ ಈಸ್ ವೆರಿ ಹೈಲಿ ಸೀಕ್ರೆಟ್ಸ್ ಆಫ್ ದ 2026. ಅಂಡ್ ಆಲ್ಸೋ ಅದ್ರ ಜೊತೆಗೆ ಈ ಒಂದು 2026 ಅಲ್ಲಿ ವಾಸ್ತು ಅಂದ್ರೆ ಮನೆಯಿಂದ ಬೆನಿಫಿಟ್ ತಗೋಬೇಕು. ಮನೆ ಈಗ ಆಲ್ರೆಡಿ ಅದರಲ್ಲಿ ಏನು ದಟ್ ಈಸ್ ರೆಕ್ಟಿಫಿಕೇಶನ್ ಮಾಡಕ್ಕೆ ಇವಾಗ ಆಗಲ್ಲ, ರೆಕ್ಟಿಫಿಕೇಶನ್ ಆಗೋದೇ ಇಲ್ಲ. ಬಟ್ ಆದ್ರೂ ಕೂಡ ನಾನು ಕೆಲವೊಂದು ಬೆನಿಫಿಟ್ ಏನು ತಗೋಬೇಕಂತಂದಾಗ ಆ ಒಂದು ಮನೆಯಿಂದ ದಟ್ ಈಸ್ ಬೆನಿಫಿಟ್ ತಗೋಬೇಕಂತಂದ್ರೆ ಅವರು ಮನೆಯಿಂದ ಬೆನಿಫಿಟ್ ತಗೋಬೇಕಂತಂದ್ರೆ ಕೆಲವೊಂದು ಎಲ್ಲಾನು ಕೂಡ ಏನೋ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಮನೆ ಸುತ್ತಮುತ್ತಲು ಹಾಕೋದು ಅಥವಾ ಮನೆಯಲ್ಲಿ ಯೂಸ್ ಮಾಡೋದಿರ್ಬೋದು, ಅದೆಲ್ಲಾನು ಕೂಡ ಏನು ಮಾಡೋದ್ರಿಂದ ಎಂಟ್ರೆನ್ಸ್ ಅಲ್ಲಿ ಕೆಲವೊಂದು ಗೂಡ್ಸ್ ಇಡೋದು. ಫಾರ್ ಎಕ್ಸಾಂಪಲ್ ಎಂಟ್ರೆನ್ಸ್ ಅಲ್ಲಿ ಏನು ದಟ್ ಈಸ್ ಯಾವ ರೀತಿಯಾದಂತ ಒಂದು ಗೂಡ್ಸ್ ಇಡ್ಬೇಕಂತಂದ್ರೆ ಗ್ಲಾಸ್ ಅಲ್ಲಿ ಮಾಡಿರುವಂತ ಒಂದು ಐಟಮ್ಸ್ ಇರ್ಬೋದು, ಅಥವಾ ಸಿಲ್ಕ್ ಅಲ್ಲಿ ಏನು ಸಿಲ್ಕ್ ಅಲ್ಲಿ ಯೂಸ್ ಮಾಡಿರುವಂತ ಗೂಡ್ಸ್ ಇರ್ಬೋದು, ಅಥವಾ ಕಾಪರ್ ಏನು ದಟ್ ಈಸ್ ಗೂಡ್ಸ್ ಇರ್ಬೋದು. ಇವನ್ನೆಲ್ಲಾನು ಕೂಡ ಇಟ್ಟಾಗ ಆಟೋಮೆಟಿಕಲಿ ಏನು ದಟ್ ಈಸ್ ಅದು ಬೆನಿಫಿಟ್ ಏನು ದಟ್ ಈಸ್ ಕೊಡ್ತಾ ಬರುತ್ತೆ ಯಾವುದು 2026. ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ಏನು ದಟ್ ಈಸ್ ಸಪೋರ್ಟಿವ್ ಆಗಿ ಏನು ಬರುವಂತದ್ದು ಅಡಿಷನ್ ಥಿಂಗ್ಸ್ ಏನಂತಂದ್ರೆ
ಈ ಒಂದು ಕೆಲವೊಂದು ಜೆಮ್ಸ್ ಇರ್ಬೋದು, ಕೆಲವೊಂದು ಏನೋ ದಟ್ ಈಸ್ ಅನಿಮಲ್ಸ್ ಪಿಕ್ಚರ್ಸ್ ಇರ್ಬೋದು ಅಥವಾ ಪೋಸ್ಟರ್ಸ್ ಇರ್ಬೋದು, ಅದನ್ನು ಯೂಸ್ ಮಾಡ್ಕೊಂಡು ಕೂಡ ಬೆನಿಫಿಟ್ ಏನೋ ಸಿಗುತ್ತೆ, ಅದರಿಂದನೂ ಕೂಡ ಬೆನಿಫಿಟ್ ಬರುತ್ತೆ. ಅಂಡ್ ಎಸ್ಪೆಷಲಿ ಈ ಒಂದು ವಾಸ್ತುನಲ್ಲಿ ಯೂಸ್ ಮಾಡ್ಕೊಂಡು ದಟ್ ಈಸ್ ಬಿಸ್ನೆಸ್ ಅಲ್ಲಿ ಏನೋ ಬೆನಿಫಿಟ್ ತಗೋಬೇಕಂತಂದ್ರೆ ಈ ಒಂದು ಸಿಂಧೂರ ಇರ್ಬೋದು, ದಟ್ ಈಸ್ ಮತ್ತೆ ಮಸೂರು ಏನ್ ಬರುತ್ತೆ, ವೀಟ್ ಇರ್ಬೋದು, ಅಂಡ್ ಕೆಲವೊಂದು ಏನು ದಟ್ ಈಸ್ ಚಿಲ್ಲಿ ಅಂಡ್ ಕೆಲವೊಂದು ರೈಸ್ ಏನೋ ದಟ್ ಈಸ್ ಪೌಡರ್ನ ಏನೋ ದಟ್ ಈಸ್ ಮಿಕ್ಸ್ ಮಾಡ್ಕೊಳೋದು, ಯಾವ್ದು ರಂಗೋಲಿನಲ್ಲಿ ಮಾಡ್ಕೊಳೋದು, ಆ ರೀತಿ ಮಾಡ್ಕೊಂಡಾಗ ಕೂಡ ಏನು ದಟ್ ಈಸ್ ಅದನ್ನು ಕೂಡ ಒಂದು 100% ಏನು ದಟ್ ಈಸ್ ಬೆನಿಫಿಟ್ ಏನು ದಟ್ ಈಸ್ ಸಿಗುತ್ತೆ ಎಲ್ಲರಿಗೂ ಕೂಡ. ಯಾವ್ದ್ರಿಂದ ಈ ಒಂದು ವಾಸ್ತು ರಿಲೇಟೆಡ್ ಇದು ಕೆಲವೊಂದು ಏನು ದಟ್ ಈಸ್ ವಾಸ್ತು ಸೀಕ್ರೆಟ್ಸ್. ಇನ್ನು ಅನೇಕ ಒಂದು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲಾನು ಕೂಡ 15th ನಿಮ್ಗೆ ಎಲ್ಲರೂ ಕೂಡ ಏನು ರಿವೀಲ್ ಮಾಡ್ತೇವೆ. ಅವೆಲ್ಲನೂ ಕೂಡ ತಿಳ್ಕೊಬೇಕಂತಂದ್ರೆ ಯು ಕ್ಯಾನ್ ಜಾಯಿನ್ ಅವರ್ ವರ್ಕ್ಶಾಪ್ ಸೀಕ್ರೆಟ್ಸ್ ಆಫ್ 2026. ಅಲ್ಲಿ ಇನ್ನು ನಿಮ್ಗೆ ಅನೇಕವಾದಂತಹ ಸೀಕ್ರೆಟ್ಸ್ ಎಲ್ಲಾನು ಕೂಡ ತಿಳಿಸ್ಕೊಡ್ತೇವೆ. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಬೇರೆ ಏನಾದ್ರು ಬೆನಿಫಿಟ್ ಬೇಕಂದ್ರೆ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ ಹೇಳಿದ್ರಲ್ಲ, ಇದು ಯಾವ ತರ ಇಡೋದು? ಎಲ್ಲಿ ಒಳಗಡೆನ ಆಚೆನ ಇದು ಎಲ್ಲಿ ಬಾಗಿಲಲ್ಲಿ? ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಮೇಡಮ್, ಎಂಟ್ರೆನ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಒಳಭಾಗ ಇಡ್ಬೋದು. ಒಳಭಾಗದಲ್ಲಿ ಎಂಟ್ರೆನ್ಸ್ ಬಂದಿದ ತಕ್ಷಣ ಕಾಣಿಸೋಂಗ್ ಬೇಕಾದ್ರೂ ಇಡ್ಬೋದು, ಅಥವಾ ಬಾಗಿಲು ಏನು ದಟ್ ಈಸ್ ಹತ್ ಕಡೆ ಇತ್ ಕಡೆ ಎಲ್ಲಾನು ಕೂಡ ಇಡ್ಬೋದು, ಅಥವಾ ಆಚೆ ಒಳಗೆ ಎಲ್ಲ. ಹ್ಮ್. ಆಹಾ. ಅಂದ್ರೆ ಬಾಗಿಲು ಒಳಗಡೆ ಅಥವಾ ಹೊರಗಡೆ ಎಲ್ಲಿ ಬೇಕಾದ್ರೂ ಮೇಡಮ್. ಬಟ್ ಏನು ಕಾಣಿಸ್ತಾ ಇರ್ಬೇಕು, ಅಂದ್ರೆ ಅದು ನಿಮ್ಗೆ ಮನೆ ಮುಂದೆ ಬಂದಿದ ತಕ್ಷಣ ಅದು ಕಾಣಿಸ್ತಾ ಇರ್ಬೇಕು. ಅಥವಾ ನಿಮ್ ಮನೆ ಡೋರ್ಸ್ ಹತ್ ಕಡೆ ಇತ್ ಕಡೆ ಏನೋ ದಟ್ ಈಸ್ ಡಿಸೈನ್ ಮಾಡಿಸ್ಕೊಂಡು ಅದ್ರಲ್ಲಿ ಬೇಕಾದ್ರೂ ಏನೋ ದಟ್ ಈಸ್ ಹ್ಯಾಂಗ್ ಮಾಡೋದಿರ್ಬೋದು, ಅಥವಾ ಅಲ್ಲಿ ಡಿಸೈನ್ಸ್ ಅಲ್ಲಿ ಮಾಡಿ ಅಲ್ಲಿ ಅಂಟಾಕೋದಿರ್ಬೋದು, ಅವೆಲ್ಲನೂ ಕೂಡ ಮಾಡ್ಬೋದು. ಮಸೂರು, ವೀಟ್, ರೈಸ್ ಪೌಡರ್ ಅಂದ್ರಲ್ಲ ಸರ್, ಇದು ಹೌದು. ಇದೆಲ್ಲ ಕಾಣೋ ತರ ಇಡ್ಬೇಕು ಒಳಗಡೆ ಬಾಗಿಲಲ್ಲಿ. ಹೌದು ಮೇಡಮ್. ಪ್ಯಾಕೆಟ್ಸ್ ಅಲ್ಲಿ ಟ್ರಾನ್ಸ್ಪರೆಂಟ್, ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಟ್ರಾನ್ಸ್ಪರೆಂಟ್ ಪ್ಯಾಕೆಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಆಚೆ ಕಡೆ ಕಾಣಿಸೋಂಗೆ ಬಾಗ್ಲ ಹತ್ರ ಒಂದು ಪೇಸ್ಟ್ ಮಾಡೋದು ಕೂಡ ನೀವು ಮಾಡ್ಬೋದು. ಮಾಡೋದನ್ನು ಕೂಡ ಬೆನಿಫಿಟ್ ಬರುತ್ತೆ. ಜೆಮ್ಸ್ ಯಾವ ತರ ಇರ್ಬೋದು? ಯಾವ್ದು ಡಿಸೈನ್ ಇದೆ ಜೆಮ್ಸ್ ಅಂದ್ರೆ? ಜೆಮ್ಸ್ ಅಂತಂದ್ರೆ ಇವಾಗ ಆರ್ಟಿಫಿಷಿಯಲ್ ಜೆಮ್ಸ್ ಬರುತ್ತೆ, ರಿಯಲ್ ಜೆಮ್ಸ್ ಬರುತ್ತೆ. ಅದನ್ನ ಜೆಮ್ಸ್ ಏನು ದಟ್ ಈಸ್ ನಾವು ಒಂದು ಕಾರ್ಡ್ಬೋರ್ಡ್ ಶೀಟ್ ಏನ್ ಬರುತ್ತೆ ನೋಡಿ, ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲಾನು ಬರೋದು, ಅದಕ್ಕೆ ನೀಟಾಗಿ ಅಂಟಿಸಿ ಬೇಕಾದ್ರೆ ಆಚೆ ಕಡೆ ಹಾಕ್ಬೋದು, ಮೆತ್ತಬಹುದು. ಇಲ್ಲ ಡೋರ್ ಹತ್ರ ಡಿಸೈನ್ಸ್ ಮಾಡಿ ಅಲ್ಲಿ ಬೇಕಾದ್ರೂ ಅನ್ಸ್ಬೋದು. ಮತ್ತೆ ಕ್ರಿಸ್ಟಲ್ ಚಿಪ್ಸ್ ಎಲ್ಲ ಇವಾಗ ಸಿಗುತ್ತೆ, ಆ ಕ್ರಿಸ್ಟಲ್ ಚಿಪ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಎಸ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಹಲೋ ಸರ್, ಇವಾಗ ವಾಸ್ತು ಪ್ರಕಾರ ಹೇಳಿದ್ರಲ್ಲ, ಈ 2026 ನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಈಸ್ಟ್ ಫೈನಾನ್ಸ್ ಝೋನು, ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಯಾವ ಝೋನ್ಗೆ ಸ್ವಲ್ಪ ಕ್ಲೀನ್ನೆಸ್ ಹೇಳಿದ್ರಲ್ಲ, ಯಾವ ಝೋನ್ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇಂಪ್ಯಾಕ್ಟ್ ಚೆನ್ನಾಗಿ ಬರುತ್ತೆ ಗ್ರೋತ್ಗೆ?
ಸರ್ ವಾಸ್ತುನಲ್ಲಿ ಆ ರೀತಿಯಾದಂತ ಒಂದು ಕಾನ್ಸೆಪ್ಟ್ಸ್ ಇಲ್ಲ. ವಾಸ್ತುನಲ್ಲಿ ಓಕೆ ಅದೆಲ್ಲಾನು ಕೂಡ ಏನು ಮಾಡಿಫೈಡ್ ನಾವು ಮಾಡ್ಕೊಂಡ್ರಂತ ಏನು ಮಾಡಿಫೈಡ್ ಅಷ್ಟೇ. ವಾಸ್ತುನಲ್ಲಿ ಇರೋದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಗೆ ಏನಾದ್ರು ರೋಡ್ ಇದೆ ಅಂತಂದ್ರೆ, ಹ್ಮ್ ನಿಮ್ಮ ಒಂದು ಸೈಟ್ ಗೆ ನಾರ್ತ್ ಗೆ ರೋಡ್ ಇದ್ರೆ ಅದು ಏನು ನಾರ್ತ್ ಫೇಸಿಂಗ್, ಓಕೆ ಈಸ್ಟ್ ಗೆ ಏನಾದ್ರು ರೋಡ್ ಇದ್ರೆ ಅದು ಈಸ್ಟ್ ಫೇಸಿಂಗ್, ಸರಿ ವೆಸ್ಟ್ ಗೆ ರೋಡ್ ಇದ್ರೆ ಅದು ವೆಸ್ಟ್ ಫೇಸಿಂಗ್, ಸೌತ್ ಗೆ ರೋಡ್ ಸರಿ ಇದ್ರೆ ಸೌತ್ ಫೇಸಿಂಗ್. ಸಪೋಸ್ ಓಕೆ ವೆಸ್ಟ್ ಗೆ ರೋಡ್ ಇದೆ, ವೆಸ್ಟ್ ಫೇಸಿಂಗ್ ಸೈಟ್ ಅದು. ಹಾ ನೀವು ನಾರ್ತ್ ಕಡೆ ಏನಾದ್ರು ಡೋರ್ ಇಟ್ರೆ ಅದು ಏನು ದಟ್ ಈಸ್ ವಾಸ್ತು ವಿರುದ್ಧ ಅದು. ಓಕೆ ಓಕೆ ರೋಡ್ ಯಾವ ದಿಕ್ಕಲ್ಲಿ ಇದೆಯೋ ಅಲ್ಲಿ ಇಟ್ರೆ ಬೆನಿಫಿಟ್ ಜಾಸ್ತಿ. ಆ ರೀತಿ ಓಕೆ ಇಟ್ಕೊಂಡು ಅದು ಏನು ದಟ್ ಈಸ್ ಮಾಯಮತದಲ್ಲಿ ಹೇಳೋದು ಅದೇನೆ ಆಯ್ತಾ. ಅದ್ರ ಸರಿ ಪ್ರಕಾರ ಏನು ದಟ್ ಈಸ್ ಮಾಡ್ಕೊಳೋದು ಏನು ಅದು ಲಕ್ಷಣ. ಓಕೆ ಓಕೆ ನಾವೇನ್ ಮಾಡ್ತೀವಿ ದಟ್ ಈಸ್ ನಾರ್ತ್ ಅಲ್ಲೇ ಬೇಕು, ಈಸ್ಟ್ ಅಲ್ಲೇ ಬೇಕಂತ ಹೇಳ್ಬಿಟ್ಟು ವೆಸ್ಟ್ ಹ್ಮ್ ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಸುತ್ತಾಕೊಂಡು ನಾವೇನಾದ್ರೂ ಡೋರ್ಗಳು ಏನಾದ್ರು ಇಟ್ಕೊಂಡಾಗ ಅವಾಗ ಓಕೆ ಏನು ಆಟೋಮೆಟಿಕಲಿ ಏನು ದಟ್ ಈಸ್ ನಾವೇ ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂತ ಅಷ್ಟೇ ಅದು. ಸರಿ ಸರಿ ಅವಾಗ ಟ್ರೀಟ್ ಮಾಡಿಲ್ಲ ಅಂತಂದ್ರೆ ಬೆನಿಫಿಟ್ ಬರಲ್ಲ. ಅವಾಗ ನೀವೇ ಇದನ್ನೆಲ್ಲಾನು ಹೇಳಿರೋದು ಏನಕ್ಕೆ ಏನಂತಂದ್ರೆ 2026 ಅಲ್ಲಿ ಬೆನಿಫಿಟ್ ಹೆಂಗ್ ತಗೋಬಹುದು. ಆಲ್ರೆಡಿ ಈಗ ಹಂಗ್ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ವೆಸ್ಟ್ ಫೇಸಿಂಗ್ ಇದೆ, ಓಕೆ ನಾರ್ತ್ ಡೋರ್ ಇಟ್ಕೊಂಡಿದೀವಿ. ವೆಸ್ಟ್ ಹಾ ಫೇಸಿಂಗ್ ಇದೆ, ನಾರ್ತ್ ಡೋರ್ ಇಟ್ಕೊಂಡಾಗ ಅವಾಗ ಏನ್ ಮಾಡಬೇಕು, ನೀವು ಫಸ್ಟ್ ಎಂಟರ್ ಆಗ್ತಾ ಇರೋದು ನಿಮ್ಮ ಕಾಂಪೌಂಡ್ ಎಂಟರ್ ಆಗ್ತಾ ಇರೋದು ವೆಸ್ಟ್ ಇಂದಾನೆ. ಓಕೆ ಮನೆ ಒಳಗಡೆ ಬರ್ತಾ ಇರೋದು ಏನು ದಟ್ ಈಸ್ ನಾರ್ತ್ ಇಂದ ಬರ್ತಾ ಇದಾರೆ. ಅವಾಗ ಏನು ದಟ್ ಈಸ್ ಎರಡೂ ಕಡೆನೂ ಈ ಒಂದು ಕೆಲವೊಂದು ಥಿಂಗ್ಸ್ ಎಲ್ಲಾನು ಕೂಡ ಅರೇಂಜ್ ಮಾಡ್ಕೋಬೇಕು. ಹಾ ಎರಡೂ ಕಡೆನೂ ಅರೇಂಜ್ ಮಾಡ್ಕೊಂಡಾಗ ಯಾವಾಗ ಏನು ಬೆನಿಫಿಟ್ ಆಟೋಮೆಟಿಕಲಿ ಸಿಗುತ್ತೆ. ಹ್ಮ್. ಆಮೇಲೆ ಇವಾಗ ಈ ಡೋರ್ ಮೇಲೆಲ್ಲ ಹೇಳಿದ್ರಲ್ಲ ಸರ್, ಅಂದ್ರೆ 6 ರಿಲೇಟೆಡ್ ಶುಕ್ರ ಲಕ್ಸುರಿಯಸ್ ಆಗಿ ಡೆಕೋರೇಟಿವ್ ಮಾಡಿ ಡೋರ್ ಮೇಲೆ ಬೇಕಾದ್ರೂ ಸ್ಟಿಕ್ ಮಾಡ್ಬೋದು ನಾವು ಕಾಣೋ ಥರ. ಹ್ಮ್ ಓಕೆ ಮಾಡ್ಬೋದು. ಸರಿ ಓಕೆ ಥ್ಯಾಂಕ್ ಯು. ಬಟ್ ಆದಷ್ಟು ತುಂಬಾ ಏನು ಓವರ್ ಆಗಿ ಅನ್ಸಿದ್ರು ಕೂಡ ಅವಾಗ ಅದು ಅಷ್ಟು ಚೆನ್ನಾಗಿರಲ್ಲ. ಅವಾಗ ಏನು ಓಕೆ ರಾಹು ಬಂದ್ಬಿಡುತ್ತೆ ಓವರ್ ಆಗಿ ಓಕೆ ಡಿಸೈನ್ ಮಾಡೋದ್ರನ್ನ. ಓಕೆ ಆದಷ್ಟು ನೋಡ್ಕೊಂಡು ಏನು ದಟ್ ಈಸ್ ಡಿಸೈನ್ ಮಾಡಿ. ಅದಕ್ಕೆ ಕೆಲವೊಂದು ಥಿಂಗ್ಸ್ ನೀವು ಯೂಶಲಿ ಇವನ್ನ ಯೂಸ್ ಮಾಡ್ಕೊಂಡು ಸಾಕು ಆಟೋಮೆಟಿಕಲಿ ಬೆನಿಫಿಟ್ ಬರುತ್ತೆ. ಓಕೆ ಇನ್ನು ಕೆಲವೊಂದು ಸೀಕ್ರೆಟ್ಸ್ ಇದೆ ದಟ್ ಈಸ್ ಮನೆ ಒಳಗಡೆ ಹೆಂಗ್ ಇಟ್ಕೋಬೇಕು ಹಾ ವಿತೌಟ್ ಏನು ದಟ್ ಈಸ್ ಎಕ್ಸಾಕ್ಟ್ಲಿ ವಾಸ್ತು ಹೆಂಗಿದೆ ಅದ್ ಬಿಟ್ಬಿಟ್ಟು ಸ್ವಲ್ಪ ಏನು ದಟ್ ಈಸ್ ಬೆನಿಫಿಟ್ ಏನು ದಟ್ ಈಸ್ 2026 ಅಲ್ಲಿ ಬೆನಿಫಿಟ್ ತಗೋಬೇಕು. ಈಗ ನನ್ನ ಮನೆ ಓಕೆ ಆಲ್ರೆಡಿ ಯಾವ್ದೋ ಒಂದು ಮನೆಯಲ್ಲಿ ಇದೀನಿ, ವಾಸ್ತು ಇಲ್ಲ, ಆದ್ರೂ ಕೂಡ ಏನು ದಟ್ ಈಸ್ ಕೆಲವೊಂದು ಬೆನಿಫಿಟ್ ತಗೋಬೇಕಂದ್ರೆ ಯಾವ ರೀತಿ ಇಟ್ಕೋಬೇಕು, ಯಾವ್ಯಾವ ಝೋನ್ಸ್ ಏನು ದಟ್ ಈಸ್ ಆಕ್ಟಿವೇಟ್ ಮಾಡ್ಬೇಕು, ಯಾವ್ಯಾವ ಝೋನ್ಸ್ ಏನು ದಟ್ ಈಸ್ ಆಕ್ಟಿವ್ ಮಾಡಬಾರ್ದು ಅನ್ನೋದು ಎಲ್ಲಾನು ಕೂಡ ನಿಮ್ಗೆ ಮೈನ್ ಕ್ಲಾಸ್ ಅಲ್ಲಿ ತಿಳಿಸ್ತೀನಿ ಸರ್ ಅದೆಲ್ಲ. ಸ್ವಲ್ಪ ಒಂದು ರಿಕ್ವೆಸ್ಟ್ ಅಂಡ್ ಸಜೆಷನ್ ಸರ್. ಸ್ವಲ್ಪ ನಮ್ಮ ಅಂದ್ರೆ ಈ ಸೆಷನ್ ಅಟೆಂಡ್ ಮಾಡ್ತಾ ಇರೋರಿಗೆ ಒಂದು ಸಿಂಪಲ್ ಪಿಕ್ಚರ್ಸ್ ಆದ್ರೂ ಅಟ್ಲೀಸ್ಟ್ ಗ್ರೂಪಲ್ಲಿ ಶೇರ್ ಮಾಡಿ ಸರ್, ಸೊ ದಟ್ ಐಡಲ್ ಈ ತರ ಪಿಕ್ಚರ್ ಹಾಕೊಳ್ಬೋದು, ಬೆನಿಫಿಟ್ ಬರುತ್ತೆ ಅಂತ. ಆಯ್ತು ಸರ್, ಓಕೆ ಕಳಿಸ್ತೀನಿ. ಓಕೆ ಓಕೆ ಗ್ರೂಪ್ ಥ್ಯಾಂಕ್ ಯು. ಅಲ್ಲಿ ಈ ಸಪರೇಟ್ ಗ್ರೂಪ್ ಇದೆಲ್ಲ ಆ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಸರಿ ಸರ್ ಥ್ಯಾಂಕ್ ಯು. ಅದ್ರ ಜೊತೆಗೆ ಇನ್ನೊಂದು, ಇವಾಗ 2026 ಬಂದಿದ ತಕ್ಷಣ ಏನು ದಟ್ ಈಸ್ ಕೆಲವೊಂದು ಏನು ಅನಾಲಿಸಿಸ್ ಏನು ಪ್ರಿಡಿಕ್ಷನ್ಸ್ ಎಲ್ಲಾನು ಕೂಡ ಸುಮಾರು ಏನು ಪ್ರಿಡಿಕ್ಷನ್ಸ್ ಈಗ ಯೂಟ್ಯೂಬ್ ಹೋಗಿದ ತಕ್ಷಣ ಏನು ಅದೇ ಬರುತ್ತೆ. ಓಕೆ ಬಟ್ ಅದರಲ್ಲಿ ಜಿನೈನು ಅಂಡ್ ಎಫೆಕ್ಟಿವ್ ನ್ಯೂಮರಾಲಜಿ ಪ್ರಕಾರ ಅಂತಂದ್ರೆ ನಮ್ಮ ಇಂಡಿಪೆಂಡೆನ್ಸ್ ಯಾರು ತಗೊಂಡು ಈ ವಿಶ್ಲೇಷಣೆ ಮಾಡ್ತಾರೆ ಅದು ಜಿನೈನು. ಓಕೆ ಬೇರೆದೆಲ್ಲಾನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು ಅದು ಜಿನೈನ್ ಅಲ್ಲ. ಅದು ವರ್ಕ್ ಆಗಲ್ಲ. ಅದನ್ನ ನಾವು ನೋಡ್ಕೋಬೇಕು. ಮತ್ತೆ ಆಸ್ಟ್ರಾಲಜಿಕಲ್ ಆಗಿ ಏನು ದಟ್ ಈಸ್ ಆಸ್ಟ್ರಾಲಜಿಕಲ್ ಆಗಿ ಇಂಡಿಯಾಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ವರ್ಲ್ಡ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದನ್ನೆಲ್ಲಾನು ಕೂಡ ಇದೆ. ಅದೆಲ್ಲಾನು ಕೂಡ ಖಗೋಳ ಅಧ್ಯಯನದಲ್ಲಿ ಏನು ಬರುತ್ತೆ. ಅದನ್ನೇ ನಾವು ಮುಂಡೇನ್ ಆಸ್ಟ್ರಾಲಜಿ ಅಂತ ಕರಿತೀವಿ. ಅದರಲ್ಲಿ ನಾವೆಲ್ಲ ವಿಶ್ಲೇಷಣೆ ಮಾಡ್ಬೋದು. ಅದ್ರ ಪ್ರಕಾರ ಏನು ದಟ್ ಈಸ್ ಹೇಳಿದಾಗ ಅದು ಕರೆಕ್ಟ್ ಆಗಿ ಬರುತ್ತೆ. ಇದು ಏನು ದಟ್ ಈಸ್ 2026 ಎಂಟೈರ್ ಹೇಳೋದು ಆಯ್ತಾ. ಬಟ್ ನಮ್ಗೆ ಏನಾಗುತ್ತೆ, ಈಗ ನಿಮ್ಗೆ ಏನಾಗುತ್ತೆ, ಪಳನಿ ಸರಿ ಈ ವರ್ಷ ಹೆಂಗಿರುತ್ತೆ ಅನ್ನೋದೇನು ದಟ್ ಈಸ್ ಓನ್ಲಿ ಏನು ದಟ್ ಈಸ್ ಪ್ಲಸ್ ಆರ್
100% ಚೆನ್ನಾಗಿರುತ್ತಾ, 50% ಚೆನ್ನಾಗಿರುತ್ತಾ, 20% ಚೆನ್ನಾಗಿರುತ್ತಾ ಅಂತ ಅಷ್ಟು ಮಾತ್ರ ನಾವು ಹೇಳ್ಬೋದೇ ಹೊರತು 100% ಹಿಂಗೆ ಆಗುತ್ತೆ ಇದು ಹಿಂಗೆ ಇರುತ್ತೆ, ಅದು ರಾಂಗ್. ಅದು ಎಲ್ಲೂ ಕೂಡ ಇಲ್ಲ ಅದು. ಓಕೆ. ಬಟ್ ಯಾವುದೇ ಒಂದು ಫಾಲೋ ಮಾಡ್ಕೊಳ್ಳಿ, ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಒಬ್ಬ ಇಂಡಿವಿಜುವಲ್ಗೆ ಓವರ್ ಆಲ್ ಡೆವಲಪ್ಮೆಂಟ್ ಬರೋದು ಏನು, ಒಂದು ವಾಸ್ತೆಯಿಂದ ದಟ್ ಈಸ್ 100% ಡೆವಲಪ್ಮೆಂಟ್ ಬರುತ್ತೆ. ಮತ್ತೆ ನ್ಯೂಮರಾಲಜಿಯಿಂದ ಸ್ವಲ್ಪ ಡೆವಲಪ್ಮೆಂಟ್ ಬರುತ್ತೆ. ಆಸ್ಟ್ರಾಲಜಿಕಲ್ ಅಲ್ಲಿ ಅಷ್ಟೊಂದು ಬೆನಿಫಿಟ್ ತಗೊಳೋದಕ್ಕೆ ಎಕ್ಸಾಕ್ಟ್ಲಿ ಬೆನಿಫಿಟ್ ತಗೊಳೋದಕ್ಕೆ ಬರಲ್ಲ. ಬಿಕಾಸ್ ಕರೆಕ್ಟ್ ಆದಂತ ಒಂದು ಟೈಮು ಎಕ್ಸಾಕ್ಟ್ನೆಸ್ ಇರಲ್ಲ, ಯಾರ್ದು ಕೂಡ ಇರಲ್ಲ. ಓಕೆ. ಒಂದು ಮಿನಿಟ್ಸ್ ಆದ್ರೂ ವೇರಿ ಆಗುತ್ತೆ. ದಟ್ ಈಸ್ 1 ಮಿನಿಟ್ ವೇರಿ ಆದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವಾಗ್ಲೂ ಏನು ದಟ್ ಈಸ್ ಮೋರ್ ಏನು ದಟ್ ಈಸ್ ವೇರಿಯೇಷನ್ಸ್ ಏನು ದಟ್ ಈಸ್ ಬಿಂದು ಪಾಯಿಂಟ್ಸ್ ಅಲ್ಲಿ ಮೋರ್ ವೇರಿಯೇಷನ್ಸ್ ಬಂದ್ಬಿಡುತ್ತೆ. ಓಕೆ. ಸೊ ಇನ್ನೊಂದು ಏನಂದ್ರೆ ನೀವು ಹೇಳೋ ಕಾನ್ಸೆಪ್ಟ್ ಎವ್ರಿ ಇಯರ್ ನಾವು ಅನಲೈಸ್ ಮಾಡುವಾಗ ನಮ್ಮ ಭಾರತ ವರ್ಷದ ಸ್ವಾತಂತ್ರ್ಯ ಪ್ಲಸ್ ನ್ಯೂ ಇಯರ್ ಫಾರ್ ಎಕ್ಸಾಂಪಲ್ 1/1/2027 ಅಡಾಪ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ವರ್ಷದ ಏನು ದಟ್ ಈಸ್ ರಿಪೋರ್ಟ್ ಏನು ಮಾಡ್ಕೊಂಡ್ಬಿಡ್ಬೇಕು. ವರ್ಷದ ರಿಪೋರ್ಟ್ Okay. ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ಏನು ದಟ್ ಈಸ್ ಈ ವರ್ಷದಲ್ಲಿ 2026 ಅಲ್ಲಿ ನಮ್ಗೆ ಯಾವ್ಯಾವ ಡೇಟ್ಸ್ ಚೆನ್ನಾಗಿದೆ, ಓಕೆ. ಓಕೆ. ಯಾವ ಡೇಟ್ಸ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಹ್ಮ್. ಅನ್ನೋದು ಫಸ್ಟೇ ನಮ್ಮ ಹತ್ರ ಒಂದು ರೆಡಿಯಾಗಿ ಇಟ್ಕೊಂಡಾಗ ನಾವು ಆ Okay. ದಿನಗಳು ಏನು ದಟ್ ಈಸ್ ವೇಸ್ಟ್ ಮಾಡಿದ್ರೆ ಪರ್ಫೆಕ್ಟ್ಲಿ 100% ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಏನು ದಟ್ ಈಸ್ ಪ್ರಾಫಿಟ್ ಏನು ಮಾಡ್ಕೊಳೋದು ಅಥವಾ ಬೆನಿಫಿಟ್ ಮಾಡ್ಕೊಳೋದು 100% ಏನೋ ಸಕ್ಸಸ್ ಏನೋ ಸಿಗುತ್ತೆ. ಯಾರಿಗೆ ನಕ್ಷತ್ರ ಸಪೋರ್ಟ್ ಮಾಡ್ಲಿ ಸಪೋರ್ಟ್ ಮಾಡದೇ ಇರ್ಲಿ, ಒಂದು Okay. ಡೇಟ್ಸ್ ನಾವು ಫಸ್ಟ್ ಏನೋ ದಟ್ ಈಸ್ ನಮ್ಮ ಹತ್ರ ರೆಡಿ ಇರ್ಬೇಕು. ಓಕೆ. ಓಕೆ. ನಾವ್ ಅದನ್ನೇ ರೆಡಿ ಇಟ್ಕೊಂಡಿಲ್ಲ. ಈಗ ಇರುವಂತ 365 ದಿನಗಳನ್ನು ಕೂಡ ನಾವು ನಮ್ಗೆ ಚೆನ್ನಾಗಿರುತ್ತೋ ಇಲ್ವೋ, ನಾವು ಏನ್ ಮಾಡ್ಬೇಕು ಅಂತ ಬರೀ ಕ್ವಶನ್ ಮಾರ್ಕ್ ಹಾಕೊಂತ ಇರೋ ಬದಲು ಒಂದು 2026ಗೆ ಅಟ್ಲೀಸ್ಟ್ ಏನು ದಟ್ ಈಸ್ ಒಂದು ರಿಪೋರ್ಟ್ ನಮ್ಮ ಹತ್ರ ರೆಡಿ ಇದೆಯಾ, ಅದೇ ಇರಲ್ಲ ನಮ್ಮ ಹತ್ರ ಫಸ್ಟ್. ಅದನ್ನ Okay. ಫಸ್ಟ್ ನಾವು ರೆಡಿ ಮಾಡ್ಕೊಂಡು ಆಮೇಲೆ ಏನು ಮಿಕ್ಕಿದ್ದೆಲ್ಲಾನು ಕೂಡ ನಾವು ಅಲ್ಲೋ ಕೇಳೋದು ಇಲ್ಲೋ ಕೇಳೋದು ಅದೆಲ್ಲಾನು ಕೂಡ ಆಮೇಲೆ ಮಾಡ್ಕೋಬೇಕು. Okay. ಈಗ ವರ್ಷ ಏನೋ ಬರ್ತೈತೆ, ಈಗ 2025 ಆಗೋಯ್ತು. ಹಾ. 26 ಆದ್ರೂ ಏನು ದಟ್ ಈಸ್ ಒಂದು ಆಲ್ರೆಡಿ ನಾವೇನು ಒಂದು ಬ್ಲೂ ಪ್ರಿಂಟ್ ಏನು ರೆಡಿ ಮಾಡ್ಕೊಂಡು ಇಟ್ಬೇಕು. ಈಗ 2026 ಅಲ್ಲಿ 365 ದಿನಗಳಿದೆ. 365 ದಿನಗಳಲ್ಲಿ ಎಲ್ಲಾ ದಿನಗಳು ಕೂಡ ಏನು 365 ದಿನಗಳು ನಮ್ಗೆ ಫೇವರ್ ಇರುತ್ತ ಅಂತಂದ್ರೆ ಫೇವರ್ ಯಾವ್ದು ಬೆಸ್ಟ್ ಇರುತ್ತೋ ಅದನ್ನ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೋಬೇಕಲ್ಲ. ಅದನ್ನೇ ನಾವು ಮಾಡ್ಕೊಂಡಿರ 2026 ಬರ್ಲಿ, ಏನಾದ್ರು ಸ್ಟಾರ್ಟ್ ಮಾಡೋಣ, ಏನಾದ್ರು ವರ್ಕ್ ಮಾಡೋಣ, ಆಯ್ತು ವರ್ಕ್ ಮಾಡೋಣ. ಯಾವಾಗ ಅದೇ ಒಂದು ಫೈನಲೈಸ್ ಡೇಟ್ ನಿಮ್ಮ ಯಾರ ಹತ್ರನು ಕೂಡ ಮಾಡ್ಕೊಂಡಿರಲ್ಲ. ಅದೇ ಮೇನ್ ಬೇಕಾಗಿರುವಂತದ್ದು ಅದೇನೆ. ಬಟ್ ನಾವು ಆಲ್ರೆಡಿ ಏನು ದಟ್ ಈಸ್ ಸುಮಾರು ವರ್ಷಗಳಿಂದ ಅದನ್ನ ಬರ್ಕೊಡ್ತಾ ಇದೀವಿ. ಬಟ್ ಅವ್ರಿಗೆ ಏನು ದಟ್ ಈಸ್ 100% ಅದು ಇನ್ವೆಸ್ಟ್ಮೆಂಟ್ ಏನು ದಟ್ ಈಸ್ 3 to 5,000 ಕೆಲವೊಬ್ಬರಿಗೆ 6,000 ತಗೊಂಡು ಬರ್ಕೊಡ್ತೀವಿ. ಬಟ್ Okay. ಅದ್ರ ಬೆನಿಫಿಟ್ ಏನಿರುತ್ತೆ ಅದರ ಒಂದು ಮಲ್ಟಿಪಲ್ ಟೈಮ್ಸ್ ಅಷ್ಟು ಬೆನಿಫಿಟ್ ಇರುತ್ತೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ವರ್ಷದಲ್ಲಿ ನಾನು ಯಾವ ಡೇಸ್ ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಯಾವ ಪರ್ಪಸ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಜನವರಿ ಬಂತು, ಜನವರಿನಲ್ಲಿ ಏನೇನ್ ಪರ್ಪಸ್ ಯೂಸ್ ಮಾಡ್ಕೋಬೇಕು ಅದೆಲ್ಲಾನು ಕೂಡ ಏನು ನಾವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಡಿಸೆಂಬರ್ ಇವತ್ತೇ ಅನ್ಕೊಳ್ಳಿ, ಇವತ್ತಿನ ಡಿಸೆಂಬರ್ 9th ಇದೆ. ಡಿಸೆಂಬರ್ 9th 12 2025 ಇದು ನನಗೆ ಹೆಂಗಿದೆ, ನಿಮ್ಗೆ ಈಗ ಪಳ್ಳಿ ಸರ್ಗೆ ಹೆಂಗಿದೆ, ಇನ್ನೊಬ್ರು XYZ ಇದಾರೆ, ಅನಿಲ್ ಅಂತ ಇನ್ನೊಬ್ರು ಇದಾರೆ, ಅವ್ರಿಗೆ ಹೆಂಗಿದೆ, ಇದೆಲ್ಲಾನು ಕೂಡ ಏನು ದಟ್ ಈಸ್ ನಾವು ಅವ್ರವ್ರದ್ದು ಏನು ಅವ್ರದ್ದು ಲಿಸ್ಟ್ ಮಾಡ್ಕೋಬೇಕಲ್ಲ. ಯೂನಿವರ್ಸಲ್ ಎನರ್ಜಿ ಈಸ್ ದೇರ್, ಯೂನಿವರ್ಸಲ್ ಎನರ್ಜಿ ಏನು ಕೊಡೋದಕ್ಕೆ ರೆಡಿ ಇದೆ. ಬಟ್ ನಾವು ಅದನ್ನ ಯೂಸ್ ಮಾಡ್ಕೊಂತ ಇದೀವಿ ಅಂತಂದ್ರೆ ನಾವು ಹೆಂಗೆ ಅದನ್ನ ಯುಟಿಲೈಸ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬೆನಿಫಿಟ್ ಗೆ ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್ ಕೊಡುತ್ತೆ. ಸುಮ್ನೆ ನಾವು ಟೈಮ್ ಪಾಸ್ ಮಾಡ್ತಾ ಇದ್ರೆ ಅದು ಕೂಡ ಏನು, ಇವತ್ತು 9th ಕೂಡ ಇನ್ನೇನು ಕೆಲವೊಂದು ಅವರ್ಸ್ ಅಲ್ಲಿ 9th ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ 10th ಬರುತ್ತೆ. ಡೇಟ್ ಅನ್ನು ಕೂಡ ಏನು ದಟ್ ಈಸ್ ಡೇಟ್ ಬರುತ್ತೆ. ನಾಳೆ ಯಾರ್ಯಾರು ಚೆನ್ನಾಗಿದೆ ಅವರೆಲ್ಲಾನು ಕೂಡ ಏನು ದಟ್ ಈಸ್ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೂ ಬೆನಿಫಿಟ್ ಇರುತ್ತೆ. ಬೆನಿಫಿಟ್ ಆಟೋಮೆಟಿಕಲಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಆ 10th ಕೂಡ ಕಂಪ್ಲೀಟ್ ಆಗುತ್ತೆ. ಹಂಗೆ 20 ದಿನ ಕಂಪ್ಲೀಟ್ ಆಗುತ್ತೆ. ಜನವರಿನೂ ಬರುತ್ತೆ, ಜನವರಿ 1 ಕೂಡ ಏನು ಹೋಗುತ್ತೆ, 2ನೇ ತಾರೀಕು ಬರುತ್ತೆ, 3 ಬರುತ್ತೆ, ಜನವರಿನೂ ಹೋಗುತ್ತೆ, ಫೆಬ್ರವರಿನೂ ಬರುತ್ತೆ. ಬಟ್ 100% ಬೆನಿಫಿಟ್ ತಗೋಬೇಕಂತಂದ್ರೆ ಏನು ನಮ್ಮ ಹತ್ರ ಏನು ದಟ್ ಈಸ್ ಒಂದು ಗೈಡ್ ಅನ್ನೋದು ನಮ್ಮ ಹತ್ರ ಇದೆಯಾ ಅನ್ನೋದು ಫಸ್ಟ್ ನಾವು ನೋಡ್ಕೋಬೇಕು. ನಾವು ಯಾವ ರೀತಿ
ಏನೇನ್ ಪ್ಲಾನ್ಸ್ ಹಾಕೋಬೇಕು, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದೇನು ಫಸ್ಟ್ ನಾವು ಡಿಸೈಡ್ ಮಾಡ್ಕೊಂಡು ಆಮೇಲೆ ನಾವು ಬೇರೆ ಬೇರೆಯವ್ದು ಅದು ಇದು ಬೇರೆ ಪ್ರಶ್ನೆ ಎಲ್ಲ ನಾವು ಕೇಳಿದಾಗ ಅವಾಗ ಏನು ಅದರ ಪ್ರಕಾರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಆಕ್ಚುಲಿ ಏನು ದಟ್ ಈಸ್ ಮಾಡ್ಬೇಕಾಗಿರುವಂತದ್ದು. ಬಟ್ ಇದನ್ನ ಯಾರು ಮಾಡ್ತಾರಂತಂದ್ರೆ ಬಿಸ್ನೆಸ್ ಪೀಪಲ್ ಎಲ್ಲಾನು ಕೂಡ ಏನು ದಟ್ ಈಸ್ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ತಗೊಂಡವ್ರೆಲ್ಲಾನು ಕೂಡ ಇದಕ್ಕೆ ಒಂದು ಒತ್ತು ಕೊಡೋದು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋದು. ಮತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿದೀನಿ ನೋಡಿ, ಈ ತರ ಮಾಡ್ಕೊಂಡ್ರೆ ಬೆನಿಫಿಟ್ ಆಗುತ್ತಲ್ಲ. ಲಾಸ್ಟ್ ಟೈಮ್ ಅಂದ್ರೆ ಓಲ್ಡ್ ಕ್ಲಾಸಸ್ ಎಲ್ಲ ನೀವು ಮಾಡಿದಿರಲ್ಲ ಆ ತರ. ಪರ್ಸನಲ್ ಇರುವಾಗ 1ನೇ ತಿಂಗಳು 1ನೇ ತಾರೀಕು ಎಲ್ಲ ಆಡ್ ಮಾಡಿದ್ರೆ 3 ಬರುತ್ತೆ. ಪರ್ಸನಲ್ ಇಯರ್ ಪ್ಲಸ್ ಕರೆಂಟ್ ಮಂತ್ ಕರೆಂಟ್ ಡೇಟ್ ಇಸ್ ಈಕ್ವಲ್ ಟು ಎಫೆಕ್ಟಿವ್ ಡೇಟ್. ಆ ಡೇಟ್ ನಿಮಗೆ ಫೇವರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಸಿಂಪ್ಲಿ. ಕರೆಕ್ಟಾ? ಎಸ್ ಸರ್. ಅದ್ರ ಜೊತೆಗೆ ಹೇಳಿ. ಅವತ್ತಿನ ದಿನದ್ದೇನು ದಟ್ ಈಸ್ ಕೂಡ ತಗೋಬೇಕು. ಅದೆಲ್ಲ ನಿಮ್ಗೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಸರ್. ಅದೆಲ್ಲ ಆಲ್ಮೋಸ್ಟ್ ಎಲ್ಲಾನು ಕೂಡ ನಿಮ್ಗೆ ಗೈಡ್ ಮಾಡ್ತೀನಿ ಯಾವ ರೀತಿ ತಗೋಬೇಕು. ಅಂದ್ರೆ ಒಬ್ಬರಿಗೆ ಇವಾಗ ಯಾರಿಗಾದ್ರೂ ಕೇಳಿದಾಗ ಈ ದಿವಸ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ಈ ಪ್ರಿಲಿಮಿನರಿ ಫಾಲೋ ಮಾಡಿದ್ರೆ ಸ್ವಲ್ಪ ಒಂದು 50% ರಿಸಲ್ಟ್ ಬರುತ್ತೆ. ಬರುತ್ತೆ. ಓಕೆ ಓಕೆ. ಇನ್ನು ಎಫೆಕ್ಟಿವ್ ಅಂದ್ರೆ ನೀವು ಆ ಡೇ ಮತ್ತೆ ಏನು ದಟ್ ಈಸ್ ಆ ನಂಬರ್ ಏನು ಅವ್ರಿಗೆ ಸೂಟ್ ಆಗುತ್ತೆ ಇಲ್ಲ ಮತ್ತೆ ಚೆಕ್ ಮಾಡಬೇಕು. ಓಕೆ ಓಕೆ. ಆಮೇಲೆ ಇನ್ನ ಸ್ವಲ್ಪ ಯಾವ್ದು ನೆಕ್ಸ್ಟ್ 15th ಮಾಡೋ ಸೆಷನ್ ಅಲ್ಲಿ ಡೀಪ್ ಆಗಿ ಹೇಳ್ತೀರಾ ಎಕ್ಸಾಕ್ಟ್ ಆಗಿ ಅವು ಫಾರ್ ಇಟ್ಸ್ ಎಫೆಕ್ಟಿವ್ ಅಂತ. ನಕ್ಷತ್ರನ ಯಾವ ರೀತಿ ತಗೋಬೇಕು ಓಕೆ ಅದೆಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಯಾರು ಫಿಲಿಂ ಇಂಡಸ್ಟ್ರಿ ಬಗ್ಗೆ ಕೇಳಿದರೆ, ಫಿಲಿಂ ಇಂಡಸ್ಟ್ರೀಸ್ ಈ ವರ್ಷ 2026 ಅಲ್ಲಿ ರಿಲೇಟೆಡ್ ಟು ಏನು ದಟ್ ಈಸ್ ಶುಕ್ರತ್ವ ಮಾಡ್ಕೊಂಡು ಏನು ದಟ್ ಈಸ್ ಫಿಲಿಂ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಮಾಡ್ತಾರೋ ಆ ಫಿಲಿಂ ಇಂಡಸ್ಟ್ರೀಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಆ ಫಿಲಿಮ್ಸ್ ಏನು ದಟ್ ಈಸ್ ಚೆನ್ನಾಗಿ ಏನು ನಡೆಯುತ್ತೆ. ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಇರ್ಬೋದು, ಮತ್ತೆ ಅದರಲ್ಲಿ ಏನು ದಟ್ ಈಸ್ ಲಕ್ಸುರಿ ಕಂಟೆಂಟ್ ಏನು ದಟ್ ಈಸ್ ಹೈಲೈಟ್ ಮಾಡೋದಿರ್ಬೋದು, ಆಯ್ತಾ, ನೀಟ್ನೆಸ್ ಏನು ದಟ್ ಈಸ್ ಹೈಲೈಟ್ ಮಾಡೋದು, ಇದೆಲ್ಲಾನು ಕೂಡ ಇದ್ದಾಗ ಅವಾಗ ಆಟೋಮೆಟಿಕಲಿ ಏನು ದಟ್ ಈಸ್ ಆ ಫಿಲ್ಮ್ಸ್ ಏನು ದಟ್ ಈಸ್ ಬೆಸ್ಟ್ ಆಗಿ ಪ್ರಾಫಿಟ್ ತಗೊಳೋದಕ್ಕೆ ಅನುಕೂಲ ಆಗುತ್ತೆ. ಫಿಲಿಂ ಇಂಡಸ್ಟ್ರಿನಲ್ಲಿ ಮೇಜರ್ಲಿ ಅಪ್ಲೈ ಆಗುವಂತದ್ದು ಫಿಲಿಂಗೆ ಒಂದು ನೇಮ್ ಏನಿದೆ, ಟೈಟಲ್ ಏನ್ ಮಾಡ್ತಾರೆ, ಆ ಟೈಟಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಏನು ದಟ್ ಈಸ್ ನಂಬರ್ಗೆ ಏನು ದಟ್ ಈಸ್ ಮ್ಯಾಚ್ ಮಾಡ್ಕೊಂಡೇ ಇರ್ತಾರೆ. ಅವ್ರ ಇದಕ್ಕೆ ಅಷ್ಟೇ ಎಲ್ಲ ಮ್ಯಾಚ್ ಮಾಡ್ಬೇಕಾಗಿರೋದು ಆ ವರ್ಷಕ್ಕೆ ಏನು ದಟ್ ಈಸ್ ಮ್ಯಾಚ್ ಮಾಡ್ಬೇಕು, ಆ ವರ್ಷಕ್ಕೂ ಮ್ಯಾಚ್ ಮಾಡ್ಬೇಕು, ಅವ್ರಿಗೂ ಕೂಡ ಏನ್ ಮ್ಯಾಚ್ ಮಾಡ್ಕೊಂಡು ಆಮೇಲೆ ಏನು ದಟ್ ಈಸ್ ಒಂದು ಫಿಲಿಂ ಟೈಟಲ್ ಏನು ದಟ್ ಈಸ್ ಕರೆಕ್ಟ್ ಆಗಿ ಮಾಡಿದ್ರೆ ಆಟೋಮೆಟಿಕಲಿ ಅದರಿಂದ ಬೆನಿಫಿಟ್ ಬರುತ್ತಾ ಇಲ್ಲ ಅಂತ ನಾವು ವೆರಿ ಈಸಿಲಿ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈಗ 2025 ಏನು ದಟ್ ಈಸ್ 9 ರೆಪ್ರೆಸೆಂಟ್ ಮಾಡುತ್ತೆ. 9 ಅಂತಂದ್ರೆ ಎಲ್ಲಾನು ಕೂಡ ಏನು ದಟ್ ಈಸ್ ಒಂದು ಹಾರ್ಡ್ನೆಸ್ ಏನು ದಟ್ ಈಸ್ ಫಿಲಿಮ್ಸ್ ಏನೇನಿತ್ತು ಅವೆಲ್ಲಾನು ಕೂಡ ಏನು ದಟ್ ಈಸ್ ಆಟೋಮೆಟಿಕಲಿ ಹೈಲೈಟ್ ಆಗಿದೆ ಇವಾಗ. ಅದೇ 2026 ಅಲ್ಲಿ ಆ ರೀತಿನೇ ಇರುತ್ತಂತಂದ್ರೆ ಅದು ಆ ರೀತಿ ಬರಲ್ಲ. ಯಾರೋ ಕೇಳಿದ್ರಲ್ಲ. ಬೇರೆ ಏನಾದ್ರು ಪ್ರಶ್ನೆ ನಮಸ್ತೆ. ಇದೆಯಾ? ನಮಸ್ತೆ ಸರ್. ಈಗ ಈ ಸತಿ ಕಾಂಬಿನೇಷನ್ 1 and 3 ಬಂದಿದೆಯಲ್ಲ ಸರ್? 1 and 3 ಇಲ್ಲ ಸರ್. ಅಲ್ಲ, ಸ್ಟಾರ್ಟಿಂಗ್ ಡೇಟ್ ಸರ್. ಸ್ಟಾರ್ಟಿಂಗು ಅದೇ 1 ಇರುತ್ತೆ. ಅಲ್ಲ, 1 and 3 ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಅದು ಒಳ್ಳೆ ಕಾಂಬಿನೇಷನ್ ಅಂತಾರಲ್ಲ, ಈ ಇಯರ್ ಚೆನ್ನಾಗಿರುತ್ತಾ ಎಲ್ಲರಿಗೂ? 1 and 3 ಎಲ್ಲ ಸ್ಟಾರ್ಟ್ ಆಗಲ್ಲ ಸರ್. ಹ್ಞೂ ಸರ್. ಈಗ ಫಸ್ಟ್ 1 ಟೋಟಲ್ ಬಂದು 3 ಬರುತ್ತಲ್ಲ ಸರ್? ಟೋಟಲ್ ಮಾಡಿದಾಗ 1/1/26ಗೆ. ಸರಿ ಸರ್. ನೀವು 1/1/2026 ಹೇಳ್ತಾ ಇದ್ದೀರಾ? ಹೌದು ಸರ್. 1/1/2026 ತಗೊಂಡಾಗ 1-3 ಕಾಂಬಿನೇಷನ್ ಸ್ಟಾರ್ಟಿಂಗ್ ಚೆನ್ನಾಗಿ ಬಂದಿದೆಯಲ್ಲ ಈ ಸತಿ. 1 and 3 ಕಾಂಬಿನೇಷನ್. 1 and 3, 1 and 1, 1 and 6 ಇಸ್ ಬೆಟರ್, ಚೆನ್ನಾಗಿರುತ್ತೆ ಅಂತಾರಲ್ಲ ನ್ಯೂಮರಾಲಜಿ ಪ್ರಕಾರ. ಅದರಿಂದ ಎಲ್ಲರಿಗೂ ಬೆನಿಫಿಟ್ ಇದೆಯಾ ಚೆನ್ನಾಗಿ ಅಂತ ಅನ್ಸುತ್ತೆ ಸರ್. ಅದು
ಕಾಂಬಿನೇಷನ್ ಬರ್ತ್ ನಂಬರು ಮತ್ತೆ ಡೆಸ್ಟಿನಿ ನಂಬರ್ ಅದನ್ನ ನ್ಯೂಮರಾಲಜಿ ನಲ್ಲಿ ನೋಡೋದು ಒಬ್ಬ ವ್ಯಕ್ತಿಗೆ. ಹ್ಞೂ ಸರ್. ಬಟ್ ಏನು ಓವರ್ ಆಲ್ ಹೇಳ್ತಾರಲ್ಲ ಸರ್. ಅಲ್ಲ, ಒಬ್ಬ ವ್ಯಕ್ತಿಗೆ ಅದನ್ನ ತಗೊಳೋದು, ಅದನ್ನ ತಗೊಂಡು ಆ ಒಂದು ಕಾಂಬಿನೇಷನ್ ಇಯರ್ ಸ್ಟಾರ್ಟ್ ಆಗೋದು 1 and 3 ಕಾಂಬಿನೇಷನ್ ಇದೆ, ಅದು ಹ್ಮ್. ಎಲ್ಲಾರ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವ್ ಹೇಳಕ್ ಬರಲ್ಲ ಸರ್. ಅದು ನ್ಯೂಮರಾಲಜಿ ನಲ್ಲಿ ಎಲ್ಲೂ ಇಲ್ಲ. ನ್ಯೂಮರಾಲಜಿ ನಲ್ಲಿ ಇರೋದು ಈಗ 1 and 3. ಈಗ 1/1/2026 ಕಾಂಬಿನೇಷನ್ ಏನು, ದಟ್ ಈಸ್ 1/3 ಬರುತ್ತೆ. 1/3 ಹೌದು. ಕಾಂಬಿನೇಷನ್ ಆ ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಏನು ದಟ್ ಈಸ್ ಬೆನಿಫಿಟ್ ಆಗುತ್ತೆ. ಅದೇ ಇದು ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂತ ಹಿಂಗ್ ಹೇಳಕ್ ಬರಲ್ಲ. ಅದು ಅದು ಕಾಮನ್ ಆಗಿ ಎಲ್ಲರಿಗೂ ಒಳ್ಳೇದಿರುತ್ತೆ ಅಂತಾರಲ್ಲ ಸರ್, ಅದಕ್ಕೆ ಕೇಳಿದೆ. ಅವತ್ತಿನ ದಿನ ಒಳ್ಳೇದಿರುತ್ತೆ ಸರ್, ಅವತ್ತಿನ ದಿನ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಕೂಡ ಏನು ಹೆಂಗೆ ಯೂಸ್ ಮಾಡ್ಕೊಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿರ್ತೀನಿ, ಈಗ ನೀವು ಮೈಸೂರಲ್ಲಿ ಇದ್ದೀರಾ. ನೀವು ಅವತ್ತೆಲ್ಲಾನು ಕೂಡ 1/1/2026 ಚೆನ್ನಾಗಿದೆ, ನೀವು ಅವತ್ತೆಲ್ಲಾನು ಕೂಡ ಟ್ರಿಪ್ ಹೋದ್ರೆ ಟ್ರಿಪ್ ಚೆನ್ನಾಗೇ ಇರುತ್ತೆ. ಬೆನಿಫಿಟ್ ಬರುತ್ತಾ? ಇನ್ನು ಎಕ್ಸ್ಪೆನ್ಸ್ ಆಗುತ್ತೆ. ಇಲ್ಲ ಅವತ್ತೆಲ್ಲ ನೀವು ನಿಮ್ಮ ಊರ್ಗ್ ಹೋದ್ರಿ ಅಥವಾ ಬೇರೆ ನಿಮ್ಮ ಓಲ್ಡ್ ಫ್ರೆಂಡ್ ಯಾರನ್ನೋ ಮೀಟ್ ಮಾಡಕ್ ಹೋದ್ರಿ, ಅವಾಗ ಎಲ್ಲಾನು ಜಾಯ್ಫುಲ್ ಆಗಿ ಕಳಿಯುತ್ತೆ. ಬಟ್ ಬೆನಿಫಿಟ್ ಬರುತ್ತಾ? ಇಲ್ಲ. ಇಲ್ಲ ನೀವು ಮನೆಯಲ್ಲೇ ಇದ್ರಿ, ಅವತ್ತೆಲ್ಲ ಮನೆಯಲ್ಲೇ ಇದ್ದು ಮನೆಯಲ್ಲೇ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಮನೆಯಲ್ಲಿ ಇದ್ದೀರಾ, ಹಂಗೂ ಕೂಡ ಏನೋ ಟೈಮ್ ಪಾಸ್ ಆಗುತ್ತೆ. ಅಂದ್ರೆ ಇದು ನಿಮ್ದೇ ಎಕ್ಸಾಂಪಲ್ ಏನಕ್ಕೆ ಅಂದ್ರೆ ಹಿಂಗೆಲ್ಲ ಇರ್ತಾರೆ ಜನಗಳು. ಏನು ಈಗ 1/1/2026 ಎಲ್ಲರಿಗೂ ಬರುತ್ತೆ, ಬಟ್ ಎಲ್ಲರಿಗೂ ಅದೇ ರೀತಿ. ಅಥವಾ ಅದ್ ಬಿಟ್ಬಿಟ್ಟು ಇವತ್ತೇ ತಗೊಳ್ಳಿ ಸರ್, ಇವತ್ತೇನೋ ದಟ್ ಈಸ್ 9/12/2025. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕೆಲ್ಸಕ್ಕೆ ಹೋಗಿರೋರು ಇರ್ತಾರೆ, ಮನೆಯಲ್ಲೇ ಮಲ್ಕೊಂಡಿರೋರು ಇರ್ತಾರೆ, ಮನೆಯಲ್ಲೇನೆ ಸುಮ್ನೆ ಕೂತ್ಕೊಂಡಿರೋರು ಇರ್ತಾರೆ, ಸುಮ್ನೆ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲೆಲ್ಲಾನು ಕೂಡ ಓಡಾಡ್ಕೊಂಡಿರೋರು ಕೂಡ ಇರ್ತಾರೆ. ಎಲ್ಲಾರ್ಗು ಇವಾಗ 9th ಡೇ ಡಿಸೆಂಬರ್ 9th ಕಂಪ್ಲೀಟ್ ಆಗಿದೆ ಇಲ್ವಾ? ಕಂಪ್ಲೀಟ್ ಆಗೋಯ್ತು. ಯಾರು ಇದಿದೆ ಅವ್ರ ಲಕ್ಕಿದೆ, ಬಾಕಿ ಇರೋರಿಗೆ ಇದಿದೆ ಅಂತ ನೀವು ಕಾಮನ್ ಆಗಿ ಹೇಳ್ತಾ ಇರೋದು. ಅಂದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದನ್ನ ನ್ಯೂಮರಾಲಜಿ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1 and 3 ಕಾಂಬಿನೇಷನ್ ಬಂದಿದೆ ಈ ವರ್ಷ, ಅದು ಎಲ್ಲರಿಗೂ ಚೆನ್ನಾಗಿರುತ್ತೆ, ಅದು ರಾಂಗ್ ಸರ್, ಅದು ಬರಲ್ಲ, ಅದು ನ್ಯೂಮರಾಲಜಿ ನಲ್ಲಿ ಎಲ್ಲೂ ಇಲ್ಲ. ನ್ಯೂಮರಾಲಜಿ ನಲ್ಲಿ ಇರೋದು ಬೇರೆ, ಬಟ್ ಅಲ್ಲಿ ಹೇಳೋದು ಬೇರೆ, ಅದು ಅಪ್ಲೈ ಆಗಲ್ಲ. ಅದು ಅಪ್ಲೈ ಯಾರಿಗಾಗುತ್ತಂತಂದ್ರೆ ಬರ್ತ್ ನಂಬರು ಡೆಸ್ಟಿನಿ ನಂಬರು ತಗೊಂಡು ಬರ್ತ್ ನಂಬರು ಡೆಸ್ಟಿನಿ ನಂಬರ್ಗೆ ಬೇರೆ ಬೇರೆ ರೀತಿ ನಾವು ಹೋಲಿಕೆ ಮಾಡ್ಕೊಂಡು ಅದನ್ನ ಕೆಲವೊಂದು ಥಿಂಗ್ಸ್ ನ ಐಡೆಂಟಿಫೈ ಮಾಡ್ಕೊಳೋದಕ್ಕೆ ಬರ್ತ್ ನಂಬರು ಡೆಸ್ಟಿನಿ ನಂಬರ್ ನಾವು ಹೇಳ್ತೀವಿ. ನಿಮ್ಗೆ ಆಲ್ರೆಡಿ ನಿಮ್ಗೆ ಹಳೆ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಬರ್ತ್ ನಂಬರು ಡೆಸ್ಟಿನಿ ನಂಬರ್ ನಾವ್ ಏನಕ್ಕೆ ತಗೊಂತೀವಿ ಅಂತಂದ್ರೆ ಒಂದು ನೇಮ್ ಸೆಟ್ ಮಾಡ್ಕೊಳಕಿರ್ಬೋದು, ಒಂದು ಗುಡ್ ನಂಬರ್ಸ್ ಏನು ಐಡೆಂಟಿಫೈ ಮಾಡಕ್ಕಿರ್ಬೋದು, ಬ್ಯಾಡ್ ನಂಬರ್ಸ್ ಏನು ಐಡೆಂಟಿಫೈ ಮಾಡಕ್ಕಿರ್ಬೋದು, ಕಲರ್ಸ್ ಐಡೆಂಟಿಫೈ ಮಾಡಕ್ಕಿರ್ಬೋದು. ಈ ಒಂದು ಪರ್ಪಸ್ ಏನು ದಟ್ ಇಸ್ ಬರ್ತ್ ನಂಬರ್ ಮತ್ತೆ ಡೆಸ್ಟಿನಿ ನಂಬರ್ ನಾವು ಚೂಸ್ ಮಾಡ್ಕೊಂತೀವಿ. ಆಯ್ತಾ? ಅದಕ್ಕೆ ನಾವ್ ಏನು ದಟ್ ಈಸ್ ಅದಕ್ಕೆ ಒತ್ತು ಕೊಡ್ಬೇಕು. ಆ ದಿನ ಬಂದಿದೆ, ಆ ದಿನ ಎಲ್ಲಾರ್ಗು ಕೂಡ ಏನು ಅದು ಬರಲ್ಲ ಸರ್, ಹಂಗ್ ಬರಲ್ಲ. ಬಟ್ ಅವತ್ತಿನ ದಿನ ಏನು ದಟ್ ಈಸ್ ಒನ್ ಕ್ಯಾಲೆಂಡರ್ ಏನು ಚೇಂಜ್ ಆಗುತ್ತೆ, ಹೊಸ ವರ್ಷ ದಟ್ ಈಸ್ ಇಂಗ್ಲಿಷ್ ಗ್ರಿಗೇರಿಯನ್ ಕ್ಯಾಲೆಂಡರ್ ಪ್ರಕಾರ ದಟ್ ಈಸ್ ಹೊಸ ವರ್ಷ ಏನು ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲರಲ್ಲೂ ಕೂಡ ಮೈಂಡ್ ಸೆಟ್ ಅಲ್ಲಿ ಏನು ದಟ್ ಈಸ್ ದಟ್ ವಿಲ್ ಬಿ ದ ನ್ಯೂ ಅಥವಾ ಒಂದು ಫ್ಯಾಷನೇಟ್ ಮೂಡ್ ಅಲ್ಲಿ ಎಲ್ಲರೂ ಇರ್ತಾರೆ. ಅವಾಗ ಏನು ಆಟೋಮೆಟಿಕಲಿ ಆ ದಿನ ಏನು ಎಲ್ಲರಿಗೂ ಕೂಡ ಏನು ದಟ್ ಈಸ್ ಜಾಯ್ಫುಲ್ನೆಸ್ ಇರುತ್ತೆ. ಜಾಯ್ಫುಲ್ನೆಸ್ ಇರೋದ್ರಿಂದ ಆ ದಿನ ಎಲ್ಲಾನು ಕೂಡ ಬೆನಿಫಿಟ್ ಆಗೇ ಆಗುತ್ತೆ. ಬಟ್ ಅವತ್ತೂ ಕೂಡ ಏನು ಕೆಲವೊಬ್ರು ಏನು ದಟ್ ಈಸ್ ಸೋಂಬೇರಿತನ ಮಾಡೋರು ಇರಲ್ವ ಅಂತಂದ್ರೆ ಇರ್ತಾರೆ, ಅವರು ಇರ್ತಾರೆ, ಅವ್ರಿಗೂ ಹಂಗೆ ಇರುತ್ತೆ ಅಷ್ಟೇ. ಅದು ಇದು ಸಿಲ್ವರ್ ಮತ್ತೆ ಗೋಲ್ಡ್ ಇದಾಗುತ್ತೆ ಅಂತ ಹೇಳ್ತಾ ಇದೀರಲ್ಲ, ಅಷ್ಟು ಇವ್ರು ಹೇಳ್ದಾಗ ಅಕ್ಟೋಬರ್ ಗಂಟೆ ಅಷ್ಟೇನಾ? ಅಕ್ಟೋಬರ್ ಆದ್ಮೇಲೆ ಮತ್ತೆ ಡೌನ್ವರ್ಡ್ಸ್ ಹೋಗುತ್ತೆ ಅಂತಿದ್ದೀರಾ? ನವೆಂಬರ್ ತನಕ ಇರುತ್ತೆ ಸರ್. ನವೆಂಬರ್ ಆದ್ಮೇಲೆ ಸ್ವಲ್ಪ ಏನು ಫ್ಲಕ್ಚುಯೇಷನ್ ಆಗುತ್ತೆ. ಮತ್ತೆ ಆಮೇಲೆ ಅಪ್ ಆಗುತ್ತಾ?
2027 ಅಲ್ಲಿ ಕಮ್ಮಿ ಆಗುತ್ತೆ, ಫುಲ್ ಕಮ್ಮಿ ಆಗುತ್ತೆ. 27 ಅಲ್ಲಿ. ಹ್ಮ್ ಓಕೆ. 2027 ಅಲ್ಲಿ ಏನ್ ಇವಾಗ ಜಾಸ್ತಿ ಆಗಿದೆ ಅದರಲ್ಲಿ 50% ಬಂದ್ಬಿಡುತ್ತೆ. ಗೋಲ್ಡನು ಅದೇ ರೀತಿ ಬರುತ್ತಾ? ಗೋಲ್ಡು ಅಷ್ಟೇ ಬರುತ್ತೆ, ಸಿಲ್ವರ್ ಹಂಗೆ ಬರುತ್ತಾ? ಹ್ಮ್ ಅದೇ ಈಗ ಮೂವ್ಮೆಂಟ್ ತುಂಬಾ ಜಾಸ್ತಿ ಆಗೋಗುತ್ತಲ್ಲ ಇದ್ದಕ್ಕಿದ್ದಂಗೆ, ಅದಕ್ಕೆ ಆಮೇಲೆ ನಾರ್ಮಲ್ ಆಗುತ್ತೆ ಅಂತೀರಾ? ಸರಿ, ಇದು ಮೂವ್ಮೆಂಟ್ ಹಂಗೆ ಇರುತ್ತೆ ಅಪ್ ಟು ಏನು ದಟ್ ಈಸ್ ನವೆಂಬರ್ ತನಕ ಹಂಗೆ ಇರುತ್ತೆ. ಅದೇ ನವೆಂಬರ್ ಗಂಟೆ ಇರುತ್ತೆ. ನೀವೆಲ್ಲ 27 ಸ್ಟಾರ್ಟ್ ಆದಾಗ ಡೌನ್ವರ್ಡ್ಸ್ ಆಗುತ್ತೆ ಸ್ವಲ್ಪ 50% ಗಂಟೆ ಅಂತ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ಮತ್ತೆ ಹಂಗೆ ಡೌನ್ವರ್ಡ್ಸ್ ಅಲ್ಲೇ ಇರುತ್ತಾ, ಇಲ್ಲ ಮತ್ತೆ ನಾರ್ಮಲ್ ಹೇಳ್ಕೊಂಡು ಮಾಮೂಲಿ ಸ್ಲೋ ಆಗಿ ಇರುತ್ತಾ, ಇದೇ ರೀತಿ ಜಾಸ್ತಿ ಮೂವ್ಮೆಂಟ್ ಆಮೇಲೆ ಒಂದ್ 3 ವರ್ಷ ಆದ್ಮೇಲೆ ಮತ್ತೆ ರೈಸ್ ಆಗುತ್ತೆ. ಆಮೇಲೆ 3 years ಗಂಟ ಮತ್ತೆ ಡೌನ್ ನಾರ್ಮಲ್ ಅಲ್ಲಿ ಇರುತ್ತೆ, ನಾರ್ಮಲ್ ಆಗಿ ಹೋಗ್ತಾ ಇರ್ತದೆ, ಮಾಮೂಲಿ ರೆಗ್ಯುಲರ್ ಇರುತ್ತಲ್ಲ ಆ ರೀತಿ. ಈ ರೀತಿ ಈ ಸಲ ತರ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಲ್ಲ ಅಂತ ಅಲ್ಲ, ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಅದೇ ಮುಂದಿನ ವರ್ಷ ನವೆಂಬರ್ ಗಂಟ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ನವೆಂಬರ್ ಆದ್ಮೇಲೆ ಇಳಿಯಕ್ ಸ್ಟಾರ್ಟ್ ಮಾಡುತ್ತೆ. 27 ಸ್ಟಾರ್ಟ್ ಆದಾಗ 50% ಬರುತ್ತೆ, ಅಲ್ಲಿಗೆ ಒಂದ್ 2 ತಿಂಗಳು. ಅದಾದ್ಮೇಲೆ ನಾರ್ಮಲ್ ಹೋಗಿ 3 ವರ್ಷ ಗಂಟ ಅದೇ ಇದ್ದಿದ್ದು ಆಮೇಲೆ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಮೆಟಲ್ ಹೌದು. ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆನಿಫಿಟ್ ಬರುತ್ತೆ, ಬಟ್ ಅದೇ ಒಂದು ಸೇಮ್ ಟೈಮ್ ಅಲ್ಲಿ ಮೋಸ ಮಾಡೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಸ್ಟಾಕ್ಸ್ ಅಲ್ಲಿ. ಯಾಕಂದ್ರೆ ಈಗ ನಿಮ್ ಶೇರ್ಸ್ ಅಲ್ಲಿ ಬೆನಿಫಿಟ್ ಇದೆ ಸರ್. ಆ ಶೇರ್ಸ್ ಅಲ್ಲೇನೆ ಮೋಸ ಮಾಡೋರು ಇರ್ತಾರಲ್ಲ, ಹೌದು. ಯಾಕಂದ್ರೆ ಅವ್ರಿಗೂ ಬೆನಿಫಿಟ್ ಆಗ್ಬೇಕಲ್ಲ. ಹಂಗಾಗಿ ಶೇರ್ಸ್ ಅಲ್ಲಿ ಕೇರ್ಫುಲ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲಾ ತಿಳ್ಕೊಂಡು ಇನ್ವೆಸ್ಟ್ ಮಾಡೋರಿಗೆ ಇದು 2026 ಒಳ್ಳೆ ವರ್ಷ, ಏನು ಶೇರ್ಸ್ ಅಲ್ಲಿ ಬೆನಿಫಿಟ್ ತಗೊಳೋದಕ್ಕೆ. ಎಸ್ಪೆಷಲಿ ಒಂದು ನ್ಯೂ ಕಾಯಿನ್ಸ್, ಈ ಕ್ರಿಪ್ಟೋ ಕರೆನ್ಸೀಸ್ ಬಂದಿದೆಯಲ್ಲ, ಆ ರೀತಿ ಇದ್ರಲ್ಲೆಲ್ಲ ಕೂಡ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಅದು ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡೋರಿಗೆ ಬೆನಿಫಿಟ್ ಬರುತ್ತೆ. ಇಲ್ಲ ಅಂತಂದ್ರೆ ಕ್ರಿಪ್ಟೋ ಎಲ್ಲ ಅದಕ್ಕೆ ಕಂಟ್ರೋಲ್ ಇಲ್ಲಲ್ಲ ಸರ್, ಕ್ರಿಪ್ಟೋ ಎಲ್ಲ ಮಾಡಕ್ಕೆ. ಅದು ಲೀಗಲ್ ಅಲ್ಲೇ ಇಲ್ಲಲ್ಲ ಸರ್, ಅದು ಲೀಗಲ್ ಆಗಿ ಇರಲ್ಲ. ಲೀಗಲ್ ಇದೆ ಸರ್ ಕ್ರಿಪ್ಟೋ ಅಲ್ಲಿ. ಲಾಸ್ಟ್ ಇಯರ್ ಲೀಗಲ್ ಮಾಡಿದಾರಲ್ಲ, ಟ್ಯಾಕ್ಸ್ ಎಲ್ಲ ಇದೆಯಲ್ಲ ಇವಾಗ ಅದ್ರ ಮೇಲೆ. ಮೊದ್ಲು ಇರ್ಲಿಲ್ಲ, ಇವಾಗಿದೆ. ಅಲ್ಲ, ಅದು ಕೆಲವೊಂದು ಇದೆ, ಇನ್ನೊಂದು ಯಾವ್ದಾದ್ರು ಕೆಲವು ಕ್ರಿಪ್ಟೋ ಇದೆಯಲ್ಲ ಅದರಲ್ಲಿ ಇಲ್ವಂತಲ್ಲ ಸರ್, ಅದು ಸಿಬಿ ಕಂಟ್ರೋಲ್ಗೆ ಬರಲ್ವಂತಲ್ಲ ಸರ್ ಅಂತ ಹೇಳ್ತಾರೆ. ಈಗ ಸಿಲ್ವರ್ ಇದಕ್ಕೂ ಈಗ ಸ್ಟಾಕ್ ಮಾರ್ಕೆಟ್ ಪ್ಲಸ್ ಈಗ ಇದು ಮೆಟಲ್ಗೆ ಹಾಕಿದ್ರೆ ಆಪೋಸಿಟ್ ಅಲ್ವಾ ಸರ್ ಅದು? ಮೆಟಲ್ಗೆ ಈಗ ಮೆಟಲ್ ಈಗ ಗೋಲ್ಡ್ ಮತ್ತೆ ಸಿಲ್ವರ್ ರೈಸ್ ಆಯ್ತು ಅಂದ್ರೆ ಈ ಬಾಕಿ ಸ್ಟಾಕ್ಸ್ ಎಲ್ಲ ಉಲ್ಟಾ ವರ್ಷ ತರ ಇದು ಕಮ್ಮಿ ಆಗ್ತಾ ಇರ್ತದಲ್ಲ ಸರ್? ಇಲ್ಲ, ಹಂಗ್ ಬರಲ್ಲ. ಶೇರ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ನೋಡಕ್ ಹೋದ್ರೆ ಸರಿ, ಗೋಲ್ಡ್ ಏನಾದ್ರು ರೈಸ್ ಹೋಗ್ತಾ ಇದ್ರೆ ಸ್ಟಾಕ್ ಕಮ್ಮಿ ಆಗ್ತಾ ಇರ್ತದೆ, ಸ್ಟಾಕ್ ಏನಾದ್ರು ರೈಸ್ ಆಗ್ತಾ ಇದ್ರೆ ಗೋಲ್ಡ್ ಕಮ್ಮಿ ಆಗ್ತಾ ಇರ್ತದೆ, ಆ ರೀತಿ ತಂತ್ರ ಆಗ್ತಾ ಇದೆ. ಅಲ್ಲ, ನೀವ್ ಹೇಳಿದ ಅರ್ಥ ಆಯ್ತು. ನೀವು ಕೇಳಿದ್ದು ಏನಂದ್ರೆ, ಇವಾಗ ಗೋಲ್ಡ್ ಅಥವಾ ಸಿಲ್ವರ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಅದು ಕಮಾಡಿಟಿ ಜಾಸ್ತಿ ಆದಾಗ ಕಮಾಡಿಟಿ ಮಾರ್ಕೆಟ್ ಬೇರೆ, ಶೇರ್ ಮಾರ್ಕೆಟ್ ಬೇರೆ ಸರ್. ಹೌದು ಸರ್. ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಬರುವಂತದ್ದು ಈ ಮೆಟಲ್ಸ್ ಮತ್ತೆ ಕ್ರೂಡ್ ಆಯಿಲ್ ಎಫೆಕ್ಟ್ ಆಗುತ್ತೆ. ಕ್ರೂಡ್ ಆಯಿಲ್ ಏನು ದಟ್ ಈಸ್ ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ಶೇರ್ಸ್ ಸಪರೇಟ್ಲಿ ಬರುತ್ತೆ. ಶೇರ್ಸ್ ನಾವು ಕನ್ಸಿಡರ್ ಮಾಡೋದೇ ಸಪರೇಟ್ಲಿ. ಇಲ್ಲ, ನಾವು ಶೇರ್ಸ್ ಬಂದು ಗೋಲ್ಡ್ಗೆ ಕಂಪೇರ್ ಮಾಡ್ತೀವಿ, ಗೋಲ್ಡ್ ಮಾತ್ರ ತಗೋತೀವಿ. ಇಲ್ಲಿ ಗೋಲ್ಡ್ ತಗೊಂಡಾಗ ಗೋಲ್ಡ್ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಇದು ಕಮ್ಮಿ ಇರುತ್ತೆ, ಅದು ಸ್ಟಾಕ್
ಶೇರ್ಸ್ಗಳು ಕಮ್ಮಿ ಆಗ್ತಾ ಇರ್ತದೆ. ಶೇರ್ಸ್ಗಳು ಏನಾದ್ರು ನಾವು ಜಾಸ್ತಿ ಈಗ ನಿಫ್ಟಿ ಜಾಸ್ತಿ ಹೋಗ್ತು ಅಂದ್ರೆ ಅವಾಗ ಗೋಲ್ಡ್ ಬಂದು ಕಮ್ಮಿ ಬರ್ತಾ ಇರ್ತದೆ. ಆ ರೀತಿ ನಾವು ಅಬ್ಸರ್ವ್ ಮಾಡಿದ್ದು ಹೇಳ್ತಾ ಇದ್ದಾರೆ ಸರ್ ನಿಮ್ಗೆ. ಆ ರೀತಿ ಆಗ್ತಾ ಇರ್ತದಲ್ಲ. ಈಗ ನೀವು ಹೇಳ್ದಂಗೆ ಗೋಲ್ಡ್ ರೈಸ್ ಆಗ್ತದೆ, ಈಗ ನಿಫ್ಟಿ ಅಲ್ಲಿವರೆಗೂ ಕಮ್ಮಿ ಇದ್ದೇ ಇರ್ತದೆ. ನೀವು ಹೇಳ್ದಾಗ 2027 ಆದ್ಮೇಲೆ ಅದು ಕಮ್ಮಿ ಆದಾಗ ಅವಾಗ ನಿಫ್ಟಿ ರೈಸ್ ಆಗ್ಬೋದು ಅಂತ ನಮ್ಮ ಅಂದಾಜು ಸರ್. ಅದನ್ನ ಕೇಳ್ತೀವಿ. ಅಂದ್ರೆ ಶೇರ್ಸ್ ನಾನು ಹೇಳಿದ್ದು ಯಾವ್ದಂತಂದ್ರೆ ಸರ್, ಶೇರ್ಸ್ ಕಂಪನಿ ರಿಲೇಟೆಡ್ ಸಿಲ್ವರ್ ಬಿಸ್ನೆಸ್ ಇರ್ಬೋದು, ಶುಗರ್ ಬಿಸ್ನೆಸ್ ಇರ್ಬೋದು, ಕಾಟನ್ ಬಿಸ್ನೆಸ್ ಇರ್ಬೋದು, ಕಾಟನ್ ಸೀಡ್ಸ್ ಇರ್ಬೋದು, ಕ್ಲಾತ್ ಇರ್ಬೋದು, ಮತ್ತೆ ಕ್ಲಾತ್ ರಿಲೇಟೆಡ್ ಆರ್ನಿ ಇವೆಲ್ಲ ಬರುತ್ತಲ್ಲ, ಹ್ಞೂ ಸರ್. ಇವು ಜಾಸ್ತಿ ಆಗುತ್ತೆ. ಬೇರೆವು ಬೇರೆವು ಕಮ್ಮಿ ಇದ್ದೇ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. Yes, sir. ನೆಕ್ಸ್ಟ್ 15ನೇ ತಾರೀಕು ಸರ್ ಕ್ಲಾಸ್ ಇದು, ಪೇಯ್ಡ್ ಕ್ಲಾಸ್. ಓಕೆ ಸರ್. Yes. ಈ ಮೊಬೈಲ್ದು ಇನ್ನೊಂದು ಕ್ಲಾಸ್ ಏನೋ ಮಾಡ್ಲಿಲ್ಲ ಸರ್. ಅದು ಮಾಡ್ತೀನಿ ಸರ್, ನಾಡಿದ್ದು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. Yes. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಯಾರ್ಗಾದ್ರು? ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಹೇಗಿರುತ್ತೆ ವೆಂಚರ್ ಕ್ಯಾಪಿಟಲ್? ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಎಲ್ಲಾನು ಕೂಡ ನ್ಯೂ ಸ್ಟಾರ್ಟ್ಅಪ್ಸ್ ಎಲ್ಲಾನು ಕೂಡ ಮಾಡ್ಕೋಬಹುದು. ಎಲ್ಲಾ ಸ್ಟಾರ್ಟ್ಅಪ್ಸ್ ಕೂಡ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ನ್ಯೂ ಸ್ಟಾರ್ಟ್ಅಪ್ಸ್ ಎಲ್ಲಾನು ಕೂಡ ಗೌರ್ಮೆಂಟ್ ಇಂದನೂ ಕೂಡ ಬೆನಿಫಿಟ್ ಸಪೋರ್ಟ್ ಎಲ್ಲಾನು ಕೂಡ ಚೆನ್ನಾಗಿ ಸಿಗುತ್ತೆ. 2026 ಅವರ ಒಂದು ಪರ್ಸನಲ್ ಇಯರ್ ನ ಚೆಕ್ ಮಾಡ್ಕೊಂಡು ಮತ್ತೆ ಯಾವ ಒಂದು ಡೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲಾನು ಕೂಡ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡ್ಕೊಂಡು ಅದರ ಪ್ರಕಾರ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಟ್ರೇಡಿಂಗು ಎಲ್ಲಾನು ಕೂಡ ಆಗುತ್ತೆ. ಈಗ IT ಇಂಡಸ್ಟ್ರಿ ಬಿಟ್ಟೋಗಿದೆ, ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಾಗಿದೆ ಸ್ವಲ್ಪ ಡೌನ್ ಟ್ರೆಂಡ್ ಅಲ್ಲಿದೆ. ಬಟ್ ಅದು ನೆಕ್ಸ್ಟ್ ಇಯರ್ ಹೇಗಿರುತ್ತೆ? 2026 ಫಾರಿನ್ ಡೈರೆಕ್ಟ್ ಈಗ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಸ್ಟ್ರೈಕ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರ್ ಈಗ ನೀವು ಹೇಳ್ದಂಗೆ ಬುಧ ವಯಲೇಷನ್ ಇರೋದ್ರಿಂದ ವಲಟಾಲಿಟಿ ಇರೋದ್ರಿಂದ ಹೇಗಿರುತ್ತೆ ಅಂತ. ನೆಕ್ಸ್ಟ್ IT ಇಯರ್ ಇಂಡಸ್ಟ್ರಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಐಟಿ ಇಂಡಸ್ಟ್ರೀಸ್ ಎಸ್ಪೆಷಲಿ ಐಟಿ ಇಂಡಸ್ಟ್ರೀಸ್ ಗೆ ಬಂದಾಗ ಐಟಿ ಇಂಡಸ್ಟ್ರೀಸ್ ಅಲ್ಲಿ ಸ್ವಲ್ಪ ಏನೋ ಫ್ಲಕ್ಚುಯೇಷನ್ಸ್ ಇರುತ್ತೆ. ಫ್ಲಕ್ಚುಯೇಷನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಕೆಲವೊಂದು ಮಂತ್ಸ್ ಅಲ್ಲಿ ಬೆನಿಫಿಟ್ ಬರುತ್ತೆ, ಕೆಲವೊಂದು ಮಂತ್ಸ್ ಅಲ್ಲಿ ಬೆನಿಫಿಟ್ ಬರಲ್ಲ. ಆ ಒಂದು ಐಟಿ ಸೆಕ್ಟರ್ಸ್ ಐಟಿ ಇಂಡಸ್ಟ್ರೀಸ್ ಓನ್ಲಿ ಕೆಲವೊಂದು ಕಮಾಡಿಟೀಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರಲ್ಲ. ಯಾಕಂದ್ರೆ ಐಟಿ ಇಂಡಸ್ಟ್ರಿ ಅನ್ನೋದು ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಡಿಪೆಂಡೆನ್ಸಿ ಬರುತ್ತೆ. ಎಲ್ಲಾ ಒಂದು ಇಂಡಸ್ಟ್ರೀಸ್ ಅಲ್ಲೂ ಡಿಪೆಂಡೆನ್ಸಿನ ತಗೊಂಡಾಗ ಅವಾಗ ನಾರ್ಮಲ್ ಆಗಿ ಇರುತ್ತೆ. ಬಟ್ ನ್ಯೂ ಇಂಡಸ್ಟ್ರೀಸ್ ಏನೇ ಸ್ಟಾರ್ಟ್ ಮಾಡಿದ್ರು ಕೂಡ ನ್ಯೂ ಐಟಿ ಇಂಡಸ್ಟ್ರೀಸ್ ಏನೇ ಎಸ್ಟಾಬ್ಲಿಷ್ಮೆಂಟ್ಸ್ ನೆಕ್ಸ್ಟ್ ಇಯರ್ ಮಾಡಿದ್ರೆ ಅದು ಅಡ್ವರ್ಟೈಸ್ಮೆಂಟ್ ತುಂಬಾ ಖರ್ಚು ಮಾಡ್ಬೇಕು. ಅಡ್ವರ್ಟೈಸ್ಮೆಂಟ್ ಗೆ ತುಂಬಾ ಖರ್ಚು ಮಾಡಿದ್ರೆ ಅವರು ಬೆನಿಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ದಟ್ ಈಸ್ ಬೆನಿಫಿಟ್ ಆಗಲ್ಲ ಅವ್ರಿಗೆ. ಓಕೆ. ಅಲ್ಲ ಈಗ ತುಂಬಾ ಈಗ ನಿಮ್ಗೆ ಗೊತ್ತಿರೋಂಗೆ TCS IBM ಅಲ್ಲಿ ಪಿಂಕ್ ಸ್ಲಿಪ್ ಇರ್ಲಿಲ್ಲ, ಬಟ್ ಈಗ ತುಂಬಾ ಕೊಡ್ತಾ ಇದಾರಲ್ಲ ಅಂತ ಇಮಿಡಿಯೇಟ್ ಫೈರಿಂಗ್ ಇದೆ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಬಿಕಾಸ್ ಎಂಪ್ಲಾಯಬಿಲಿಟಿ ಏನಿದೆ ರೇಷಿಯೋ ಬಂದು ಇಟ್ ಇಸ್ ಆಲ್ಮೋಸ್ಟ್ 50%, 45 to 50% ಬಂದಿದೆ ಎಂಪ್ಲಾಯಬಿಲಿಟಿ ರೇಷಿಯೋ. ಸೊ ಅದಕ್ಕೆ ಹೇಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಅಂದ್ರೆ ಪಾಸ್ ಔಟ್ ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಹೊಸ ಜನರೇಷನ್ ಅಥವಾ ಈಗ ಕೆಲಸ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಹೇಗಿದೆ ಜಾಬ್ ಆಪರ್ಚುನಿಟೀಸ್? ಜಾಬ್ ಆಪರ್ಚುನಿಟೀಸ್ 2026 ಅಲ್ಲಿ ಬಂದಾಗ ಜಾಬ್ ಆಪರ್ಚುನಿಟೀಸ್ ಐಟಿ ಇಂಡಸ್ಟ್ರೀಸ್ ಅಲ್ಲಿ ಅಂತ ಒಂದು ಜಾಬ್ ಆಪರ್ಚುನಿಟೀಸ್ ಇಲ್ಲ. ಈ ಒಂದು ಆಲ್ಕೋಹಾಲಿಕ್ ಬಿಸ್ನೆಸ್ ಏನಿದೆ ಇದರಲ್ಲಿ ದಟ್ ಈಸ್ ಬಿಸ್ನೆಸ್ ಜಾಸ್ತಿ ಬರುತ್ತೆ. ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಲ್ಲಿ ಬಿಸ್ನೆಸ್ ದಟ್ ಈಸ್ ಜಾಸ್ತಿ ಬರುತ್ತೆ, ಟೆಕ್ಸ್ಟೈಲ್ ರಿಲೇಟೆಡ್. ಮತ್ತೆ ಮೈಸ್ ಇಂಡಸ್ಟ್ರೀಸ್ ಅಲ್ಲಿ ಮತ್ತೆ ಶುಗರ್ ಕೇನ್ ಇಂಡಸ್ಟ್ರೀಸ್ ಏನು ಕ್ಲೋಸ್ ಮಾಡಿದ್ರು ಅವೆಲ್ಲಾನು ಕೂಡ ಸ್ಟಾರ್ಟ್ ಮಾಡೋಂತ ರೀಸ್ಟಾರ್ಟ್ ಮಾಡೋಂತ ಒಂದು ಚಾನ್ಸಸ್ ಮತ್ತೆ ಬರ್ಬೋದು.
ಮತ್ತೆ ಅವೇ ಏನು ಡೈವರ್ಸಿಫೈಡ್ ಫಾರ್ಮ್ ಅಲ್ಲಿ ಬೇರೆ ಒಂದು ಬಿಸ್ನೆಸ್ ಏನು ದಟ್ ಈಸ್ ಮಾಡೋದಕ್ಕೆ ಹೋಗುವಂಥದ್ದು ಇದೆಲ್ಲಾನು ಕೂಡ ಆಗುತ್ತೆ ಅಂತ ಒಂದು ಇದ್ರಲ್ಲಿ ಹುಡ್ಕೊಂಡ್ರೆ ಒಳ್ಳೇದು. ಬಟ್ IT ಇಂಡಸ್ಟ್ರೀಸ್ ಅಲ್ಲಿ ನ್ಯೂ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಅನ್ನೋದು ಅಪ್ ಟು ಆಗಸ್ಟ್ ನೆಕ್ಸ್ಟ್ 2026 ಆಗಸ್ಟ್ ತನಕ ಸ್ವಲ್ಪ ಕಷ್ಟ. ಆಕ್ಚುಲಿ ಇವಾಗ ಏನು ಬಿಸ್ನೆಸ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಇರೋ ಎಸ್ಪೆಷಲಿ IT ರಿಲೇಟೆಡ್ ಅಂಡ್ AI ಏನು ಬೂಮಿಂಗ್ ಆಗ್ತಾ ಇದೆ, ಬೂಮಿಂಗ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು AI ನಲ್ಲಿ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದಾರೆ ಅವ್ರಿಗೆಲ್ಲಾನು ಕೂಡ ಇವಾಗ ಏನು ಈ ಡಿಸೆಂಬರ್ ಒಳಗಡೆ ಏನು ಬೆನಿಫಿಟ್ ತಗೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಡಿಸೆಂಬರ್ ಬಿಟ್ಟು ಬೇರೆ ಏನಾದ್ರು ಕೂಡ ನೆಕ್ಸ್ಟ್ 2026 ಬರ್ತಾ ಇತ್ತಲ್ಲ, ಹೆಂಗೋ 2026 ಅಲ್ಲಿ ನಾವು ಬೆನಿಫಿಟ್ ತಗೋಣ ಅಂತ ಏನಾದ್ರು ಹೋಯ್ತು ಅಂತಂದ್ರೆ ಅವ್ರಿಗೆ 2026 ಅಲ್ಲಿ ತುಂಬಾ ಕಷ್ಟ ಇದೆ. ಅವರು ಬಿಸ್ನೆಸ್ ಮಾಡೋಂಥದ್ದು ಅಷ್ಟು ಈಸಿ ಇಲ್ಲ. ಇದು ಇಂಡಿಯನ್ ನಾಲೆಜ್ ಸಿಸ್ಟಮ್ IKS ಬರುತ್ತಲ್ಲ, ಇಂಡಿಯನ್ ನಾಲೆಜ್, ಇಂಡಿಯನ್ ಟ್ರೆಡಿಷನಲ್ ನಾಲೆಜ್ ನಾಲೆಜ್ IKS. ನಾಲೆಜ್ ಬೇಸ್ಡ್ ಈ ಕೊಲಾಬ್ರೇಷನ್ಸ್ ಏನಿದೆ, ನಾಲೆಜ್ ಬೇಸ್ಡ್ ಕೊಲಾಬ್ರೇಷನ್ಸ್ ಎಲ್ಲಾನು ಕೂಡ ನೆಕ್ಸ್ಟ್ ಇಯರ್ ಚೆನ್ನಾಗೇ ಇದೆ. ಅದೆಲ್ಲಾನು ಕೂಡ ಚೆನ್ನಾಗಿ ನಡೆಯುತ್ತೆ. ಬಟ್ ಅದು ಎಗೈನ್ ಇಂಡಸ್ಟ್ರಿ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡಸ್ಟ್ರಿ ಬೇಸ್ಡ್ ಅಂತಂದ್ರೆ ಅವರು ಎಗೈನ್ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡ್ಬೇಕು, ಜೊತೆಗೆ ಅವರು ನಡ್ಸ್ಕೊಂಡು ಹೋಗುವಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಏನಿದೆಯಲ್ಲ ಆ ಇನ್ಸ್ಟಿಟ್ಯೂಷನ್ಸ್ ಮೇಲೆನೂ ಕೂಡ ಪ್ರಭಾವ ಬೀರುತ್ತೆ. ಬಟ್ ಎಜುಕೇಶನ್ ಫೀಲ್ಡ್ ನೆಕ್ಸ್ಟ್ ಇಯರ್ ಚೆನ್ನಾಗೇ ಇದೆ. ಬಟ್ ಹೈಯರ್ ಎಜುಕೇಶನ್ ಅಂತ ಬಂದಾಗ ಹೈಯರ್ ಎಜುಕೇಶನ್ ಎಸ್ಪೆಷಲಿ ಈ ಒಂದು ಬೇಸಿಕ್ ಡಿಗ್ರೀಸ್ ಅಂತ ಏನಿದೆ, ಬೇಸಿಕ್ ಡಿಗ್ರೀಸ್ಗೆ ಯಾರೂನು ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಇಂಪಾರ್ಟೆನ್ಸ್ ಕೊಡಿದ್ರೆ ಎಲ್ಲಾನು ಕೂಡ ಏನು ಈ ಒಂದು ಶುಕ್ರ ಇರೋದ್ರಿಂದ 1 and 6 1 ಮತ್ತೆ 6 ಹೈಲೈಟ್ ಆಗೋದ್ರಿಂದ 2026 ಅಲ್ಲಿ ಎಲ್ಲಾನು ಕೂಡ ಏನು ನ್ಯೂ ಕೋರ್ಸಸ್ ಏನು ದಟ್ ಈಸ್ ಸರ್ಚ್ ಮಾಡ್ತಾರೆ, ನ್ಯೂ ವೇನಲ್ಲಿ ಏನು ಥಿಂಕ್ ಮಾಡ್ತಾರೆ, ನ್ಯೂ ಇನ್ನೋವೇಟಿವ್ ಐಡಿಯಾಸ್ ಮುಖಾಂತರ ಯಾರ್ಯಾರು ಒಂದು ಕೋರ್ಸ್ಗಳು ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಜಾಸ್ತಿ ಜನ ಸೇರ್ತಾರೆ, ಡಿಮ್ಯಾಂಡ್ ಬರುತ್ತೆ. ಓಕೆ ಓಕೆ. ಒಂದು ಕ್ವೆಶ್ಚನ್ ಬಂದು ಲೈಕ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂದ್ರೆ ಈಗ ವೇದಿಕ್ ಇರ್ಬೋದು ಅಥವಾ ವೇದಿಕ್ ಮ್ಯಾಥ್ಸ್, ಕಲರಿ ಪಾಯಟ್ಟು ಈ ತರ ಎಲ್ಲ ಇರತ್ತಲ್ಲ, ಇದನ್ನ ಹೇಗೆ ಅಂದ್ರೆ ಲೈಕ್ ಈಗ ಅದು ಮತ್ತೆ ಭೂಮಿಗೆ ಬಂದಿದೆ, ಸೊ ಇದಕ್ಕೇನಾದ್ರು ಮಾರ್ಕೆಟಿಂಗ್ ಉಂಟಾ ಏನು? ಇದು ಸಿಗುತ್ತೆ. ಫಸ್ಟ್ ಅಲ್ಲಿ ಹೇಳಿದೆ, ಈಗ ನಮ್ಮ ಇಂಡಿಯಾದಲ್ಲಿ ಆಯುರ್ವೇದ ಸಿಸ್ಟಮ್, ವೇದಿಕ್ ಸೈನ್ಸಸ್ ಎಲ್ಲಾನು ಕೂಡ ತುಂಬಾ ಏನು ಬೂಮ್ ಆಗುತ್ತೆ. ಮತ್ತೆ ಗೀತಾ ಏನು ಭಗವದ್ಗೀತಾ ಏನಿದೆ, ಭಗವದ್ಗೀತಾ ಒಂದು ಅವೇರ್ನೆಸ್ ಏನು ದಟ್ ಈಸ್ ಆಟೋಮೆಟಿಕಲಿ ಅದು ಬೂಮಿಂಗ್ಗೆ ಹೋಗುತ್ತೆ. ನೆಕ್ಸ್ಟ್ ಕೆಲವೊಂದು ಈ ಎಸ್ಪೆಷಲಿ ವಾಸ್ತು ರಿಲೇಟೆಡ್ ಏನು ಕಾನ್ಸೆಪ್ಟ್ಸ್ ಇರ್ತವೆ, ವಾಸ್ತು ರಿಲೇಟೆಡ್ ಸೀಕ್ರೆಟ್ಸ್ ಏನಿದೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ಯಾರೋ ಕೆಲವೊಬ್ರಾದ್ರೂ ಏನು ದಟ್ ಈಸ್ ಅದನ್ನ ರಿವೀಲ್ ಮಾಡ್ತಾರೆ. ಕೆಲವೊಂದು ಏನು ದಟ್ ಈಸ್ ಹೈಡ್ ಮಾಡಿದ್ದಂಥದ್ದೆಲ್ಲಾನು ಕೂಡ ರಿವೀಲ್ ಮಾಡ್ತಾರೆ. ಈ ಒಂದು 2026 ಅಲ್ಲಿ ಸುಮಾರು ಏನು ದಟ್ ಈಸ್ ಏನ್ಷಿಯಂಟ್ ಕಾನ್ಸೆಪ್ಟ್ಸ್ ಏನಿದೆ ಅವೆಲ್ಲಾನು ಕೂಡ ತುಂಬಾ ಏನು ದಟ್ ಈಸ್ ಫೆಮಿಲಿಯಾರಿಟಿ ಏನು ಬರುತ್ತೆ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಬೇರೆ ಏನು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡ್ತೀವಿ, ನೆಕ್ಸ್ಟ್ 15th ಇದೇ 15th ನೆಕ್ಸ್ಟ್ ಸೋಮವಾರದಿಂದ ನಾವು ಇದು ಇನ್ಡೆಪ್ತ್ ಏನು ದಟ್ ಈಸ್ ಅನಾಲಿಸಿಸ್ ಹೆಂಗ್ ಮಾಡ್ಬೇಕು, ಒಬ್ಬರದು ಯಾವ ರೀತಿ ನೋಡ್ಬೇಕು ಅನ್ನೋದು ಇನ್ನು ಕಾನ್ಸೆಪ್ಟ್ಸ್ ಎಲ್ಲಾನು ಕೂಡ ತಿಳಿಸ್ಕೊಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು. ಇವತ್ತು ನಾಳೆ ಮಾತ್ರ ಫೀಸು 150 ಇರುತ್ತೆ. ನೆಕ್ಸ್ಟ್ ನಾಡಿದ್ದಿಂದ ಫೀಸ್ ಬಂದ್ಬಿಟ್ಟು 510 rupees ಇರುತ್ತೆ ನೆಕ್ಸ್ಟ್ ಆಕ್ಚುಯಲ್ ಫೀಸ್. ಥ್ಯಾಂಕ್ ಯು. ಇಷ್ಟೊತ್ತನ್ನು ಕೂಡ RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಫ್ರೀ ಸೀಕ್ರೆಟ್ಸ್ ಆಫ್ 2026 ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ.
ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಗುಡ್ ನೈಟ್ ಶುಭರಾತ್ರಿ ಸರ್, ಎಲ್ಲರೂ. ಶುಭರಾತ್ರಿ.